ಕಾಯಕವೇ ಕೈಲಾಸ. ಪ್ರತಿಯೊಬ್ಬರು ದುಡಿಬೇಕು, ಎಲ್ಲರೂ ಸಮಾನರು ದುಡಿಮೆಯಲ್ಲಿ. ಅದು ಸತ್ಯಶುದ್ಧವಾಗಿರ್ತಕ್ಕಂಥ ಕಾಯಕ ಆಗಿರ್ಬೇಕು. ಅಂತ ಕಾಯಕವನ್ನ ಕೈಲಾಸದೆತ್ತರಕ್ಕೆ ಹಳೆಗನ್ನಡವನ್ನು ಓದುವಂತ ಅಧ್ಯಾಪಕರೇ ಸಿಗೋದು ಕಷ್ಟ ಅಂತ ಆಗ್ತಾ ಇದೆ ಇವತ್ತಿನ ದಿನಮಾನಗಳಲ್ಲಿ. ಅದು ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯಿಕ ಅಭಿರುಚಿ ಅಧ್ಯಯನ ಮಾಡಿದಾಗ ನನ್ನ ಮೇಲೆ ಆಳವಾದ ಪ್ರಭಾವವನ್ನು ಬೀರಿದವರು ವಚನಕಾರರು. ಬಹುಶಃ ಕನ್ನಡ ಸಾಹಿತ್ಯ ಇಡೀ ವಿಶ್ವ ಸಾಹಿತ್ಯಕ್ಕೆ ಕೊಟ್ಟಂತ ಒಂದು ಅಮೋಘವಾದಂತ ಕೊಡುಗೆ 12ನೇ ಶತಮಾನದ ವಚನ ಸಾಹಿತ್ಯ ಅಂತ ಅನ್ನೋದನ್ನ ನನಗೆ ಅವತ್ತಿಗೆ ಅದು ಅರಿವಿಗೆ ಬಂತು. ಆ ಸಂದರ್ಭ ಪದವಿ ಹಂತದಲ್ಲಿ, PUC ಹಂತದಲ್ಲಿ, ಆಮೇಲೆ ಸ್ನಾತಕೋತ್ತರ ಹಂತದಲ್ಲಿ ಅಂತ ಸ್ನೇಹಿತರನ್ನ ನಾನು ಗಳಿಸ್ಕೊಂಡಿದ್ದೇನೆ. ಒಳ್ಳೆ ಸ್ನೇಹಿತರಿದ್ದಾರೆ. ಆ ಸಂದರ್ಭದಲ್ಲಿ ಹಾಮಾನಾಯಕರಂತವರ ಸಂಪರ್ಕ ನಾನು ಪದವಿ ಓದುವಂತ ಹಂತದಲ್ಲಿ ವೃಷಭೇಂದ್ರ ಸ್ವಾಮಿಗಳು, ಚಿದಾನಂದ ಮೂರ್ತಿ ಅವರು, MM ಕಲಬುರ್ಗಿ ಅವರು ಪದವಿ ಹಂತದಲ್ಲಿ ಅವರ ಒಂದು ಪರಿಚಯ ಆಗಿ ಅವರ ಮುಖಾಂತರ ಅವರ ಪ್ರಭಾವ ಪ್ರೇರಣೆಯಿಂದ ಆಳವ. ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾನ್ವಿತ ಯೂಟ್ಯೂಬ್ ಚಾನೆಲ್ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಗೈದ ಪ್ರತಿಭಾ ಸಂಪನ್ನರನ್ನು ತಮಗೆ ಪರಿಚಯಿಸುತ್ತಾ ಬಂದಿದೆ. ಚಿತ್ರಕಲೆ, ಸಂಗೀತ, ನೃತ್ಯ, ಯಕ್ಷಗಾನ, ಕ್ರೀಡೆ ಹೀಗೆ ವಿವಿಧ ಕ್ಷೇತ್ರದ ಸಾಧಕರನ್ನು ಪ್ರಧಾನ ವಾಹಿನಿಗೆ ತಂದು ಪರಿಚಯಿಸಿರುವ ನಾವು ಇಂದು ಓರ್ವ ವಿಶಿಷ್ಟ, ಸೃಜನಶೀಲ, ಕ್ರಿಯಾಶೀಲ, ವಾಕ್ಚಾತುರ್ಯವುಳ್ಳ, ಕಾರ್ಯತತ್ಪರತೆಗೆ ಸಾಕ್ಷಿಯಾಗಿ ನಿಂತಿರುವ ವಿಶಿಷ್ಟ ಅಮೂಲ್ಯ ವ್ಯಕ್ತಿತ್ವವನ್ನು ತಮಗೆ ಪರಿಚಯಿಸಲಿದ್ದೇವೆ. ನಿಂದಿರೆ ದಂಡಾಧೀಶ, ಕುಳ್ಳಿರೆ ಕವಿ. ಈ ಮಾತು ಕವಿ ಜನ್ನನಿಗೆ ಮಾತ್ರ ಸೀಮಿತವಾದುದಲ್ಲ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ನಾಣ್ಣುಡಿಗೆ ತಕ್ಕಂತೆ ತನ್ನ ಉಸಿರಿನ ಪ್ರತಿಯೊಂದು ಕಣದಲ್ಲೂ ಸಾಹಿತ್ಯವನ್ನು ನಿರರ್ಗಳವಾಗಿ ದಿಟ್ಟತನದಿಂದ ದೃಢೀಕರಿಸುವ ಅಮೂಲ್ಯ ವ್ಯಕ್ತಿತ್ವವನ್ನ ತಮಗೆಲ್ಲ ಪರಿಚಯಿಸುವುದು ನಮ್ಮ ಭಾಗ್ಯವೇ ಸರಿ. ಪಂಪನ ನಾಡಪ್ರೇಮ, ರನ್ನನ ವಿಚಾರಧಾರೆ, ಜನ್ನನ ಕಾರ್ಯತತ್ಪರತೆ, ಪೊನ್ನನ ಸಮರ್ಪಣಾ ಭಾವ, ಬಸವಣ್ಣನ ಕಾಯಕ ತತ್ವ, ಅಕ್ಕ ಮಹಾದೇವಿಯ ನೈಜ ಭಕ್ತಿಯ ಅನನ್ಯತೆ, ದಾಸಿಮಯ್ಯನ ವಿಶಿಷ್ಟ ಚಿಂತನೆ, ಅಲ್ಲಮ್ಮ ಪ್ರಭುವಿನ ಆಧ್ಯಾತ್ಮ ನೆಲೆಯ ಪ್ರತಿಬಿಂಬ, ಹರಿಹರನ ಸಂವೇದನಾಶೀಲತೆ, ರಾಘವಾಂಕನ ಕಾವ್ಯ ಚೈತನ್ಯ, ರತ್ನಾಕರ ವರ್ಣಿಯ ಸಾಹಿತ್ಯ ವೈಭವ, ಹೊನ್ನಮ್ಮನ ಹೃದಯವಂತಿಕೆ ಇವೆಲ್ಲವುಗಳ ಮೇಳೈಸುವಿಕೆಯಿಂದ ಸ್ಫೂರ್ತಿ ತುಂಬಿದ ಅಮೃತ ಪಾನವನ್ನ ಸಹೃದಯ ಸಾಹಿತ್ಯಾಭಿಮಾನಿಗಳಿಗೆ ಉಣಬಡಿಸುವ ಅಮೃತ ಕಳಶ ಡಾಕ್ಟರ್ ನಾಗರಾಜ್ ಜಿ ದ್ಯಾಮನಕೊಪ್ಪ ಸರ್ ಅವರು. ಹೊಸಗನ್ನಡ ಸಾಹಿತ್ಯದ ವಿವಿಧ ಪಂಥಗಳಾದ ನವೋದಯ, ಪ್ರಗತಿಶೀಲ, ನವ್ಯ ಮತ್ತು ಬಂಡಾಯ ಮನೋಧರ್ಮವುಳ್ಳ ಕಾವ್ಯ, ಸಣ್ಣ ಕತೆ, ಕಾದಂಬರಿ, ವಿಮರ್ಶೆಗಳನ್ನು ಕರಗತ ಮಾಡಿಕೊಂಡು ತನ್ನ ವಾಕ್ಚಾತುರ್ಯದ ಮೂಲಕ ಸಾಹಿತ್ಯ ಲೋಕಕ್ಕೆ ಕೀರ್ತಿ ಕಳಶವಾಗಿರುವ ಡಾಕ್ಟರ್ ನಾಗರಾಜ್ ಜಿ ದ್ಯಾಮನಕೊಪ್ಪ ಸರ್ ಅವರ ಮನೆಯಲ್ಲಿ ಇಂದು ನಾವಿದ್ದೇವೆ. ಬನ್ನಿ ಪ್ರಿಯ ವೀಕ್ಷಕರೇ, ಕನ್ನಡ ಸಾಹಿತ್ಯದ ಮೇರು ಹಿರಿಮೆ, ಉತ್ತುಂಗ ಶಿಖರವಾಗಿರುವ ಡಾಕ್ಟರ್ ನಾಗರಾಜ್ ಜಿ ದ್ಯಾಮನಕೊಪ್ಪ ಸರ್ ಅವರನ್ನ ಇದೀಗ ಮಾತನಾಡಿಸೋಣ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವಿಂದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ನಾರಾಯಣಪುರ ಎಂಬ ಗ್ರಾಮದಲ್ಲಿದ್ದೇವೆ. ಇಂದು ನಮ್ಮ ಮಾನ್ವಿತ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ನಲ್ಲಿ ಒಬ್ಬ ವಿಶೇಷ ಸಾಹಿತ್ಯ ಸಾಧಕರನ್ನ
ಸಂದರ್ಶಿಸಲಿಕ್ಕಿದ್ದೇವೆ. ಇವರು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಆಳವಾದ ಅಧ್ಯಯನ ನಡೆಸಿರುವ ಉತ್ತಮ ವಾಗ್ಮಿಗಳು, ವಿಮರ್ಶಕರು, ಚಿಂತಕರು, ಸಾಹಿತಿಗಳು, ಸಾಹಿತ್ಯದಲ್ಲಿ ಪಾಂಡಿತ್ಯ ಹೊಂದಿರೋರಾಗಿರುವ, ಹಾಗೆಯೇ ಶಿಗ್ಗಾವಿಯ ಶ್ರೀ ಚೆನ್ನಪ್ಪ ಕುನ್ನೂರು PU ಕಾಲೇಜ್ ಇಲ್ಲಿ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ನಾಗರಾಜ್ ಜಿ ದ್ಯಾಮನಕೊಪ್ಪ ಸರ್ ಅವರ ಜೊತೆ ಒಂದಿಷ್ಟು ಹೊತ್ತು ಕಳೆಯೋಣ. ಸರ್, ನಮ್ಮ ಮಾನ್ವಿತಾ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ತಮಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ಸರ್, ತಮಗೆ ಸಾಹಿತ್ಯದ ಬಗ್ಗೆ ಅಭಿರುಚಿ ಹೇಗೆ ಮೂಡಿತು? ಯಾವ ಯಾವ ಬಗೆಯ ಸಾಹಿತ್ಯ ಪ್ರಕಾರಗಳಲ್ಲಿ ತಾವು ತೊಡಗಿಸಿಕೊಂಡಿದ್ದೀರಿ, ತಿಳಿಸಿಕೊಡಿ ಸರ್. ಸರ್, ನಾನು ಪ್ರಾಥಮಿಕ ಶಾಲೆಯಲ್ಲಿ ಓದುವಾಗಲೇ ನಮಗೆ ವಿಜ್ಞಾನವನ್ನು ಕಲಿಸ್ತಕ್ಕಂಥ ಒಬ್ಬರು ಶಿಕ್ಷಕರು SG ಕುಲಕರ್ಣಿ ಅಂತ. ನಾನು ಅವರನ್ನು ಇವತ್ತು ಮೊಟ್ಟ ಮೊದಲನೇದಾಗಿ ಸ್ಮರಿಸಿಕೊಳ್ಬೇಕು. ಅವರು ವಿಜ್ಞಾನವನ್ನು ಕಲಿಸುವಂಥ ಶಿಕ್ಷಕರಾಗಿದ್ದರೂ ಸಹ ನಮ್ಗೆ ಆಗ ಬರ್ತಕ್ಕಂಥ ಭಾರತಿ ಕಥಾ ಕಥಾ ಮಾಲಿಕೆಗಳನ್ನು ಇಟ್ಕೊಂಡು ಆ ಕಥೆಗಳನ್ನು ನಮಗೆ ಹೇಳುವಂತಹ ಹೇಳುವ ಮಹಾಭಾರತ, ರಾಮಾಯಣ, ಮಹಾಭಾರತದ ಕಥೆಗಳನ್ನು, ಮಹಾಪುರುಷರ ಕಥೆಗಳನ್ನು ಹೇಳುವಂತ ಒಂದು ಪರಿಪಾಠವನ್ನ ಅವರು ರೂಢಿಸಿಕೊಂಡಿದ್ರು. ಆ ಕಾರಣಕ್ಕಾಗಿ ನನಗೆ ಸಾಹಿತ್ಯಿಕವಾದಂತ ಒಂದು ಅಭಿರುಚಿ ಮೂಡೋದಕ್ಕೆ ಮೊಟ್ಟ ಮೊದಲನೆಯ ಒಂದು ಪ್ರೇರಣೆ ಅವತ್ತು ಆಯಿತು ಅಂತ ಹೇಳ್ಬೋದು. ಅದು ಪ್ರಾಥಮಿಕ ಹಂತದಿಂದಲೇ ಅದು ಬೆಳೆದು ಬಂತು. ತಮ್ಮ ಸಾಹಿತ್ಯದ ಗುರುಗಳು, ಅವರು ವಿಜ್ಞಾನದ ಗುರುಗಳಾಗಿದ್ರು, ವಿಜ್ಞಾನ ಕಲಿಸುವಂತ ಗುರುಗಳಾಗಿದ್ರು ಸಹ ಅವ್ರಿಗೆ ರಾಮಾಯಣ ಮಹಾಭಾರತಗಳ ಆಸಕ್ತಿ ಇರೋದ್ರಿಂದ ರಾಮಾಯಣ ಮಹಾಭಾರತಗಳಲ್ಲಿ ಬರ್ತಕ್ಕಂಥ ಮಹಾಪುರುಷರ ಕಥೆಗಳನ್ನ ಹೇಳ್ತಿದ್ರು. ಅವರ ಪ್ರೇರಣೆಯಿಂದ ನಾನು 4ನೇ ತರಗತಿಯಲ್ಲಿರುವಾಗಲೇ ವಚನ ಭಾರತ ಪುಸ್ತಕವನ್ನ ಓದಿದ್ದು ನನಗೆ ಇನ್ನೂ ನೆನಪು. ಆ ವಚನ ಭಾರತ ಇಡೀ ಮಹಾಭಾರತ ಕಥೆಯನ್ನ ಆ ಮೂಲಕವಾಗಿ ಅವತ್ತು ತಿಳ್ಕೊಂಡೆ, ರಾಮಾಯಣದ ಕಥೆಯನ್ನ. ಹಾಗೆ ಬರ್ತಾ ಬರ್ತಾ ಹೈಸ್ಕೂಲ್ ಅಂತಕ್ ಬಂದಾಗ ಅಲ್ಲೊಬ್ರು MR ನರೇಗಲ್ ಅಂತ, ಮುರುಗಪ್ಪ ನರೇಗಲ್, ಕನ್ನಡ ಕಲಿಸುವಂತ ಶಿಕ್ಷಕರು. ಅವರು ಸಾಹಿತ್ಯ ಯಾವ ಊರಲ್ಲಿ ಸರ್? ಬಂಕಾಪುರದಲ್ಲಿ ನಾನು ಪ್ರೌಢಶಾಲೆಗೆ ಬಂದಾಗ ಅಲ್ಲಿ ಕನ್ನಡವನ್ನ ಕಲಿಸ್ತಕ್ಕಂಥ ನರೇಗಲ್ ಸರ್ ಅವರ ಒಂದು ಪ್ರಭಾವಿತನಾಗಿ ರಾಮಾಯಣ ಮಹಾಭಾರತ ವಿಶ್ವ ಹಿಂದೂ ಪರಿಷತ್ ನಡೆಸ್ತಕ್ಕಂಥ ರಾಮಾಯಣ ಮಹಾಭಾರತ ಪರೀಕ್ಷೆಯನ್ನು ಮಾಡಿ ಆ ಮೂಲಕವಾಗಿ ನಮ್ಮ ಸಂಸ್ಕೃತಿ ಪರಂಪರೆಯ ಪುರಾತನ ಸಾಹಿತ್ಯವನ್ನ ಅಭ್ಯಾಸ ಮಾಡೋದ್ರ ಮೂಲಕವಾಗಿ ನನಗೆ ಸಾಹಿತ್ಯಿಕವಾಗಿರ್ತಕ್ಕಂಥ ಒಂದು ಆಸಕ್ತಿ ಮೂಡಲು ಕಾರಣವಾಯಿತು. ಹಾಗೆ ಬರ್ತಾ ಪದವಿ ಹಂತಕ್ಕೆ ಬಂದಾಗ ನಮ್ಮ ನಾನು ಕನ್ನಡವನ್ನೇ ಮುಖ್ಯ ವಿಷಯವನ್ನಾಗಿ ಇಟ್ಕೊಂಡು ಓದ್ಬೇಕಂತೇಳಿ ಅವಾಗ ನಮಗೆಲ್ಲ ಕಲಿಯುವಾಗ ಮೇಜರ್ ಮೈನರ್ ಅಂತ ಸಬ್ಜೆಕ್ಟ್ ಇದ್ದು, ಮೇಜರ್ ಕನ್ನಡವನ್ನ ಮೇಜರ್ ಆಗಿ ತೆಗೆದುಕೊಂಡು ಪ್ರಧಾನ ವಿಷಯವನ್ನಾಗಿ, ಇನ್ನೆರಡು ಮೈನರ್ ವಿಷಯಗಳು, ಹೀಗೆ ಓದುವಂತ ಒಂದು ಪದವಿನಲ್ಲಿ ಅಂತ ಒಂದು ವ್ಯವಸ್ಥೆ ಇತ್ತು. ಅವಾಗ ಕನ್ನಡವನ್ನೇ ಮೇಜರ್ ಆಗಿ ತೆಗೆದುಕೊಂಡು ಓದುವಂತ ಸಂದರ್ಭದಲ್ಲಿ ನನಗೆ ಸಾಹಿತ್ಯದ ಅನೇಕ ಪ್ರಕಾರಗಳು, ಆಮೇಲೆ ಅನೇಕ ಸಾಹಿತಿಗಳ ಒಡನಾಟನು ಅದೇ ಸಂದರ್ಭದಲ್ಲಿ ಹಾಮಾನಾಯಕರಂತವರ ಸಂಪರ್ಕ ನಾನು ಪದವಿ ಓದುವಂತ ಹಂತದಲ್ಲಿ ವೃಷಭೇಂದ್ರ ಸ್ವಾಮಿಗಳು, ಚಿದಾನಂದ ಮೂರ್ತಿಯವರು, MM ಕಲಬುರ್ಗಿ ಅವರು ಪದವಿ ಹಂತದಲ್ಲಿ ಅವರ ಒಂದು ಪರಿಚಯ ಆಗಿ ಅವರ ಮುಖಾಂತರ ಅವರ ಪ್ರಭಾವ ಪ್ರೇರಣೆಯಿಂದ ಆಳವಾದ ಒಂದು ಸಾಹಿತ್ಯದ ಅಧ್ಯಯನಕ್ಕೆ ತೊಡಗೋದಕ್ಕೆ ನನಗೆ ಸಹಾಯವಾಯಿತು ಅಂತ ಅನ್ನೋದನ್ನ ನಾನು ಇವತ್ತು ಹೇಳ್ಬೋದು. ಆ ಮೂಲಕವಾಗಿ ನಾನು ಹಳಗನ್ನಡ ಸಾಹಿತ್ಯ, ನಡುಗನ್ನಡ, ಆಮೇಲೆ ಇತ್ತೀಚಿನವರೆಗಿನ ಕುಮಾರವ್ಯಾಸ, ಲಕ್ಷ್ಮೀಶ ಮತ್ತು ಇತ್ತೀಚೆಗೆ ನವೋದಯ, ನವ್ಯ, ಪ್ರಗತಿಶೀಲ ಎಲ್ಲ ಸಾಹಿತ್ಯದ ಅಧ್ಯಯನದಲ್ಲಿ ನಾನು ತೊಡಗಿಕೊಳ್ಳೋದಕ್ಕೆ ಅದು ಸಹಾಯ ಆಯಿತು ಅಂತ ಅನ್ನೋದನ್ನ ನಾನು ಇವತ್ತು ಹೇಳ್ಬೋದು. ಸರ್, ತಮ್ಮ ವಚನ ಸಾಹಿತ್ಯದ ಆಳವಾದ ಅಧ್ಯಯನ ಎಷ್ಟು ಅಗಾಧ ಎಂಬುದನ್ನು ವೀಕ್ಷಕರಿಗೆ ತೋರಿಸುವ ಉದ್ದೇಶ ನಮ್ಮದು. ವಚನ ಸಾಹಿತ್ಯದ ಬಗ್ಗೆ ತಮ್ಮ ನಿಲುವನ್ನ ತಿಳಿಸ್ಕೊಡ್ತೀರಾ ಸರ್? ನಾನೀಗ ನಿಮಗೆ ಮೊದಲೇ ಹೇಳ್ದಂಗೆ ರಾಮಾಯಣ ಮಹಾಭಾರತ ಕಾವ್ಯಗಳನ್ನ ಮೊದಲು ಓದಿ ಪದವಿ ಹಂತಕ್ಕೆ ಬಂದಾಗ, ದ್ವಿತೀಯ ವರ್ಷದ ಪದವಿ ಓದುವಾಗ ನಮಗೊಂದು ಪುಸ್ತಕ ಇತ್ತು, ಡಾಕ್ಟರ್ ಚೆನ್ನಕ್ಕ ಎಲಿಗಾರ್ ಅವರು ಸಂಪಾದನೆ ಮಾಡಿದಂತ ವಚನ ಮಂಜರಿ. ಚೆನ್ನಕ್ಕ ಎಲಿಗಾರ್ ವಚನ ಮಂಜರಿ ಅಂತ ವಚನಗಳ ಸಂಕಲನದ ಪುಸ್ತಕ ಇತ್ತು. ಆ ಪುಸ್ತಕ ಆ ಟೆಕ್ಸ್ಟ್ ಓದುವಾಗ ಅಲ್ಲಿನ ವಚನಗಳನ್ನ ಅಧ್ಯಯನ ಮಾಡಿದಾಗ ನನ್ನ ಮೇಲೆ ಆಳವಾದ ಪ್ರಭಾವವನ್ನು ಬೀರಿದವರು ವಚನಕಾರರು. ಬಹುಶಃ ಕನ್ನಡ ಸಾಹಿತ್ಯ ಇಡೀ ವಿಶ್ವ ಸಾಹಿತ್ಯಕ್ಕೆ ಕೊಟ್ಟಂತ ಒಂದು ಅಮೋಘವಾದಂತ ಕೊಡುಗೆ 12ನೇ ಶತಮಾನದ ವಚನ ಸಾಹಿತ್ಯ ಅಂತ ಅನ್ನೋದನ್ನ ನನಗೆ ಅವತ್ತಿಗೆ ಅದು ಅರಿವಿಗೆ ಬಂತು. ಆ ಸಂದರ್ಭದಲ್ಲಿ ಅದನ್ನೇ ಇಟ್ಕೊಂಡು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅನೇಕ ಪುಸ್ತಕಗಳನ್ನ ಓದೋದಕ್ಕೆ ತೊಡಗಿಸ್ಕೊಂಡೆ. ಡಾಕ್ಟರ್ ತಿಪ್ಪೇರುದ್ರ ಸ್ವಾಮಿಯವರ ಅನುಭಾವ ಸಾಹಿತ್ಯ, ಅವರ PhD ಪ್ರಬಂಧ ಅದು ಅನುಭಾವ ಸಾಹಿತ್ಯ. ಆ ಪುಸ್ತಕ ನನ್ನ ಮೇಲೆ ಬಹಳ ಪ್ರಭಾವ ಬೀರುತ್ತೆ. ಡಾಕ್ಟರ್ ತಿಪ್ಪೇರುದ್ರ ಸ್ವಾಮಿಯವರ ಒಂದು PhD ಪ್ರಬಂಧ. ಆ ಪುಸ್ತಕವನ್ನು ಓದಿದಾಗ ವಚನ ಸಾಹಿತ್ಯದ ಆಳ, ಅಗಲ, ವಿಸ್ತಾರ
ಎಲ್ಲ ಅರಿವಾಗಿ 12ನೇ ಶತಮಾನದಲ್ಲಿ 800 ವರ್ಷಗಳಿಗೆ ಮುಂದೆ ಬೇಕಾಗಿರ್ತಕ್ಕಂಥ ಅಂಶಗಳನ್ನ ಬಸವಾದಿ ಶರಣರು ಅವತ್ತು ಚರ್ಚಿಸಿದ್ದಾರೆ ಅಂತ ಅನ್ನುವಂಥ ವಿಚಾರ ನನ್ನ ಮನವರಿಕೆಯಾದಾಗ ಕನ್ನಡ ಸಾಹಿತ್ಯ ಇದು ವಿಶ್ವ ಸಾಹಿತ್ಯಕ್ಕೆ ಕೊಟ್ಟಂತ ಶ್ರೇಷ್ಠ ಕೊಡುಗೆ ಅಂತ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ವಚನ ಸಾಹಿತ್ಯದ ಅಧ್ಯಯನದಲ್ಲಿ ತೊಡಗಿಸ್ಕೊಂಡೆ. ಬಹುಶಃ ಇವತ್ತಿಗೆ ನಮ್ಮ ಜೀವನಕ್ಕೆ ಅತಿ ಹತ್ತಿರವಾಗಿರ್ತಕ್ಕಂಥ ನಮಗೆ ಬದುಕಿಗೆ ಬೇಕಾಗಿರ್ತಕ್ಕಂಥ ಒಳ್ಳೊಳ್ಳೆ ಅಂಶಗಳನ್ನ ನಾವು ವಚನ ಸಾಹಿತ್ಯದಲ್ಲಿ ಗಮನಿಸ್ತೇವೆ ಅನ್ನೋಂಥದ್ದು. ಅದೇ ಹೊತ್ತಿಗೆ ನನಗೆ 12ನೇ ಶತಮಾನದ ವಚನಕಾರರಲ್ಲಿ ಕಂಡಂತ ಒಂದು ವೈಶಿಷ್ಟ್ಯತೆ ಅಂತ ಅಂದ್ರೆ ಅಲ್ಲಿ 12ನೇ ಶತಮಾನದ ಸಾಹಿತ್ಯ ನಭದಲ್ಲಿ ಹೊಸ ನಕ್ಷತ್ರ ಪುಂಜ ಒಂದು ಉದಯವಾದಂತೆ, ಹೊಸ ನಕ್ಷತ್ರಗಳ ಗುಂಪು. ಆ ನಕ್ಷತ್ರಗಳ ಗುಂಪಿಗೆ ತನ್ನದೆಂಬ ಹೊಳಪಿದೆ, ಆದರೆ ನನ್ನದೆಂಬ ಹಮ್ಮಿಲ್ಲ. ಒಂದರಿಂದ ಇನ್ನೊಂದು ಬೇರೆಯಾಗಿದೆ, ಆದರೆ ಒಂದರೊಡನೊಂದು ಬೆರೆತಿದೆ. ಈ ಅಂಶವನ್ನ ಮನಗಂಡಾಗ ಅಂತ ಒಂದು ಅಪೂರ್ವವಾದಂಥ ಸಾಹಿತ್ಯ ನನ್ನ ಮನಸ್ಸನ್ನ ಸೆಳೀತು. ಆವಾಗಿನಿಂದ ನಾನು ಅಧ್ಯಯನಕ್ಕೆ ತೊಡಗ ಬಸವಣ್ಣನ ಕಾಯಕ ತತ್ವ, ಕಾಯಕ ದಾಸೋಹ ಇವೇ ಮೌಲ್ಯಗಳನ್ನ ನಾವು ಇವತ್ತಿಗೂ ಅನುಸರಿಸುವಂತ ಒಂದು ಪರಿಪಾಠ ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ವಚನ ಸಾಹಿತ್ಯ ನನ್ನ ಗಮನ ಸೆಳೀತು ಅಂತ ಹೇಳ್ಬಹುದು. ಸರ್, ವಚನ ಸಾಹಿತ್ಯ ಪ್ರಸ್ತುತ ಸಂದರ್ಭಕ್ಕೆ ಯಾವ ರೀತಿ ಪ್ರಭಾವವನ್ನು ಬೀರಿದೆ ಸರ್? 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಇಂಥದೊಂದು ಕ್ರಾಂತಿಗೆ, ಆಂದೋಲನಕ್ಕೆ ನಾಂದಿ ಹಾಡುವಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನ ಅವಲೋಕಿಸಿದಾಗ ಸಮಾಜದಲ್ಲಿ ತರತಮ ಭಾವ ಇತ್ತು. ಮೇಲು ಕೀಳು, ವರ್ಗಭೇದ, ವರ್ಣಭೇದ, ಲಿಂಗಭೇದ, ಹೀಗೆ ಹಲವಾರು ರೀತಿಯ ಅಸಮಾನತೆಯನ್ನ ಸಮಾಜದಲ್ಲಿ ನೋಡ್ತೀವಿ. ಅಂತ ಅಸಮಾನತೆಯನ್ನ ಹೊಡೆದಾಕಿ ಜಾತಿ ವ್ಯವಸ್ಥೆಯನ್ನ ಬೇರು ಸಮೇತ ಮೂಲೋತ್ಪಾಟನೆ ಮಾಡಬೇಕು ಅಂತನ್ನುವಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಶರಣರು ಒಂದು ಕ್ರಾಂತಿಯನ್ನ ಅವತ್ತು ಪ್ರಾರಂಭ ಮಾಡಿದರು. ಬಹುಶಃ ಬಸವಣ್ಣ ಹೇಳಂತ ಮಾತು, ಬಸವಣ್ಣ ಇವನಾರವ ಎಂದೆನಿಸದೆ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗನ ಮನೆಯ ಮಗನೆಂದೆನಿಸಯ್ಯ ಅಂತ ಮಾಡ್ತಕ್ಕಂಥ ಆ ರೀತಿಯ ಮಾತುಗಳು ಬಹುಶಃ ಸಮಾಜದಲ್ಲಿರ್ತಕ್ಕಂಥ ಎಲ್ಲರನ್ನ ಒಗ್ಗೂಡಿಸ್ಬೇಕು, ಎಲ್ಲರ ಮನಸ್ಸುಗಳು ಒಂದಾಗಬೇಕು, ಒಗ್ಗಟ್ಟು ಬರಬೇಕು, ನಾವು ಸಮಾನತೆಯನ್ನ ಪ್ರತಿಪಾದನೆ ಮಾಡಬೇಕು ಅಂತ ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರಾರಂಭ ಆದದ್ದು. ಜಾತಿ ವ್ಯವಸ್ಥೆಯನ್ನಂತೂ ಕಟುವಾಗಿ ವಿರೋಧಿಸಿದವರು ಶರಣರು. ಮಾದಾರನೆಂಬೆನೆ ಚೆನ್ನಯ್ಯನ, ಡೋಹಾರನೆಂಬೆನೆ ಕಕ್ಕಯ್ಯನ, ಆನು ಹಾರವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ. ಮಾದರನೆಂಬೆನೆ ಅವರು ಜಾತಿಯಿಂದಲ್ಲ, ಅವರು ಯೋಗ್ಯತೆಯಿಂದ ಕುಲವನ್ನ ಅಳಿಬೇಕು ಅಂತ ಅನ್ನೋದಕ್ಕೆ ಮೊಟ್ಟ ಮೊದಲು ಜಾತಿ ವ್ಯವಸ್ಥೆಯನ್ನ ತೆಗೆದುಹಾಕ್ತ. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ ಅಂತ ಹೇಳೋದ್ರ ಮೂಲಕವಾಗಿ ಅವರನ್ನ ತಮ್ಮ ಸಂಬಂಧವನ್ನ ಕೂಡಿಸ್ಕೊಂಡು ಅಂತ ಕೆಳವರ್ಗದ ಜನರಿಗೆ ಆತ್ಮವಿಶ್ವಾಸವನ್ನ ತುಂಬತಕ್ಕಂಥ ಕೆಲಸವನ್ನ ಬಸವಣ್ಣನವರು ಮಾಡಿದ್ರು. ಇದು ಜಾತಿ ವ್ಯವಸ್ಥೆಯನ್ನ ತೆಗೆದು ಹಾಕ್ಬೇಕು ಅನ್ನೋದು. ಅದು 12ನೇ ಶತಮಾನದಲ್ಲಿ ಇನ್ನೂ ಬಹಳಷ್ಟು ಜಾತಿ ಹೆಂಗ ಆ ಶೂದ್ರರನ್ನ ಕೀಳಾಗಿ ಕಾಣ್ತಕ್ಕಂಥ, ಅಸ್ಪೃಶ್ಯತೆ ಇರ್ತಕ್ಕಂಥ ಅವತ್ತಿನ ಸಂದರ್ಭದಲ್ಲಿ ಆ ಸಮಾನತೆಯ ಸಮಾಜವನ್ನ ಕಟ್ತಕ್ಕಂಥ ಪ್ರಯತ್ನಕ್ಕೆ ನಾಂದಿ ಆಡಿದ್ರು. ಆದ್ರೆ ಅದು ಇವತ್ತಿಗೆ ಹೆಚ್ಚು ಪ್ರಚಲಿತ ಅಂತ ಅನಿಸ್ತಾ ಇದೆ. ಇವತ್ತು ನಾವು ಪ್ರತಿಯೊಂದರಲ್ಲೂ ಈ ಹಬ್ಬತಕ್ಕಂಥ ಕೋಮುದ್ವೇಷ, ಜಾತಿ ವ್ಯವಸ್ಥೆ ಇದನ್ನೆಲ್ಲ ನೋಡಿದಾಗ ಬಸವಣ್ಣನವರು 800 ವರ್ಷಗಳ ಮುಂದಿದ್ರೇನೋ ಅಂತ ಅನ್ನುವಂಥ ಭಾವನೆ ನಮಗೆ ಬರುತ್ತೆ. ಅಂದಿಗಿಂತ ಇಂದಿಗೆ ಹೆಚ್ಚು ಅದು ಬೇಕಾಗಿದೆ ಏನೋ ಅಂತ ಅನ್ನುವಂಥದ್ದನ್ನ ನಾವಿವತ್ತು ಗಮನಿಸಬೇಕೇನೋ. ಅವರ ಜೊತೆಗೆ ಬಂದಿರತಕ್ಕಂಥ ಎಲ್ಲಾ ಶರಣರನ್ನ ನೋಡಿದಾಗ ಅವರು ಈ ಸಮಾನತೆ ತರೋದಕ್ಕಾಗಿ ಒಂದು ಮಂತ್ರ, ಅತ್ಯುತ್ಕೃಷ್ಟವಾಗಿರ್ತಕ್ಕಂಥ ಒಂದು ಮಂತ್ರವನ್ನು ಕೊಟ್ಟರು, ಕಾಯಕವೇ ಕೈಲಾಸ. ಪ್ರತಿಯೊಬ್ಬರು ದುಡಿಬೇಕು, ಎಲ್ಲರೂ ಸಮಾನರು ದುಡಿಮೆಯಲ್ಲಿ. ಅದು ಸತ್ಯಶುದ್ಧವಾಗಿರ್ತಕ್ಕಂಥ ಕಾಯಕ ಆಗಿರ್ಬೇಕು. ಅಂತ ಕಾಯಕವನ್ನ ಕೈಲಾಸದೆತ್ತರಕ್ಕೆ ಏರಿಸಿದಂತಹ ಒಂದು ಕೀರ್ತಿ ಶರಣರದು. ಕಾಯವಿಡಿದಿಹನ್ನ ಬರ ಶಿವಭಕ್ತಂಗೆ ಕಾಯಕವೇ ಕೈಲಾಸ ಅಂತ ಹೇಳೋದ್ರ ಮೂಲಕ ಕಾಯಕಕ್ಕೆ ಕೈಲಾಸದ ಮಹತ್ಯೆಯನ್ನು ತಂದುಕೊಟ್ರು. ದುಡಿಯದವರಿಗೆ ಈ ಜಗದಲ್ಲಿ ಸ್ಥಳವಿಲ್ಲ ಅಂತ ಸಾರಿದ್ರು. ಆದ್ರೆ ಇವತ್ತು ಜಾಡ್ಯ ಹಿಡಿದುಕೊಂಡಿರ್ತಕ್ಕಂಥ ಈ ಸಮಾಜಕ್ಕೆ ಅವತ್ತಿನ ಅವರ ಕಾಯಕ ತತ್ವ ಮಂತ್ರವಾಗಿ ಪರಿಣಮಿಸುತ್ತೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ವಚನ ಸಾಹಿತ್ಯ ಇವತ್ತಿಗೂ ಸಹ ತನ್ನ ಪ್ರಭಾವವನ್ನ ಆ ರೀತಿಯಲ್ಲಿ ಉಳಿಸ್ಕೊಂಡು ಬಂದಿದೆ ಅಂತ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು. ಆಮೇಲೆ ವರ್ಗ ವ್ಯವಸ್ಥೆ, ಮೇಲ್ವರ್ಗ ಕೆಳವರ್ಗ, ಈ ವರ್ಗ ವ್ಯವಸ್ಥೆಯನ್ನ ಹೋಗಲಾಡಿಸೋದಕ್ಕೆ ದುಡಿಬೇಕು ಅನ್ನುವಂಥ ತತ್ವವನ್ನು ಕೊಟ್ಟಾಗ ಎಲ್ಲರೂ ದುಡಿಯೋದಕ್ಕೆ ತೊಡಗಿದಾಗ ಇಲ್ಲಿ ವರ್ಗ ವ್ಯವಸ್ಥೆಯೇ ಇರೋದಿಲ್ಲ ಅಂತ ಅನ್ನುವಂಥ ಅಲ್ಲಿಯೂ ಸಹ ಸಮಾನತೆಯನ್ನ ತರಬೇಕು. ಅಸಂಗ್ರಹತ್ವವನ್ನ ಪ್ರತಿಪಾದಿಸಿದರು. ಹೊನ್ನಿನೊಳಗೊಂದೊರೆಯ, ಸೀರೆಯೊಳಗೊಂದೆಳೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದೇನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತ ರಾಣಿ. ಅಸಂಗ್ರಹತ್ವವನ್ನು ಸಂಗ್ರಹ ಮಾಡಬಾರ್ದು. ಬಹುಶಃ ಅವತ್ತು 12ನೇ ಶತಮಾನದಲ್ಲಿ ಶರಣರು
ಒಬ್ಬ ಸಾಮಾನ್ಯ ಸ್ತರದ ಹೆಣ್ಣುಮಗಳು ಐದಕ್ಕಿ ಲಕ್ಕಮ್ಮ, ಐದಕ್ಕಿ ಲಕ್ಕಮ್ಮ ಆಕಿದ ಅಕ್ಕಿಯನ್ನ ಆಯ್ದು ತಂದು ಅದನ್ನ ಅವತ್ತು ತಮ್ಮ ಬದುಕನ್ನ ನಡೆಸುವಂತ ಒಂದು ಕಾಯಕ ಐದಕ್ಕಿ ಲಕ್ಕಮ್ಮ, ಐದಕ್ಕಿ ಮಾರಯ್ಯ. ಅವರ ಒಂದು ಉದಾಹರಣೆಯನ್ನು ನೋಡ್ಬಿಟ್ರೆ ಇವತ್ತಿನ ಎಲ್ಲಾ ಹಲವಾರು ಸಮಸ್ಯೆಗಳನ್ನ ನಾವು ಬಗೆಹರಿಸ್ಬೋದೇನೋ, ಸಮಾನತೆಯ ಸಮಾಜವನ್ನು ತರಬಹುದೇನೋ ಅಂತ ಅನಿಸುತ್ತೆ. ಲಕ್ಕಮ್ಮ ಸಾಮಾನ್ಯ ಸ್ತರದ ಹೆಣ್ಮಗಳು. ಅನುಭವ ಮಂಟಪದಲ್ಲಿ ಕುತ್ಕೊಂಡಾಗ ಗಂಡ ಇನ್ನೂ ಆಕೆ ಗಂಡ ಮಾರಯ್ಯ ಅಲ್ಲೇ ಮಾತು ಹೇಳ್ತಾ ಅನುಭವವನ್ನ ಮಾಡ್ತಾ ಕೂತ್ಕೊಂಡಾಗ ಲಕ್ಕಮ್ಮ ತುಂಬಿದ ಸಭೆಯಲ್ಲಿ ಗಂಡನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾಳೆ. ಕಾಯಕ ನಿಂದಿತ್ತು ಹೋಗಯ್ಯ ಮಾರಯ್ಯ, ಕಾಯಕ ನಿಂದಿತ್ತು ಹೋಗಯ್ಯ, ಹೋಗಿ ಕೆಲಸ ನಿಲ್ತೈತಿ, ಮೊದಲು ಕೆಲಸ ಮಾಡೋ ಆಮೇಲೆ ಮಾತಾಡೋದು ಅಂತ ಹೇಳ್ತಕ್ಕಂಥ ಆ ಸಾಮಾನ್ಯ ಸ್ತರದ ಹೆಣ್ಮಗಳು. ಆಕೆ ಹೇಳಿದ್ಲು ಅವನಿಗೆ ಅವಮಾನ ಆಯ್ತು, ತುಂಬಿದ ಸಭೆಯಲ್ಲಿ ನನಗೆ ಹಿಂಗೆ ಹೇಳ್ಬಿಟ್ಲಲ್ಲ ಅಂತ ಹೋಗಿ ಅವತ್ತೊಂದಿಷ್ಟು ಹೆಚ್ಚಿಗೆ ಅಕ್ಕಿ ತಂದ್ಬಿಟ್ಟ ಅವನು ಆರಿಸ್ಕೊಂಡು, ಇವ ಹೇಳಕ್ಕೆ ನಾಳೆಗೆ ಅಂತ. ಅಕ್ಕಿಯನ್ನು ಎಸ್ತಂದ ತರೋ ಹೊತ್ನಾಗ ಬಾಗಿಲ್ದಾಗ ನೋಡಿದ್ಲಕ್ಕಿ, ನೋಡಿ ಅವನ್ನ ಅಲ್ಲೇ ನಿಲ್ಲಿಸ್ತಾ ಇದ್ದಾಳೆ. ನೋಡಿ ಎಂತ ಒಂದು ವೈಚಾರಿಕ ಕ್ರಾಂತಿ ಐದಕ್ಕಿ ಲಕ್ಕಮ್ಮಂದು. ಅಲ್ಲೇ ನಿಲ್ಲಿಸಿ ಹೇಳ್ತಾ ಇದ್ದಾಳೆ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆಯ್ಯ, ರೋಸವೆಂಬುದು ಯಮದೂತರಿಗಲ್ಲದೆ ಜಾತರಿಗುಂಟೆಯ್ಯ, ಈ ಸಖಿಯ ಆಸೆ ಏಕೆ ಈಶ್ವರನೊಪ್ಪ, ಅಮರೇಶ್ವರ ಲಿಂಗಕ್ಕೆ ಇದು ಸಲ್ಲದು, ಹೋಗು ಎಲ್ಲಿದ್ವು ಅಲ್ಲಿ ಹಾಕಿ ಬಾ ಹೋಗು ಅಂತ ಹೇಳ್ತಕ್ಕಂಥ ದಿಟ್ಟತನವನ್ನ ಐದಕ್ಕಿ ಲಕ್ಕಮ್ಮ ಅವತ್ತು ತೋರಿದ್ಲು ಅಂತ ಅನ್ನೋದನ್ನ ನಾವು ಗಮನಿಸಿದಾಗ ಇವತ್ತಿನ ಸಂದರ್ಭದಲ್ಲಿ ಅಂತ ಹೆಣ್ಣು ಮಕ್ಕಳು ಗಂಡಂದಿರಿಗೆ ಆ ಥರದ ಒಂದು ರೀತಿಯಲ್ಲಿ ಅವರು ಹೇಳೋದಾದ್ರೆ ಬಹುಶಃ ಭ್ರಷ್ಟಾಚಾರ ಅಂತ ಅನ್ನೋದು ಬೇರು ಸಮೇತ ಹೋಗ್ಬಿಡುತ್ತೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಬಹುಶಃ ಅದಕ್ಕಾಗಿ ವಚನ ಸಾಹಿತ್ಯ ಅದಕ್ಕೆ ನಮಗೆ ಹತ್ರ ಆಗುತ್ತೆ. ಯಾಕಂದ್ರೆ ವಚನಕಾರರು ಬರೋದಕ್ಕಿಂತ ಮೊದಲ ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂಥ ಭಾಷೆ ನಮ್ಮ ಸಾಮಾನ್ಯ ಜನರಿಗೆ ತಿಳಿತಿದ್ದಿಲ್ಲ ಅಂತ ಭಾಷೆ. ಪಂಪ ರನ್ನ ಬರೆದ್ರು, ಅದು ಚಾಗದ ಭೋಗದ ಕರದ ಗೇಯದ ಗೊಟ್ಟಿಯ ಅಲಂಪಿ ನಿಂಪುಗಳಿಗೆ ಆಗರಮ್ಮಾದ ಮಾನಿಸರ್ ಅಂತವರಾಗಿ ಪುಟ್ಟಲ್ ಏನಾಗಿ ಮೇನೆ ತೀರದು ಪದೆ ತೀರದೊಡಂ ಮರಿದುಂಬಿಯಾಗಿ ಮೇಣ್ ಕೋಗಿಲಿಯಾಗಿ ಪುಟ್ಟುವುದು ನಂದನದೋಳು ಬನವಾಸಿ ದೇಶದೋಳು. ಬಹುಶಃ ಇಂಥ ಮಾತುಗಳನ್ನ ಸಂಸ್ಕೃತ ಭೂಯಿಷ್ಠವಾಗಿ ಅಂದ್ರೆ ಪಂಡಿತ ಮಾನ್ಯರು, ನಾವು ಪಂಡಿತರು ಅಂತನ್ನುವಂತ ಅಂಥದೊಂದು ಪರಂಪರೆನೇ ಇತ್ತು. ಒಬ್ಬ ಕವಿ ಹೇಳ್ತಾನ, ಪಂಡಿತರಂ ವಿವಿಧ ಕಳಾ ಮಂಡಿತರಂ ಕೇಳತಕ್ಕ ಕೃತಿಯಂ ಕ್ಷಿತಿಯೋಳ್ ಕಂಡರ್ ಕೇಳುವಡೆ ಗೊರವರ ದುಂಡುಚಿಯೇ ಬೀದಿವರಿಯೇ ಬೀರನ ಕಥೆಯೇ. ಇದೆಲ್ಲ ಬೀರನ ಕಥೆ ಅಲ್ಲ, ಇದು ಪಂಡಿತ ಮಾನ್ಯರಿಗೆ ಮೀಸಲಾಗಿರ್ತಕ್ಕಂಥ ಸಾಹಿತ್ಯ ಅಂತನ್ನುವಂಥ ಕಲ್ಪನೆ ಒಂದ್ ಕಡೆ ಇತ್ತು. ಆ ರೀತಿ ಸಂಸ್ಕೃತ ಭೂಯಿಷ್ಠವಾಗಿ ಬೆಳೆದು ಬಂದಿರತಕ್ಕಂಥ ಸಾಹಿತ್ಯವನ್ನ ಸರಳ ಸಾಮಾನ್ಯ ಜನರಿಗೆ ತಿಳಿಯುವಂತೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೆನ್ನುತ್ತಿರಬೇಕು. ಲಿಂಗವನ್ನ ಮೆಚ್ಚುವಂತ ಮಾತನ್ನ ಮಾತನಾಡಿದವರು ಶರಣರು. ಲಿಂಗಕ್ಕೆ ದೇವರಿಗೆ ಕನ್ನಡ ಭಾಷೆಯನ್ನ ಕಲಿಸಿದವರು ಶರಣರು. ದೇವಭಾಷೆ ಸಂಸ್ಕೃತ ಅಂತನ್ನುವಂಥ ಪರಂಪರೆ ಇತ್ತು. ಆದ್ರೆ ಕನ್ನಡವನ್ನು ದೇವರು ಮೆಸ್ತಾನ ಅಂತ ಅನ್ನೋದಕ್ಕೆ ಭಕ್ತಿ ಸುಭಾಷೆಯ ನುಡಿವೆ ನುಡಿದಂತೆ ನಡೆವೆ, ಎನ್ನ ನಡೆಯೊಳಗೆ ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ ಅಂತ ದಿಟ್ಟತನವನ್ನು ತೋರಿಸಿದವರು ಶರಣರು. ಜನಸಾಮಾನ್ಯರಿಗೆ ತಿಳಿತಕ್ಕಂಥ ಸಾಮಾನ್ಯರ ಭಾಷೆಯಲ್ಲಿ ಸಾಹಿತ್ಯದ ಜೊತೆಗೆ ಧರ್ಮದ ಜೊತೆಗೆ ಸಮಾನತೆಯನ್ನ ಎಲ್ಲ ಹಂತದಲ್ಲೂ ನಾನು ಮೊದಲೇ ಹೇಳಿದೆ, ವರ್ಗಭೇದ, ವರ್ಣಭೇದ, ಲಿಂಗ ಭೇದ, ಮಹಿಳೆಯರಿಗೂ ಸಹ ಸಮಾನ ಅವಕಾಶಗಳನ್ನು ಕೊಟ್ಟರು ಅಲ್ಲಿ ಶರಣರು. ಮಹಿಳೆಯರನ್ನ ಪರವಧುವ ಮಹಾದೇವಿ ಎಂಬೆ ಅಂತ ಹೇಳೋದ್ರ ಮೂಲಕ ಮಹಿಳೆಯರಿಗೂ ಸಮಾನ ಅವಕಾಶದ ಬಾಗಿಲುಗಳನ್ನು ತೆರೆದುಕೊಟ್ರು. ಅಷ್ಟೇ ಅಲ್ಲ, ಸಿದ್ದರಾಮ ಶಿವಯೋಗಿ ಇನ್ನೂ ಮುಂದುವರೆದು ಹೇಳ್ತಾ ಇದ್ದಾನೆ, ತಾ ಮಾಡಿದ ಹೆಣ್ಣು ತನ್ನ ತಲೆಯೇನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯೇನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯೇನೇರಿತ್ತು. ಇದು ಕಾರಣ ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ. ಹೆಣ್ಣಿಗೆ ದೈವತ್ವದ ಒಂದು ಪರಿಕಲ್ಪನೆಯನ್ನು ಕೊಡೋದ್ರ ಮೂಲಕ ಸ್ತ್ರೀ ಸಮಾನತೆಯನ್ನ ಪ್ರತಿಪಾದಿಸಿದವರು ಶರಣರು. ಬಹುಶಃ ಅವರು 12ನೇ ಶತಮಾನದಲ್ಲಿ ಆ ರೀತಿ ಪ್ರತಿಪಾದಿಸಿದಂಥ ತತ್ವಗಳು ಇವತ್ತು ನಮಗೆ ಬಹಳಷ್ಟು ಇವತ್ತಿಗೆ ಬೇಕಾಗಿರ್ತಕ್ಕಂಥ ತತ್ವಗಳು ಅಂತ. ಇನ್ನೊಂದು ವಿಶಿಷ್ಟವಾಗಿರ್ತಕ್ಕಂಥ ತತ್ವ ಶರಣರದು, ಈ ದಾನ ಅನ್ನೋದು ನಮ್ಗೆ 10ನೇ ಶತಮಾನದಲ್ಲಿ ಬಹಳ ಮೌಲ್ಯಯುತವಾಗಿರ್ತಕ್ಕಂಥ ಒಂದು ಮೌಲ್ಯ. ದಾನ ಮೌಲ್ಯ ಅದೊಂದು ಬಹಳಷ್ಟು, ದಾನ ಮಾಡಿದ್ರೆ ದಾನ ಶ್ರೇಷ್ಠ, ದಾನ ಸೂರ ಅಂತೆಲ್ಲ ಅನ್ಕೊಳ್ಳೋದು. ಆಮೇಲೆ ನಮ್ಗೆ ಭಾಗವತದಲ್ಲಿ ಬರ್ತಕ್ಕಂಥದ್ದು ಇರ್ಬೋದು, ಮಹಾಭಾರತದಲ್ಲಿ ದಾನಕ್ಕೆ ಒಂದು ಶ್ರೇಷ್ಠತೆಯನ್ನ, ಶಿಬಿ ಚಕ್ರವರ್ತಿ ತನ್ನ ಮಾಂಸವನ್ನೇ ಪಾರಿವಾಳಕ್ಕಾಗಿ ಬಹುಶಃ ಇಂಥವನ್ನೆಲ್ಲ ನಾವು ನೋಡಿದಾಗ ಅಂತ ಶ್ರೇಷ್ಠ ದಾನಿಗಳನ್ನ ನಾವು ಒತ್ತಲ್ಲಿ ಕಾಣ್ತೇವೆ. ಅದು ದಾನ ಗುಣವನ್ನ ದಾಸೋಹ ಗುಣವನ್ನಾಗಿ ಪರಿವರ್ತಿಸಿದವರು ಶರಣರು. ದಾನದಲ್ಲಿ ಒಂದ್ ಸ್ವಲ್ಪ ಅಹಮ್ಮಿಕೆ ಇರಬಹುದು,
ನಾನು ಮಾಡಿದೆ ಅಂತ ಅನ್ನುವಂಥದ್ದು ಬರ್ಬೋದು. ಆದ್ರೆ ದಾಸೋಹದಲ್ಲಿ ಹಂಗಲ್ಲ. ಎಲ್ಲ ಪಂಕ್ತಿಯನ್ನು ಕೂಡಿಸಿ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಅಹಂಕಾರ ನಿರಸನ ಒಂದೊಂದೇ ತತ್ವ ಅಲ್ಲ, ಅದರಲ್ಲಿ ಒಂದು ಹೇಳೋದ್ರ ಮೂಲಕ ಇನ್ನೂ ಹಲವಾರು ತತ್ವಗಳನ್ನ ಅಲ್ಲಿ ಜೋಡ, ಅಹಂಕಾರ ನಿರಸನ ಇರ್ಬೋದು, ಅಂತ ವಿಚಾರಗಳನ್ನ ಬಹುಶಃ ಅಲ್ಲಿ ಪ್ರಾಣಿ ಪಕ್ಷಿಗಳ ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾರೆ ಅವರು. ಕಾಗೆ ಒಂದಗುಳ ಕಂಡರೆ ಕರೆ ಇದೆ ತನ್ನ ಬಳಗವನು, ಕೋಳಿ ಒಂದ ಕುಟುಕು ಕಂಡರೆ ಕರೆ ಇದೆ ತನ್ನ ಕುಲವನೆಲ್ಲವ, ಮನುಷ್ಯನಾಗಿ ಮನುಷ್ಯ ಪಕ್ಷವಿಲ್ಲದಿದ್ದಡೆ ಆ ಕಾಗೆ ಕೋಳಿಯಿಂದ ಕರಕಷ್ಟ ನರನ ಬಾಳವೆ. ಹೇಳೋದ್ರ ಮೂಲಕವಾಗಿ ಕಾಗೆ ಕೋಳಿಗಳ ಉದಾಹರಣೆಗಳನ್ನು ಕೊಟ್ಟು ಮನುಷ್ಯನಾಗಿ ನಾವು ಮನುಷ್ಯರು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು, ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಪರಸ್ಪರನ ಪ್ರೀತಿಸಬೇಕು, ಗೌರವಿಸಬೇಕು ಅಂತ ಅನ್ನುವಂತ ವಿಶಿಷ್ಟ ತತ್ವವನ್ನು ಕೊಟ್ಟವರು ಶರಣರು. ಆ ಕಾರಣಕ್ಕಾಗಿ ಅವರು ಇವತ್ತು ಪ್ರಸ್ತುತ ಅಂತ ಅನ್ನಿಸ್ತಾರೆ. ಇವತ್ತು ನಮಗೆ ಬೇಕಾಗಿರೋದು ಅದೇ ಮಾನವೀಯತೆ, ಮನುಷ್ಯತ್ವಕ್ಕಾಗಿ ನಾವು ಅಡವಿಗೆ ಹೋಗ್ಬೇಕಾಗಿಲ್ಲ, ತಪಸ್ ಮಾಡಕ್ಕಾಗಲ್ಲ, ಇಲ್ಲೇ ಇರ್ತಕ್ಕಂಥ GS ರುದ್ರಪ್ಪ ಒಂದ್ ಕಡೆ ಹೇಳ್ತಾರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ದೇವರ ಗುರುತಿಸಿದಾದೇನು, ಪ್ರೀತಿ ಸ್ನೇಹ ವಿಶ್ವಾಸ ಇದುವೇ ನಮ್ಮಲ್ಲಿ ಬರಬೇಕಾಗಿರ್ತಕ್ಕಂಥದ್ದು ಅಂತ ಅನ್ನೋದನ್ನ ಬಹುಶಃ ಶರಣರು ವಚನ ಸಾಹಿತ್ಯದ ಮೂಲಕ ಪ್ರತಿಪಾದಿಸಿದರು. ಆ ಕಾರಣಕ್ಕಾಗಿ ಆ ಶರಣ ಸಾಹಿತ್ಯ, ವಚನ ಸಾಹಿತ್ಯ ಇವತ್ತಿಗೂ ಸಹ ಪ್ರಸ್ತುತ ಅನಿಸ್ತಾ ಇದೆ. ಬಸವಣ್ಣ ಇವತ್ತು ಕರ್ನಾಟಕದ ಸಾಂಸ್ಕೃತಿಕ ನಾಯಕನಾಗಿ ನಮ್ಗೆ ದೊರಕಿದಾನೆ ಅಂತ ಅನ್ನೋದಾದ್ರೆ, ಬಸವಣ್ಣನ ಮೂರ್ತಿಯನ್ನ ಇಂಗ್ಲೆಂಡದ ಥೇಮ್ಸ್ ನದಿ ದಡದಲ್ಲಿ ಪ್ರತಿಷ್ಠಾಪಿಸುವ ಮೂಲಕವಾಗಿ ಬಸವಣ್ಣ ಕಟ್ಟಿದ ಅನುಭವ ಮಂಟಪವನ್ನ ನಮ್ಮ ಸಂಸತ್ತಿನಲ್ಲಿ ಅದರ ತೈಲಚಿತ್ರವನ್ನ ಅನಾವರಣ ಮಾಡೋದ್ರ ಮೂಲಕವಾಗಿ ಬಸವಣ್ಣನ ಖ್ಯಾತಿ ವಿದೇಶಗಳಲ್ಲಿ ಅದು ಮೆರಿತಕ್ಕಂಥದ್ದು ಯಾಕೆ ಆಗ್ತಾ ಇದೆ ಅಂತ ಅನ್ನೋದ್ರ ಅವತ್ತು ಹೇಳಿದಂತಹ ತತ್ವ ಇವತ್ತಿನ ಜನತೆಗೆ ಅದು ಹೆಚ್ಚು ಅವಶ್ಯಕವಾಗಿದೆ ಅಂತ ಅನ್ನೋದನ್ನ ನಾವು ಇವತ್ತು ಗಮನಿಸ್ಬೇಕೇನೋ. ಆ ಕಾರಣಕ್ಕಾಗಿಯೇ ನನಗೂ ಸಹ ಅಂತ ವಚನಗಳ ಮೂಲಕವಾಗಿ ಸಮಾಜವನ್ನು ತಿದ್ದಬಹುದು, ಸಮಾಜ ಪರಿವರ್ತನೆಯಾಗಬಹುದು, ಸಮಾಜದಲ್ಲಿ ಸಮಾನತೆ ಬರಬಹುದು ಅಂತ ಅನ್ನುವಂತ ಆಶಾಭಾವ ಇನ್ನೂ ನಮ್ಮದಾಗಿದೆ ಅಂತ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಬಹುದು. ತಮ್ಮ ಈ ಬೆಳವಣಿಗೆಗೆ ಪೂರಕವಾಗಿ ತಮ್ಮ ಮೇಲೆ ಪ್ರಭಾವ ಬೀರಿದ ವ್ಯಕ್ತಿತ್ವವನ್ನ ಪರಿಚಯಿಸ್ತೀರಾ ಸರ್? ನನ್ನ ಮೇಲೆ ಪ್ರಭಾವ ಆಗಿದ್ದು ಅಂದ್ರೆ ಅದನ್ನ ನಾನು ಮೊದಲೇ ಹೇಳ್ಕೊಂಬಂದೆ. ಪ್ರಾಥಮಿಕ ಹಂತದಲ್ಲಿ ನಮ್ಮ SG ಕುಲಕರ್ಣಿ, ಶ್ರೀನಿವಾಸ್ ಕುಲಕರ್ಣಿ ಅಂತನೋರು, ಅವ್ರು ನಮ್ಗೆ ಬಹಳ ಹೆಚ್ಚು ಪ್ರಭಾವ ಬೀರೋದು. ಅವ್ರು ಹೈಸ್ಕೂಲ್ ಹಂತಕ್ಕೆ ಬರ್ತಿದ್ದಂಗೆನ ನರೇಗಲ್ ಸರ್ ಅವರು ಕನ್ನಡ ಪ್ರಾಧ್ಯಾಪಕರು. ಹಾಗಾಗಿ ಅವರ ಕನ್ನಡ ಬೋಧನೆ ನನಗೆ ಹೆಚ್ಚು ಇಷ್ಟ ಆಗಿ ನಾನು ಕನ್ನಡ ಸಾಹಿತ್ಯದ ಕಡೆ ಒಲಿಯೋದಕ್ಕೆ ಕಾರಣ ಆಯ್ತು. ಇದು ಪ್ರಾರಂಭಿಕ ಹಂತ. ಇದು ಮುಂದೆ ಬರ್ತಿದ್ದಂಗೆನ ಚೆನ್ನಕ್ಕ ಎಲಿಗಾರ್ ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಹೋಗ ಚೆನ್ನಕ್ಕ ಎಲಿಗಾರು. ಆಮೇಲೆ ಡಿಗ್ರಿ ಕ್ಲಾಸ್ನಲ್ಲಿ ನಾನು ಪದವಿ ಓದುವಾಗ ನನಗೆ ಲೋಕೂರ್ ಅಂತ ಒಬ್ರು ಸರ್ ಕಲಿಸ್ತಿದ್ರು ಕನ್ನಡನ. ಅವ್ರ ಜೊತೆಗೆ ಕೆಂಚವೀರಪ್ಪ ಅಂತ ನನ್ನ ಮೇಲೆ ಬಹಳ ಪ್ರಭಾವ ಬೀರಿದವರು. ಕೆಂಚವೀರಪ್ಪ ಸರ್ ಹಾವೇರಿ ಪದವಿ ಹಾವೇರಿ GH ಕಾಲೇಜ್, ಹಾವೇರಿ ಗುದ್ಲೆಪ್ಪ ಹಳ್ಳಿಕೇರಿ ಕಾಲೇಜಿನಲ್ಲಿ ಓದಿದೆ. ಅಲ್ಲಿ ಕನ್ನಡ ಬೋಧಿಸ್ತಕ್ಕಂಥ ಕೆಂಚವೀರಪ್ಪ ಸರ್, ಅಲ್ಲಿ ಇನ್ನೊಬ್ರು ಅಕ್ಕಮಹಾದೇವಿ ಹಿರೇಮಠ ಅಂತ ಒಬ್ರು ಮೇಡಮ್ ಕಲಿಸ್ತಿದ್ರು. ಅವರೆಲ್ಲರ ಪ್ರಭಾವದಿಂದ ನಾನು ಮುಂದೆ ಹೋದಾಗ ಬಹುಶಃ ನನ್ನ ಜೀವನದ ಬಹುದೊಡ್ಡದಾಗಿ ನನಗೆ ಗುರುವಾಗಿ ಸಿಕ್ಕವ್ರು ಅಂದ್ರೆ ಡಾಕ್ಟರ್ MM ಕಲಬುರ್ಗಿ ಅಂತ ಅನ್ನೋದನ್ನ ನಾನು ಇವತ್ತು ಸ್ಮರಿಸಲೇಬೇಕು. ಅಂತ ದೊಡ್ಡ ವಿದ್ವಾನರು ಅವರು ಹುತಾತ್ಮರಾಗಿದ್ದಾರೆ. ಬಹುಶಃ ಹುತಾತ್ಮರಾದರು ಅಂತ ಅನ್ನೋ ಕಾರಣಕ್ಕಾಗಿ ಒಬ್ಬ ಕಲಬುರ್ಗಿಯನ್ನ ಅವತ್ತು ಹತ್ಯೆ ಮಾಡಿರ್ಬೋದು, ಆದ್ರೆ 1000 ಕಲಬುರ್ಗಿಯವರು ಉದಯ ಆಗ್ಯಾದ್ರ ಅಂತ ಅನ್ನೋದನ್ನ ನಾವಿವತ್ತು ಗಮನಿಸ್ಬೋದು. ಕಲಬುರ್ಗಿ ಸರ್ ಪಾಠ ನನ್ನ ಮೇಲೆ ಬಹಳ ಪ್ರಭಾವ ಬೀರಿತು. ಅವರು ಪಂಪ ಭಾರತವನ್ನ ಪುಸ್ತಕ ನೋಡದೆ ಇಡೀ ಪಂಪ ಭಾರತವನ್ನ ಬಾಯ್ಪಾಟಾಗಿ ಹೇಳ್ತಿದ್ರು ಅವರು. ಅಂತ ಪ್ರಭಾವ, ಅಂತ ಒಬ್ಬ ಗುರುಗಳಲ್ಲಿ ಅವ್ರ ಜೊತೆ ಅವರೊಂದಿಗೆ ಕಲಿತೆ ಅನ್ನೋದೇ ನನಗೊಂದು ಹೆಮ್ಮೆಯ ವಿಷಯ. ಅದ್ರ ಜೊತೆಗೆ ವೀರಣ್ಣ ರಾಜೂರ್ ಅಂತ ಬಹಳ ಪ್ರೀತಿಯಿಂದ ನನ್ನನ್ನು ಕಂಡವರು. ಅವರೆಲ್ಲ ಆ ಹಂತದಲ್ಲೇ ಇದ್ದು ನನಗೆ ಪುಸ್ತಕ ಬರೆಯೋದಕ್ಕೆ, ಸಾಹಿತ್ಯದಲ್ಲಿ ಆಸಕ್ತಿ ಮೂಡೋದಕ್ಕೆ ಅನೇಕ ರೀತಿಯಲ್ಲಿ ಅವರು ನೆರವಾದಂಥವ್ರು. BR ಹಿರೇಮಠ ಅಂತ ಒಬ್ರು ಇದ್ರು. ಎಲ್ಲರನ್ನು ಯಾರನ್ನ ನೆನೆಸ್ಬೇಕು, ಎಲ್ಲ ಸಮಾಜದಿಂದ ಬೆಳೆದು ಬಂದ ಕಾರಣಕ್ಕಾಗಿ ಸಮಾಜದಲ್ಲಿ ಅನೇಕರು ನನ್ನ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ. ಕೆಲವೊಂಬಲ್ಲವರಿಂದ ಕಲಿತು ಕೆಲವೊಮ್ಮೆ ಶಾಸ್ತ್ರಗಳನ್ನು ಕೇಳೋ ಸೋಮೇಶ್ವರನ ಆ ಮಾತುಗಳನ್ನು ನೆನಪಿಸ್ಕೊಂಡ್ರೆ ಎಲ್ಲರಿಂದನೂ ನಾ ಕಲ್ತಿದ್ದೇನೆ ಅಂತ ಅನ್ನೋದನ್ನ ಮಾತ್ರ ಇಲ್ಲಿ ಹೇಳ್ಬೋದೇನೋ ಅಂತ ಅನ್ನೋದು. ಸರ್, ತಮ್ಮ ಊರು, ಹೆತ್ತವರು, ಶಾಲೆ, ವಿದ್ಯಾಭ್ಯಾಸ ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಸರ್? ಅದು ನಾನು ಇದ್ರ ಬಗ್ಗೆ ಹೇಳಲೇಬೇಕು. ಯಾಕಂತಂದ್ರೆ ಅದು ಒಂದು ಸ್ವಲ್ಪ ಸಮಾಜಕ್ಕೆ ಏನಾರ ಅದರಿಂದ ಪ್ರೇರಣೆ ಆಗ್ಬಹುದೇನೋ ಅಂತ ಅನ್ಕೊಂಡಿದ್ದೇನೆ. ಯಾಕಂದ್ರೆ
ಬಹಳ ಕಷ್ಟದ ಜೀವನ. ಆ ಕಷ್ಟವನ್ನ ಹೇಳ್ಕೊಂಡಾಗ ಬಹುಶಃ ಈಗಿನವ್ರಿಗೆ ಅದು ಕಷ್ಟ ಅರ್ಥ ಆಗ್ಲಿಕ್ಕಿಲ್ಲ. ಈಗ ಯಾರಿಗೆ ಕಷ್ಟ ಇಲ್ಲ ಈಗ, ಆದ್ರೂ ಸಹಿತ ನಾವು ಬೆಳೆದು ಬಂದದ್ದನ್ನ ಅದನ್ನ ಹೇಳ್ಬೋದೇನೋ. ನಮ್ಮ ಊರು ಅಂದ್ರೆ ನಾನು ನಾರಾಯಣಪುರ. ಆದ್ರೆ ನಾರಾಯಣಪುರಕ್ಕೆ ಬರೋದಕ್ಕಿಂತ ಮೊದಲ ನಮ್ಮ ತಂದೆ ಇದ್ದಿದ್ದು ದ್ಯಾಮನಕೊಪ್ಪ. ನಮ್ಮ ತಂದೆ ಊರು ಅದು ಹಾನಗಲ್ ತಾಲೂಕು. ಆದ್ರೆ ಅವನು ಬಹಳ ಚಿಕ್ಕಂದಿನಲ್ಲೇ ತಾಯಿಯನ್ನು ಕಳ್ಕೊಂಡು ಇಲ್ಲೇ ನಾರಾಯಣಪುರದಲ್ಲಿ ಬಂದು 13 ದಿವಸದ ಮಗ ಇದ್ದ. ಬೇರೆಯವ್ರ ಸಂಬಂಧಿಕರ ಮನೆಯಲ್ಲಿ ಬೆಳೆದ. ಅಲ್ಲಿಂದ ಇಲ್ಲಿ ಬೆಳೆದಾದ್ಮೇಲೆ ನಾನು ಹುಟ್ಟಿದ್ದು ನಾರಾಯಣಪುರದಲ್ಲಿ. ಆ ಊರಿನ ಹಿಂದಿನ ಊರಿನ ಅಡ್ರೆಸ್ನು ಹೆಸರನ್ನು ಉಳಿಸ್ಕೊಂಡು ಈಗ ದ್ಯಾಮನಕೊಪ್ಪ ಅಂತ ಸೇರ್ಕೊಂಡಿದೆ. ಅದು ಸಂಪರ್ಕ ಆ ಊರಿಂದ ಈ ಊರಿಂದ. ಹಂಗ ಬೆಳೆಯುವಾಗ ಬಹಳ ಬಡತನದ ಪರಿಸ್ಥಿತಿ. ನಾನು ಎಲ್ಲಾನು ಹೇಳೋದಕ್ಕಿಂತ ಕೆಲವೊಂದು ಹಂತದಲ್ಲಿ ನಾನು ವಿವರಿಸ್ಬೇಕಂದ್ರೆ ಭಾಳ ಪ್ರಾಥಮಿಕ ಶಾಲೆ ಕಲಿಯುವಾಗನ ನಮ್ಗೆ ಭಾಳ ತೊಂದರೆಯಲ್ಲಿ ಕಲಿತೆ. ಶಾಲೆ ಕಲಿಯುವಂಥ ಅವಕಾಶನೇ ಇರಲಿಲ್ಲ. ಮುಂದೆ ಹೈಸ್ಕೂಲ್ಗೆ ಹೋಗುವಾಗ ನಮ್ಮ ತಾಯಿಯವರ ಒಂದು ಶ್ರಮ, ಅಲ್ಲೇ ಹಾಸ್ಟೆಲ್ದಲ್ಲಿ ಬಂದಿಟ್ಟು ತನ್ನ ಬೆಂಡಾಲಿ ಒತ್ತಿ ಇಟ್ಟು ನನಗೆ ಫೀ ಕಟ್ಟುವಂಥ ರೊಕ್ಕ ಕೊಟ್ಟಿದ್ದು. ಇವೆಲ್ಲ ನೆನಪುಗಳು ಅದಾವು. ಅದ್ರ ಮಧ್ಯದಲ್ಲೇ ಕಲ್ತಾಗ ಬಹುಶಃ ನನಗೆ ಅಲ್ಲಿ ನರೇಗಲ್ ಸರ್, ನಾನು ಆಗಲೇ ಪ್ರಸ್ತಾಪಿಸಿದೆ ಅವರ ಹೆಸರನ್ನ, ಅವರು ನನಗೆ ದೊರೆತು ಹೈಸ್ಕೂಲ್ ಹಂತದಿಂದ ಹಿಡಿದು ನಾನು ಡಿಗ್ರಿ ಪದವಿ, ಸ್ನಾತಕೋತ್ತರ ಪದವಿ ಮುಗಿಯುವವರೆಗೂ ನನ್ನ ಎಲ್ಲ ವಿದ್ಯಾಭ್ಯಾಸದ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ನನಗೆ ಶಾಲೆ ಕಲಿಸ್ತವ್ರು. ಆ ಕಾರಣಕ್ಕಾಗಿ ನನಗೆ ಶಾಲೆ ಕಲಿಯೋದಕ್ಕೆ ಸಾಧ್ಯ ಆಯಿತು ಅಂತ ಅನ್ನೋದನ್ನ ಈ ಸಂದರ್ಭದಲ್ಲಿ ಭಾಳ ಭಾವನಾತ್ಮಕವಾಗಿ ಅವ್ರನ್ನ ನೆನೆಸ್ಲೇಬೇಕು ಅಂತ. ಇಲ್ಲ ಅಂದಿದ್ರೆ ನಮ್ಗೆ ಇದು ಸಾಧ್ಯವೇ ಆಗ್ತಿರ್ಲಿಲ್ವೇನೋ ಅಂತ ಆ ರೀತಿ ದ್ವಿತೀಯ PUC ರಿಸಲ್ಟ್ ಬಂದಿದೆ. ನಮ್ಮ ತಂದೆ ತೀರ್ಕೊಂಡ್ರು. ತಾಯಿ ಒಬ್ಬಳೇ ಮನೆಯನ್ನು ನಡೆಸ್ಕೊಂಡು ನನಗೆ ಕಲಿಸ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಿದ್ಲು. ಆ ಹಂತದಲ್ಲಿ ನನಗೆ ಅವರಿವರಿಂದ ಪರಪುಟ್ಟನಾಗಿ ಬೆಳೆದೆ. ಎಲ್ಲ ಕಡೆ ಹೋಗುವಾಗ ಬಹಳಷ್ಟು ಜನ ಶಿಕ್ಷಕರೇ ನನಗೆ ಫೀ ಕಟ್ಟೋದು, ಪುಸ್ತಕ ಕೊಡಿಸೋದು. ಅದು ನಾನೇನು ಹೇಳ್ಕೊಂಡಿದ್ದೋ ಬಿಟ್ಟಿದ್ದೋ ಅದು ತನ್ನಿಂತಾನೇ ಅಂತ. ಇದೇ ಹಂತದಲ್ಲಿ ನನಗೆ ಪದವಿ ಓದುವಾಗ ನಾಡಿನ ಅನೇಕ ತಿಪ್ಪೇರುದ್ರ ಸ್ವಾಮಿ ಅಂತವ್ರು, ರಾಮನಾಯಕರು ಅಂತವ್ರು, ಚನ್ನವೀರ್ ಕಣಿವಿ ಅಂತವ್ರು, ವೃಷಭೇಂದ್ರ ಸ್ವಾಮಿ ಅಂತ ಅವರೆಲ್ಲರ ಪ್ರಭಾವ ನನ್ನ ಮೇಲೆ ಬಿತ್ತು. ಅವ್ರ ಜೊತೆಗೆ ಚರ್ಚಿಸೋದು, ಓದೋದು, ಅದನ್ನ ಮಾಡೋದ್ರ ಮೂಲಕವಾಗಿ ನನಗೆ ಹೆಚ್ಚು ಸಾಹಿತ್ಯಕ್ಕೆ ಆಸಕ್ತಿ ಬೆಳೆದು ಒಂದು ಹಂತಕ್ಕೆ ಬಂದೆ ಅಂತ ಹೇಳ್ಬೋದೇನೋ ಅಂತ. ಸರ್, ತಮ್ಮ ವೃತ್ತಿ ಜೀವನದ ಬಗ್ಗೆ ತಿಳಿಸ್ಕೊಡ್ತೀರಾ ಸರ್? ವೃತ್ತಿ ಜೀವನನು ಅದನ್ನ ಹೇಳಿದೆ. ಬಡತನ, ಕಷ್ಟ. MA ಮುಗಿಸಿದೆ 1994ರಲ್ಲಿ. MA ಪಾಸ್ ಆಯ್ತು. ಮುಂದೆ 95ರಲ್ಲಿ ಸರ್ಕಾರದಿಂದ ಕಾಲ್ಫಾರ್ ಮಾಡಿದ್ರು PUC ಉಪನ್ಯಾಸಕರ ಹುದ್ದೆಗೆ. ಆದ್ರೆ ನನ್ನ ಸರ್ಟಿಫಿಕೇಟ್ ಜೆರಾಕ್ಸ್ ಮಾಡಿ ಅರ್ಜಿ ಹಾಕುವಷ್ಟು ಹಣ ನನ್ನಲ್ಲಿ ಇರಲಿಲ್ಲ. ಅವತ್ತು ಅರ್ಜಿ ಹಾಕಿದ್ರೆ ಸರ್ಕಾರಿ ನೌಕರಿಗೆ ಸೇರ್ತಿದ್ದೆ. ನನ್ನ ಜೊತೆಗಾರರು ನನಗಿಂತ ಮೆರಿಟ್ ಕಡಿಮೆ ಇದ್ದವ್ರು ಸಹಿತ ಅವಾಗ ಗೋವಿಂದೇಗೌಡರು ಯಾವುದೇ ಮೆರಿಟ್ ಆಧಾರದ ಮೇಲೆ ಎಲ್ಲರೂ ನೇಮಕಾತಿ ಮಾಡಿದ್ರು. ಅವಾಗ ಗೌರ್ಮೆಂಟ್ನಲ್ಲಿ ಸೇರ್ಬಿಡ್ತಿದ್ದೆ ನಾನು. ಆದ್ರೆ ನಾವು ಹೋಗುವಾಗ ನಮ್ಮ ಎದುರಿಗೆ 2 ದಾರಿ ಇರ್ತಾವೆ. ಕವಲು ದಾರಿಯಲ್ಲೇ ನಿಂತಿರ್ತೇವೆ ನಾವು. ಆ ದಾರಿಯಲ್ಲಿ ಹೋಗಿದ್ರೆ ಏನೇನೋ ಆಗ್ಬೋದಿತ್ತು. ಆದ್ರೆ ಹೋಗಬೇಕಾದ ದಾರಿ ಇದೇ ದಾರಿ ಅನ್ನೋ ರೀತಿಯೊಳಗೆ ಅವತ್ತೇನಾಯ್ತು, 1994 ಜೂನ್ ತಿಂಗಳ ನಾನು 1-2 ಪುಸ್ತಕಗಳನ್ನು ಅವತ್ತು ಮಾಡಿದ್ದೆ. ಧಾರವಾಡದ ಮುರುಘಾ ಮಠದಲ್ಲಿ ನನಗೆ ಫ್ರೀ ಹಾಸ್ಟೆಲ್ನಲ್ಲಿ ಓದಿದ್ದೆ. ಮಹಾಂತಪ್ಪಗಳ ಆಶ್ರಯ ಕೊಟ್ಟಿದ್ರು. ನಾನು ಅಲ್ಲಿರುವಾಗಲೇ ಮಹಾಂತಪ್ಪಗಳು ಲಿಂಗೈಕ್ಯರಾದ್ರು. ಮುಂದೆ ಇನ್ನೂ 1 ವರ್ಷ ಓದಿತ್ತು ನಂದು. ಮಹಾಂತಪ್ಪಗಳು ಲಿಂಗೈಕ್ಯರಾದ ಸಂದರ್ಭದಲ್ಲಿ ನನ್ನ ಮೇಲೆ ಬಹಳಷ್ಟು ಪ್ರಭಾವ ಬೀರಿದ ಕಾರಣಕ್ಕಾಗಿ ಅವ್ರ ಬಗ್ಗೆ ಒಂದು ಪುಸ್ತಕವನ್ನು ಮಾಡಬೇಕು ಅನ್ನೋದು ನನ್ನ ತಲೆಯೊಳಗೆ ಬಂದಿತ್ತು. ಅವಾಗ ಮಹಾಂತ ಜ್ಯೋತಿ ಅಂತ ಒಂದು ಪುಸ್ತಕನ ಅವರ ಮಹಾಂತಪ್ಪಗಳ ಬಗ್ಗೆ ಲೇಖನಗಳನ್ನು ಬರೆಸಿ ದೊಡ್ಡ ದೊಡ್ಡ ವಿದ್ವಾಂಸರಿಂದ, ಧಾರವಾಡದಲ್ಲಿದ್ದ ಕಾರಣ ಧಾರವಾಡದ ಎಲ್ಲ ವಿದ್ವಾಂಸರು, R.C. ಹಿರೇಮಠರನ್ನ ಮೊದಲುಗೊಂಡಂತೆ R.C. ಹಿರೇಮಠರು, ಚನ್ನವೀರ್ ಕಣಿವಿಯವರು, ಬಹಳ ಜನ ವಿದ್ವಾಂಸರ ಲೇಖನಗಳನ್ನು ಅದರಲ್ಲಿ ಅಳವಡಿಸಿಕೊಂಡು ಒಂದು ಪುಸ್ತಕವನ್ನು ಮಾಡಿದೆ, ಮಹಾಂತ ಜ್ಯೋತಿ ಅಂತ. ಮಹಾಂತ ಜ್ಯೋತಿ ಅಂತ ಪುಸ್ತಕ ಮಾಡಿ ಮಹಾಂತಪ್ಪಗಳ ಮೊದಲ ಪುಣ್ಯತಿಥಿ, ಮೊದಲ ವರ್ಷದ ಪುಣ್ಯತಿಥಿ ಜೂನ್ ತಿಂಗಳಲ್ಲಿ ಅದನ್ನು ನಮ್ಮೂರಿನ ಒಂದು ದೇವಸ್ಥಾನದಲ್ಲಿ ಮಹಾಂತಪ್ಪಗಳ ಪುಣ್ಯತಿಥಿಯೇ ಅಂತ ಅದನ್ನೊಂದು ಕಾರ್ಯಕ್ರಮವನ್ನು ಆಯೋಜಿಸಿ ಇಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇಟ್ಟುಕೊಂಡಿದ್ದೆ. ಅವತ್ತು ಮಂಜುನಾಥ್ ಕುನ್ನೂರ್ ಅವರು ನಮ್ಮ ತಾಲೂಕಿನ MLA ಶಾಸಕರು. ಮಂಜುನಾಥ್ ಕುನ್ನೂರ್ ಅವರು ನಮ್ಮ ತಾಲೂಕಿನ ಶಾಸಕರು. ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮಾಡಿದ್ದೆ. ಈ ಕಾರ್ಯಕ್ರಮಕ್ಕೆ ನನಗೆ ಕಲಿಸಿದಂಥ ಗುರುಗಳಾದಂಥ ವೀರಣ್ಣ ರಾಜೂರು, BR ಹಿರೇಮಠರು, ಚೆನ್ನಕ್ಕ ಎಲಿಗಾರ್ ಅವರೆಲ್ಲ ಬಂದಿದ್ರು. ಅವರು ನನ್ನ ಬಗ್ಗೆ ಹೇಳೋದನ್ನೆಲ್ಲ ಕೇಳಿ ಶಾಸಕರಾದಂಥ ಮಂಜುನಾಥ್ ಕುನ್ನೂರ್ ಅವರು, ಈ ವರ್ಷ ನಾನು
ಒಂದು ನಮ್ದು ಹೈಸ್ಕೂಲ್ ಇದೆ ನಮ್ಮ ಸಂಸ್ಥೆದ್ದು. ಈ ವರ್ಷ ಕಾಲೇಜ್ ಅಪ್ಗ್ರೇಡ್ ಮಾಡೋನಿದ್ದೇನೆ, ಅದಕ್ಕೆ ಅವನು ನಮ್ಮ ಕಾಲೇಜ್ನಲ್ಲಿ ಲೆಕ್ಚರರ್ ಮಾಡ್ತೇನೆ ಅಂತ ಆ ಸಮಾರಂಭದಲ್ಲೇ ಭಾಷಣ ಮಾಡಿ ನನ್ನ ಸೀದಾ ಇನ್ನೂ ನಂದು ಅವ್ರದ್ದು ಕಾಲೇಜ್ ಪ್ರಾರಂಭ ಆಗಿದ್ದಿಲ್ಲ, ನನ್ನ ಕರ್ಕೊಂಡೋಗಿ ಹೈಸ್ಕೂಲ್ಗೆ ಪಾಠ ಮಾಡಕ್ಕೆ ಚಾಲೂ ಮಾಡಿಸಿದ್ರು. ಅದೇ ವರ್ಷ ಕಾಲೇಜನ್ನು ಅಪ್ಗ್ರೇಡ್ ಮಾಡಿ ಮೊದಲ ಪ್ರಿನ್ಸಿಪಾಲ್ನಾಗಿ ನಾನು ಆ ಕಾಲೇಜಿಗೆ ಸೇರಿದೆ. ಕಾಲೇಜ್ ಪ್ರಾರಂಭ ಆಯಿತು, ಅಲ್ಲಿಂದ ಪ್ರಿನ್ಸಿಪಾಲ್ನಾಗಿ ಅಲ್ಲಿಂದ ಇಲ್ಲಿವರೆಗೂ ಅವರು ಭಾಳ ನನ್ನನ್ನು ಪ್ರೀತಿಯಿಂದ ಕಾಳಜಿಯಿಂದ ನನಗೆ ಸಾಕಿ ಸಲುಹಿದಂಥ ಆಶ್ರಯದಾತರು ಅಂತ ನಾನು ಅವರನ್ನು ಕಾಲೇಜ್ ಹೆಸರು ಚೆನ್ನಪ್ಪ ಕುನ್ನೂರ್. ಅವರ ತಂದೆ ಹೆಸರಿನಿಂದ ಶ್ರೀ ಮಂಜುನಾಥ್ ಕುನ್ನೂರ್ ಅವರು ಅವ್ರ ತಂದೆ ಹೆಸರಿನಿಂದ ಸಿಗ್ಗಾವಿಯಲ್ಲಿ ಶ್ರೀ ಚೆನ್ನಪ್ಪ ಕುನ್ನೂರ್ ಪದವಿ ಪೂರ್ವ ಕಾಲೇಜು ಸಿಗ್ಗಾವಿಯಲ್ಲಿ ಅವರ ತಂದೆ ಹೆಸರಿನಿಂದ ಒಂದು ಕಾಲೇಜನ್ನು ಅಪ್ಗ್ರೇಡ್ ಮಾಡಿದ್ರು. ಅವತ್ತಿಂದ ಅಲ್ಲಿ ಆದ್ರೆ ಅವರ ಪ್ರೀತಿ ನನಗೆ ಸಿಕ್ಕಿತ್ತು, ಆದ್ರೆ ಸರ್ಕಾರದ ಅನುದಾನ ಇರಲಿಲ್ಲ. 18 ವರ್ಷ ನಿರಂತರವಾಗಿ ಅನುದಾನ ರಹಿತ ಸೇವೆಯನ್ನು ಮಾಡಿದೆ ಅಲ್ಲಿ, ಅನುದಾನ ರಹಿತ. ಆದ್ರೆ ನನಗೆ ಅದು ಅನುದಾನ ರಹಿತ ಸೇವೆ ಅಂತ ಅನಿಸ್ಲೇ ಇಲ್ಲ, ಯಾಕಂದ್ರೆ ಮಂಜುನಾಥ್ ಕುನ್ನೂರ್ ಅವರು ಅಷ್ಟು ಪ್ರೀತಿಯಿಂದ ನನ್ನನ್ನು ಕಂಡಿದ್ರು, ಆ ಒಂದು ಗೌರವದಿಂದ ಕಂಡಿದ್ರು, ಅದನ್ನ ಆ ರೀತಿ ಬೆಳೆಸಿದ್ರು. ಅವರ ಒಂದು ಪ್ರೀತಿಯ ರಕ್ಷೆಯಲ್ಲಿ ಬೆಳೆದು ಅದು ಯಾವುದೇ ರೀತಿಯ ಅದು ಅನುದಾನ ರಹಿತ, ನನಗೆ ಸಂಬಳ ಇಲ್ಲ ಅನ್ನುವಂಥ ಕೊರಗು ಕಾಡದೆ ನಾನು ಅತ್ಯಂತ ಉತ್ಸಾಹದಿಂದ ಆ ಕೆಲಸವನ್ನು ಮಾಡಿದೆ. ಅದರ ಪುಣ್ಯದ ಫಲವಾಗಿ 2012ರಲ್ಲಿ ನಾವು ಅನುದಾನಕ್ಕೆ ಒಳಪಟ್ಟಿದ್ದೇವೆ. ಅದಾದ ನಂತರ ಈಗ ಅನುದಾನಿತ ಉಪನ್ಯಾಸಕನಾಗಿ ಮತ್ತೆ 12-13 ವರ್ಷ ಸೇವೆ ಮುಂದುವರೆದಿದೆ. ಈ ರೀತಿ ನಾನು ಅಲ್ಲಿ ಸೇರೋದಕ್ಕೆ ಕಾರಣ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಪ್ರಾಚಾರ್ಯನಾಗಿ ಸೇವೆ ಸಲ್ಲಿಸಿದ್ದು ಮತ್ತು ನನ್ನ ಉಪನ್ಯಾಸಕ ವೃತ್ತಿಯನ್ನು ಸಹ ಅದರಲ್ಲೂ ಸಹ ಪ್ರೀತಿಯನ್ನು ಕಳ್ಕೊಳ್ಳದೆ ನಾನು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಸಂತೋಷವನ್ನ ಕಂಡುಕೊಂಡಿದ್ದೇನೆ. ತೃಪ್ತ ಜೀವನ ನಂದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ. ಜನಪದ ಸಾಹಿತ್ಯದಲ್ಲೂ ಕೂಡ ತಾವು ಪರಿಣಿತರು. ತಮ್ಮ ಮಾತನ್ನ ಕೇಳಿದ್ರೆ ಮತ್ತೆ ಮತ್ತೆ ಕೇಳಬೇಕು ಅನ್ಸುತ್ತೆ. ಜನಪದ ಸಾಹಿತ್ಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ನೀಡ್ತೀರಾ? ಜನಪದ ಸಾಹಿತ್ಯ, ಇತರೆ ಗ್ರಂಥಸ್ಥ ಸಾಹಿತ್ಯ ಎಲ್ಲವೂ ಸಹ ಹಾಗೇನೆ. ಆದ್ರೆ ನನಗೆ ಸಾಹಿತ್ಯಿಕವಾಗಿ ಆಸಕ್ತಿ ಮೂಡಿಸ್ಕೊಂಡಿರೋದ್ರಿಂದ ನಾನು ಪ್ರತ್ಯೇಕವಾಗಿ ಇಂಥದೇ ಒಂದು ಸಾಹಿತ್ಯಕ್ಕಂತ ಸೀಮಿತ ಆಗದೆ ಸಾಹಿತ್ಯದ ಎಲ್ಲಾ ಪ್ರಕಾರಗಳನ್ನು ಅಧ್ಯಯನ ಮಾಡೋದು, ಅಧ್ಯಾಪನ ಮಾಡೋದು ಮತ್ತು ವಿದ್ಯಾರ್ಥಿಗಳಿಗೆ ಬೋಧಿಸೋದು, ಅದರಲ್ಲಿ ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿರೋದ್ರಿಂದ ಎಲ್ಲಾ ಸಾಹಿತ್ಯವನ್ನು ಸಹ ಸಮಾನವಾಗಿ ನಾನು ಅಧ್ಯಯನ ಮಾಡ್ಕೊಂಡು ಬಂದಿದ್ದೇನೆ. ಆದರೂ ಸಹಿತ ಜನಪದ ಸಾಹಿತ್ಯ ಯಾಕಾಗಿ ನನ್ನನ್ನು ಅಷ್ಟು ಸೆಳೀತು ಅಂತಂದ್ರೆ, ನಮ್ಮಲ್ಲಿ ಕವಿರಾಜ ಮಾರ್ಗದಲ್ಲಿ ಒಂದು ಮಾತು ಬರುತ್ತೆ, ಕನ್ನಡಿಗರು ಎಂಥವ್ರು, ಕನ್ನಡಿಗರ ಬಗ್ಗೆ ಹೇಳುವಾಗ ಕುರಿತೋದದಿಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಕನ್ನಡ ನಾಡವರ್ ಅಂತ ಶ್ರೀ ವಿಜಯ ಹೇಳ್ತಾನೆ. ಕುರಿತೋದದಿ ಆ ಬಗ್ಗೆ ಅಧ್ಯಯನ ಮಾಡದೇ ಇದ್ರು ಸಹ, ಎಲ್ಲೇ ಅದನ್ನು ಅಧ್ಯಯನ ಮಾಡದೇ ಇದ್ರು ಸಹ ಆ ವಿಷಯವನ್ನು ಕುರಿತಾಗಿ ಬರೆಯುವಂತಹ ಸಾಮರ್ಥ್ಯವುಳ್ಳವರು ನಮ್ಮ ಜನಪದರು ಅನ್ನುವಂಥದ್ದನ್ನು ನೋಡ್ಕೊಂಡಾಗ, ಆ ಜನಪದ ತಾಯಿ ನೋಡಿ ನಾವು ಗಮನಿಸಿದ್ರೆ ಅವಳು ಯಾವ ಕಾಲೇಜ್ಗೆ ಹೋಗ್ಲಿಲ್ಲ, PhD ತಗೊಳ್ಳಿಲ್ಲ, ಸಂಶೋಧನೆ ಮಾಡಲಿಲ್ಲ. ಮುಂಜಾನೆ ಎದ್ದು ಕಸ ಹೊಡ್ಕೊಂತ ಅಂಗಳಕ್ಕೆ ಬಂದ್ಲು. ಕಸ ಹೊಡ್ಕೊಂತ ಅಂಗಳಕ್ಕೆ ಬಂದ್ರೆ ಅಲ್ಲಿ ಸೂರ್ಯ ಉದಯ ಆಗೋದನ್ನ ನೋಡ್ತಾ ಇದ್ದೇವೆ. ಸೂರ್ಯೋದಯ ಕೇಳ್ತಕ್ಕಂಥ ಪರಂಪರೆಯನ್ನು ಸಹ ನಾವು ಅಲ್ಲಿ ಕಾಣಬಹುದು. ಸೂರ್ಯ ಉದಯ ಆಗ್ತಾ ಇದ್ದಾನೆ, ಸೂರ್ಯ ಮೂಡ್ತಾ ಇದ್ದಾನೆ, ಅದನ್ನೇ ಒಂದು ಹಾಡಾಗಿ ಹಾಡ್ತಾ ಇದ್ದಾಳೆ ಆ ತಾಯಿ. ಮುಂಗೋಳಿ ಕೂಗ್ಯಾವ, ಮೋಡ ಕೆಂಪೇರ್ಯಾವ, ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೇವ. ಇವತ್ತು ಸೂರ್ಯ ನಮಸ್ಕಾರನ ಒಂದು ವಾಣಿಜ್ಯೀಕರಣ ಆಗಿಬಿಟ್ಟಿದೆ ಇವತ್ತು, ಅದು ಕಮರ್ಷಿಯಲ್. ಆದ್ರೆ ಆ ತಾಯಿ ಯಾವುದೇ ವಾಣಿಜ್ಯ ವ್ಯಾಪಾರ ವಹಿವಾಟು ಅನ್ನೋ ಕಲ್ಪನೆ ಇಲ್ಲದೆ ಸೂರ್ಯನಿಗೆ ಸಮರ್ಪಣಾಭಾವದಿಂದ ನಮಸ್ಕಾರ ಮಾಡ್ತಕ್ಕಂಥದ್ದು. ಆ ಹಾಡಿನ ಮೂಲಕವಾಗಿ ಇಡೀ ತನ್ನ ಬದುಕನ್ನ, ಇಡೀ ತನ್ನ ಜೀವನವನ್ನು ತನಗೆ ಯಾವಾಗ ಅನಿಸ್ತತಿ ಅದನ್ನ ಹಾಡು ಹೇಳ್ಕೊಂಡಿದ್ದನ್ನ ಆ ಜನಪದ ಸಾಹಿತ್ಯದಲ್ಲಿ ನಾವು ಕಾಣ್ತೇವೆ. ಯಾವುದೇ ಇರಲಿ, ತನ್ನ ತವ್ರ ಮನೆ ಬಗ್ಗೆ ಹೇಳೋ ಹೊತ್ನಾಗಾಗ್ಲಿ ಅಥವಾ ಎಂತ ಅದ್ಭುತವಾದಂಥ ಬ್ಯಾಸಾಗಿ ದಿವಸಕ ಬೇವಿನ ಮರ ತಂಪ ಭೀಮರತಿ ಎಂಬ ಒಳೆ ತಂಪ ಹಡೆದವ್ವ ನೀ ತಂಪ ನನ್ನ ತವರಿಗೆ, ತವ್ರ ಮನೆ ಬಗ್ಗೆ ಹೇಳೋ ಹೊತ್ನಾಗ ಅದ್ಭುತವಾಗಿರ್ತಕ್ಕಂಥ ನೋಡಿ. ಒಬ್ಬ ಹೆಣ್ಣುಮಗಳು ಮೊದಲ ಹೆರಿಗೆಗಾಗಿ ತವ್ರ ಮನೆಗೆ ಬಂದಿರ್ತಾಳೆ. ತವ್ರ ಮನೆಗೆ ಬಂದು ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕು ಹೆರಿಗೆ ಮಾಡ್ಕೊಂಡು, ತೊಟ್ಟಿಲ ಹೊತ್ಕೊಂಡು ತವ್ರ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು, ತೊಟ್ಟಿಲ ಹೊತ್ಕೊಂಡು ತವ್ರ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತವ್ರೂರ ತಿಟ್ಟತ್ತಿ ತಿರುಗಿ ನೋಡ್ಯಾಳ. ಹೋಗಾಗತ್ತಾಳ ಗಂಡನ ಮನೆಗೆ. ಆ ದಿಬ್ಬ ಇಳಿದ್ಬಿಟ್ರೆ ತವ್ರ ಮನೆ ಕಾಣಂಗಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇನ್ನೂ ಒಮ್ಮೆ ನೋಡ್ಬೇಕಂತ ಆಸೆ ತವ್ರ ಮನೆ ಕಡೆ. ಅಂದ್ರೆ ಹೆಣ್ಮಕ್ಳಿಗೆ ತವ್ರ ಮನೆ ಪ್ರೀತಿ ಭಾಳ ಇರ್ತದೆ. ತವ್ರೂರ ಹಾದ್ಯಾಗ ಕಲ್ಲಿಲ್ಲ ಮುಳ್ಳಿಲ್ಲ, ದಾರಿನ ಇರಂಗಿಲ್ಲ, ಅದು ಬೇರೆ. ಆದರೂ ಸಹಿತ ಕಲ್ಲಿಲ್ಲ ಮುಳ್ಳಿಲ್ಲ ಅಂತ ಹೇಳ್ಕೊಳ್ಳೋದು. ತಿಟ್ಟು ಹತ್ತಿ ಇಳಿದ್ಬಿಟ್ರೆ ಇನ್ನು ತವ್ರ ಮನೆ ಕಾಣಂಗಿರ್ತದೆ ಅಂತ ಇನ್ನೊಮ್ಮೆ ತಿರುಗಿ ನೋಡ್ತಾಳೆ.
ತಿರುಗಿ ನೋಡಿ ಆ ತವರು ಮನೆಗೆ ಹಾರೈಕೆ ಕೊಡ್ತಾಳ ಆ ತಾಯಿ. ಎಂತ ಅದ್ಭುತ ಹಾರೈಕೆ. ಹಾಲುಂಡ ತವರಿಗೆ ಏನೆಂದು ಹಾಡಲೆ, ಹಾಲುಂಡ ತವರಿಗೆ ಏನೆಂದು ಹಾಡಲೆ, ಒಳೆದಂಡೆಯಲ್ಲಿರುವ ಕರ್ಕಿಯ ಕುಡಿಯಂಗ ಅಬ್ಬಲಿ ಅವರ ರಸಬಳ್ಳಿ. ಇಂಥ ಅದ್ಭುತವಾದಂಥ ಹಾಡುಗಳ ಮೂಲಕವಾಗಿ ತನ್ನ ಅನುಭವಗಳನ್ನ ಹೇಳ್ಕೊಳ್ತಕ್ಕಂಥ ಆ ಗ್ರಾಮೀಣ ಸೊಗಡು ಏನಿದೆಯಲ್ಲ, ಅದು ಜನಪದ ಸಾಹಿತ್ಯದಲ್ಲಿ ಒಡವೆರೆದು ನಿಂತಿದೆ. ಜನಪದರ ಬದುಕು, ಭಾವನೆಗಳು. ಒಬ್ಬ ತಾಯಿ ಪಕ್ಕದ ಮನೆಯಿಂದ ಬೀಸಾಕ ಕಲ್ಲು ಇಸ್ಕೊಂಬಂದಿರ್ತಾಳ. ಕಡ ಕಲ್ಲು ಇಸ್ಕೊಂಬರೋದು. ಕಲ್ಲು ಅವ್ರ ಮನ್ಯಾಗಿಂದ ಇವ್ರ ಮನ್ಯಾಗ ಬೀಸೋ ಕಲ್ಲಿಲ್ಲ, ಅಲ್ಲಿ ಇಸ್ಕೊಂಬಂದಿದ್ಲಕ್ಕೆ. ಬೀಸಿದ್ಲ, ಹಾಡು ಹೇಳ್ಕೊಂತ ಬೀಸ್ತಿದ್ರಿ ಇವ್ರು. ಎಷ್ಟು ಹಾಡುಗಳು. ಆಗ್ಯಾವ ನಮ್ಮ ಜ್ವಾಳ ಉಳಿದಾವ ನಮ್ಮ ಹಾಡು. ಬೀಸೋ ಜ್ವಾಳ ಮುಗಿದ್ರು ಹಾಡು ಉಳಿತಿದ್ವು. ಅಷ್ಟು ಹಾಡು ಹೇಳ್ತಿದ್ರು. ಹಂಗ ಹಾಡ್ತಾ ಹಾಡ್ತಾ ಆ ಕಲ್ಲು ಕೊಟ್ಟಂತ ತಾಯಿಗೆ ಹರಕೆ ಕೊಡ್ತಾಳ. ಇದು ಜನಪದದ ವೈಶಿಷ್ಟ್ಯತೆ. ಕಲ್ಲು ಕೊಟ್ಟವಾಗ ಎಲ್ಲಾ ಭಾಗ್ಯವು ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ, ಮಲ್ಲಿಗೆ ಮುಡಿವ ಸೊಸೆ ಬರಲಿ ಅಂತ ಹಾರೈಸೋದು. ಈಗ ಒಂದು ಕಲ್ಲು ಕೊಟ್ಟಿದ್ದಕ್ಕೆ ಅಷ್ಟು ಕೃತಜ್ಞತೆ ಅಂಥದ್ದು. ಬಹುಶಃ ಅದೆಲ್ಲ ಇವತ್ತಿನ ಜನರ ಮನಸ್ಸು ಕಲುಷಿತಗೊಂಡಿರ್ತಕ್ಕಂಥ ಮನಸ್ಸಿಗೆ ಇಂಥ ಜನಪದ ಸಾಹಿತ್ಯದ ಮಾರ್ಗದರ್ಶನ ಬೇಕಾಗಿದೆ ಇವತ್ತು. ಅದು ಆ ಕಾರಣಕ್ಕಾಗಿ ಅವರು ಎಲ್ಲ ಹಂತದಲ್ಲೂ ಮಕ್ಕಳನ್ನು ಬೆಳೆಸುವಾಗ ಎಷ್ಟೊಂದು ಮಗುವಿಗೆ ಜೋಗಳ ಹಾಡ್ತಿದ್ಲ ತಾಯಿ. ಆಚಾರ ಕರಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು. ಎಂತ ಹರಕೆ. ತನ್ನ ಮಗ ಬೆಳೆದ್ರ ಆ ರೀತಿ ಆಗ್ಬೇಕು, ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಕೊಡುಗೆಯಾಗಿ ಬೆಳಿಬೇಕು ಅಂತ ಎಲ್ಲ ಹಂತದಲ್ಲೂ. ತಾಯಿ ಇದ್ರ ತವರೆಚ್ಚು, ತಂದಿದ್ರ ಬಳಗೆಚ್ಚು, ಸಾವಿರಕ್ಕೆ ಹೆಚ್ಚು ಪತಿ ಪುರುಷ, ಅವಾಗಿಂತ ಹೆಚ್ಚು ಈ ಕೂಸು ಕಂದಯ್ಯ. ಮಗನನ್ನ ಪ್ರೀತಿಸೋದು, ತಾಯಿಯನ್ನ ಪ್ರೀತಿಸೋದು, ತಂದೆಯನ್ನ ಪ್ರೀತಿಸೋದು, ತಂದೆ ತಾಯಿ ಬಂಧು ಬಳಗ ಈ ಎಲ್ಲ ಪ್ರೀತಿಯನ್ನ ಕೊಡ್ತಕ್ಕಂಥ ಸಾಹಿತ್ಯ. ಅದು ಆ ಸಾಹಿತ್ಯದ ಮೂಲಕವಾಗಿ ಗಂಡನನ್ನ ನೋಡ್ಕೊಂತ ಸತಿಪತಿ ಸಂಬಂಧವನ್ನು ಸಹ ಅವ್ರು ಹೆಂಗಿದ್ರು. ಆ ಗಂಡ ಏನಾದರೂ ಗಂಡನ ಬಗ್ಗೆ ಬೇರೆಯವ್ರು ಬಂದು ಅವಳ ಹತ್ರ ಕಂಪ್ಲೇಂಟ್ ಮಾಡಿದಾಗ, ನಿನ್ನ ಗಂಡ ಅಲ್ಲಿ ಅರ್ಧ ಕೊಟ್ಟು ನಿಂತಿದ್ ನೋಡು, ನಿಂತ್ರ ನಿಲ್ಲೇಳ ನಕ್ಕರ ನಗಲಿ ಹೇಳು, ನಾ ಮುಚ್ಚಿ ಮುಡಿಯುವ ಮಲ್ಲಿಗೆ ಅವಳೊಂದು ಗಳಿಗೆ ಮುಡಿಯಲಿ ಅಂತ ಹೇಳ್ತಕ್ಕಂಥ ಒಂದು ದೊಡ್ಡ ವಿಶಾಲವಾಗಿರ್ತಕ್ಕಂಥ ಒಂದು ಕಲ್ಪನೆಯನ್ನ, ವಿಶಾಲವಾಗಿರ್ತಕ್ಕಂಥ ಮನಸ್ಥಿತಿಯನ್ನ ಅವತ್ತಿನ ತಾಯಂದಿರು ಹೊಂದಿದ್ರು. ಆ ಥರದ ಒಂದು ಭಾವನೆ ಅವರಲ್ಲಿತ್ತು. ಆ ಥರದ ಸಂಬಂಧಗಳನ್ನ ಉಳಿಸ್ಕೊಂಡು ಹೋಗುವಂತಹ ಒಂದು ಪರಿಜ್ಞಾನ ನಾವು ಜನಪದ ಸಾಹಿತ್ಯದಲ್ಲಿ ಗಮನಿಸ್ತೇವೆ ಅಂತನ್ನುವಂಥದ್ದು. ಆಮೇಲೆ ಕೂಸು ಇದ್ದ ಮನೆಗೆ ಬೀಸಣಿಕೆ ಯಾತಕ, ಕೂಸು ಕಂದಯ್ಯ ಒಳವರ್ಗ ಆಡಿದರೆ ಬೀಸಣಿಕೆ ಗಾಳಿ ಸುಳಿದಾವ ಅಂತ ಹೇಳ್ತಕ್ಕಂಥ ಮಕ್ಕಳನ್ನ ಬೆಳೆಸುವಂತ ರೀತಿಯೊಳಗ. ಈಗೆಲ್ಲ ನಾವು ಮಕ್ಕಳಿಗೆ ಬೆಳೆಸೋದು ಹೆಂಗಂತಂದ್ರೆ ಹೊರಗ ಬಿಡಂಗಲ್ಲ, ಅವ್ರನ್ನ ಬಂಧನದಲ್ಲಿ ಇಟ್ಬಿಟ್ಟೇವಿ. ಆ ಮಗು ಹೊರಗೆ ಹೊಂಟತಂದ್ರೆ ಹೊರಗೆ ಹೋಗ್ಬೇಡ, ಕಾಲು ಮುರಿದ್ಬೇಕು, ಹಾಕ್ಬಿಡ್ತೇನೆ ನಿಂದ. ಏನಾರ ಮಾತಾಡಕತ್ತಂದ್ರೆ ಬಾಯಿ ಮುಚ್ಚೋದು. ಆದ್ರೆ ಅವಾಗಿನ ತಾಯಂದ್ರು ಮಕ್ಕಳನ್ನ ಬಹಳ ಸುಂದರವಾಗಿ ಬೆಳೆಸ್ತಿದ್ರು ಅನ್ನೋದಕ್ಕೆ. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನೆ, ತೆಂಗಿನ ಹಾಲ ತಿಳಿ ನೀರ ಬಂಗಾರ ಮೋರೆಯ ತೊಳೆದೇನೆ. ಸ್ವಚ್ಛಂದವಾಗಿ ಆಡೋದಕ್ಕೆ ಬಿಡೋದು. ಮಕ್ಕಳನ್ನ ಆ ರೀತಿ ಬೆಳೆಸ್ತಕ್ಕಂಥ ಒಂದು ಪರಿಕಲ್ಪನೆಯನ್ನ ನಾವು ಜನಪದರ ಮೂಲಕವಾಗಿ ಕಲಿಬೇಕು. ಅದನ್ನ ಈಗ ರಿಪೀಟ್ ಆಗಿ ಅದನ್ನ ಮತ್ತೆ ಮೂಡಿ ಬರಬೇಕಾಗಿದೆ. ಆ ರೀತಿಯ ವ್ಯಕ್ತಿತ್ವಗಳನ್ನ ಬೆಳೆಸ್ತಕ್ಕಂಥ ಇದು ಯಾವಾಗಲೂ ಒಂದು ಶಾಸನ ವಾಕ್ಯದಲ್ಲಿ ಬರುತ್ತೆ. ಲಕ್ಷ್ಮೀಧರ ಮಾತ್ಯನ ತಾಯಿ ತನ್ನ ಮಗನಿಗೆ ಹೆಂಗಿರ್ಬೇಕು ಅಂತ ಅನ್ನೋದನ್ನ ಹೇಳೋದಕ್ಕೆ ಹೇಳ್ತದೆ. ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗಾರಮಂ ನಿರ್ಮಿಸು, ಅನಾಥರಂ ರಕ್ಷಿಸು. ನೋಡಿ ಮಕ್ಕಳಿಗೆ ಕುವೆಂಪು ಹೇಳ್ತಾರಲ್ಲ, ಜೋಗುಳದ ಹರಕೆ ಇದು ಮರೆಯದಿರು ಕಂದ, ಮರೆತೆಯಾದ್ರೆ ಅಯ್ಯೋ ಮರೆತಂತೆ ನನ್ನ. ಜೋಗುಳದ ಹರಕೆ, ತಾಯಿಯ ಜೋಗಳ ಯಾವತ್ತೂ ಮರೆಯೋದಕ್ಕಾಗಂಗಿಲ್ಲ, ಮರೆಯುವಂಥದ್ದಲ್ಲ. ಆ ಮೂಲಕವಾಗಿ, ತಾಯಿಯ ಮೂಲಕವಾಗಿ ಕಲಿತ ಶಿಕ್ಷಣ ಅದು ಸಮಾಜಕ್ಕೆ ಉಪಯೋಗವಾಗ್ತಕ್ಕಂಥ ಶಿಕ್ಷಣ. ಅಂತ ಶಿಕ್ಷಣವನ್ನ ನಮ್ಮ ಜನಪದ ಗರತಿಯರು ಅದನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು ಅಂತ ಅನ್ನೋದನ್ನ ನಾವು ಜನಪದ ಸಾಹಿತ್ಯದ ಉದ್ದಕ್ಕೂ ಅದನ್ನು ನಾವು ಗಮನಿಸಬಹುದೇನೋ. ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಜನಪದ ಸಾಹಿತ್ಯ ಅಂತ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕೇನೋ. ಸರ್, ತಮ್ಮ ಮಿತ್ರ ವರ್ಗದ ಜೊತೆಗೆ ತಮ್ಮ ಬಾಂಧವ್ಯ, ಒಡನಾಟ ಅವುಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಮಿತ್ರ ವರ್ಗ ಅಂದ್ರೆ ನಾನು ಬಹುಶಃ ಬಾಲ್ಯದಿಂದಲೇ ಅದನ್ನ ನೆನೆಸ್ಕೊಳ್ಳೇಬೇಕು. ಯಾಕಂದ್ರೆ ನಾನು ನಿಮ್ಗೆ ಮಧ್ಯದಲ್ಲಿ ಒಂದು ಮಾತು ಹೇಳಿದೆ, ಪರಪುಟ್ಟ ಅಂತಂದು. ಬಹುಶಃ ಕಾಗೆ ಗೂಡಿನಲ್ಲಿ ಬೆಳೆದು ಕೋಗಿಲೆ ಆಯ್ತು. ಆ ಮಾತುಗಳನ್ನು ಕೇಳಿದಾಗ ಪರಪುಟ್ಟ ಅಂತ ಹೇಳ್ತೀವಿ. ನಾನು ಒಂದು ರೀತಿಯಲ್ಲಿ ಪರಪುಟ್ಟ. ಬಹಳ ಈ ಪ್ರಾಥಮಿಕ ಹಂತದಲ್ಲೇ ನಾನು ನಮ್ಮೂರಿನಲ್ಲೇ ಇದ್ದಾಗ ಬೇರೆ ಬೇರೆದವ್ರ ಮನೆಯಲ್ಲೇ ಹೆಚ್ಚು ನಂದು ಜೀವನ ಕಳೆದಿದ್ದು. ಊರಾಗ ಒಂದು ಮನೆ ಇಲ್ಲ. ಆ ಸಂದರ್ಭದಲ್ಲಿ ಊರಲ್ಲಿ ಒಂದು ಮನೆ ಇಲ್ಲ, ಬೇರೆ ಬೇರೆದವ್ರ ಮನೆಯಲ್ಲಿ ಇರ್ಬೇಕು.
ಅಂತ ಸಂದರ್ಭದಲ್ಲಿ ನಮ್ಮ ಮನೆ ಒಂದು ಸಣ್ಣ ಗುಡಿಸಲ, ಬೇರೆಯವ್ರ ಮನೆಯಲ್ಲಿ ಓದೋದಕ್ಕಾಗೋದಿಲ್ಲ. ಹಂಗಾಗಿ ಸ್ನೇಹಿತರೇ ಹೆಚ್ಚು. ಅಂತ ಸ್ನೇಹಿತರ ಮನೆಯಲ್ಲಿ ಓದಿದ್ದೇ ಹೆಚ್ಚು ಅಂತ ಅನ್ನೋದನ್ನ ನಾನು ಇಲ್ಲಿ ನೆನೆಸ್ಕೊಳ್ಳೇಬೇಕು. ಅವ್ರನ್ನ ಹೆಸರು ಹೇಳಿದ್ರೆ ಒಬ್ರು ಇಬ್ರು ಅಂತಲ್ಲ, ಹೆಸರು ಹೇಳಿದ್ರೆ ಅದು ಸೀಮಿತ ಆಗ್ಬಿಡ್ಬೋದೇನೋ. ಆದ್ರೆ ಬಹಳ ಜನ ಅಂತ ಮಿತ್ರ ವರ್ಗದ ಒಂದು ಕೃಪಾಪೋಷಣೆಯಲ್ಲೇ ಬೆಳೆದ್ ಬಂದೇನೆ ಅಂತ ಅಷ್ಟು ಹೇಳಿದ್ರೆ ಸಾಕೇನೋ ಅಂತನ್ನುವಂಥದ್ದು. ಮತ್ತೆ ಹೈಸ್ಕೂಲ್ನಲ್ಲೂ ಅಂಥದ್ದೇ ಸ್ನೇಹಿತರು, ನನಗೆ ಅತೀವವಾಗಿರ್ತಕ್ಕಂಥ ಪ್ರೀತಿಯನ್ನು ತೋರಿಸ್ತಕ್ಕಂಥ ಸ್ನೇಹಿತರು. ಒಂದೊಂದ್ಸಲ ಹೋಗ್ಬಿಟ್ನಿ ಅಂದ್ರೆ ಸ್ನೇಹಿತರ ಮನೆಯೊಳಗೆ ಒಂದು ಊರೊಳಗೆ ಒಂದು ಬೇರೆ ಬೇರೆ ಊರಿಗೆ ನಾನು ಪರಪುಟ್ಟ ಅನ್ನೋ ಶಬ್ದಕ್ಕೆ ಭಾಳ ಕರೆಕ್ಟ್ ಐತಿ ನನ್ನ ಜೀವನ. ಈಗ ಯಾವ್ದಾರ ಒಂದು ಊರಿಗೆ ಹೋಗ್ಬಿಟ್ನಿ ಅಂದ್ರೆ ಅಲ್ಲಿ ಒಂದು 4 ಮಂದಿ ಸ್ನೇಹಿತರಿದ್ರು, ಒಬ್ಬೊಬ್ರ ಮನ್ಯಾಗ ಒಂದೊಂದ್ ದಿವ್ಸ ಇದ್ದು ಅಲ್ಲೇ 4 ದಿವ್ಸ ಇದ್ಬಿಡೋ ನಾನು. ಹಾಗಾಗಿ ಪರಪುಟ್ಟ ಅದಕ್ಕೆ ಆ ಶಬ್ದ ನನಗೆ ಬಹಳ ಅನ್ವಯ ಆಕೈತಿ ಅಂತ ಹೇಳೋದು. ಅದಕ್ಕನ ಹಂಗೆ ಬೆಳೆದವನು. ಆಮೇಲೆ ನನಗೆ ಹಂತದಲ್ಲಿ ಪದವಿ ಹಂತದಲ್ಲಿ, PUC ಹಂತದಲ್ಲಿ, ಆಮೇಲೆ ಸ್ನಾತಕೋತ್ತರ ಹಂತದಲ್ಲಿ ಅಂತ ಸ್ನೇಹಿತರನ್ನ ನಾನು ಗಳಿಸ್ಕೊಂಡಿದ್ದೇನೆ. ಒಳ್ಳೆ ಸ್ನೇಹಿತರಿದ್ದಾರೆ. ಸ್ನಾತಕೋತ್ತರ ಹಂತದಲ್ಲಂತೂ ನನ್ಗೆ ಇಡೀ ಕರ್ನಾಟಕದಾದ್ಯಂತ ಬಿಜಾಪುರ, ಆ ಕಡೆ ಇಳಕಲ್ಲು, ಹುನಗುಂದ, ನಿಮ್ ಕಾರವಾರ, ಈ ಕಡೆಯಿಂದ ಎಲ್ಲ ನನ್ನ ಸ್ನೇಹಿತ ಬಳಗ ಇದೆ. ಇಡೀ ರಾಜ್ಯಾದ್ಯಂತ ವಿಸ್ತರಿಸಿಕೊಂಡಿದೆ. ಹಾಗಾಗಿ ಇವನಾರವ ಎನ್ನದೆ ಇವ ನಮ್ಮವ ಎನ್ನುವಂತ ಮಾತಿನಂತೆ ಎಲ್ಲರೂ ನನ್ಗೆ ಉಪಕಾರ ಮಾಡಿದವರು, ಉಪಕರಿಸಿದವರು, ಅವರೆಲ್ಲರ ಉಪಕಾರಕ್ಕೆ ಉಪಕೃತನಾಗಿದ್ದೇನೆ ಅಂತ ಒಂದು ಮಾತು ಹೇಳ್ಬಿಟ್ರೆ ಎಲ್ಲರೂ ನನ್ನ ಮನಸ್ಸಿನಲ್ಲಿದ್ದಾರೆ ಅಂತ ಅನ್ನೋದನ್ನ ಮಾತ್ರ ಹೇಳ್ಬೋದೇನು ನಾವು. ಸರ್, ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ತಮ್ಮ ಒಡನಾಟದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಸಂಘ ಸಂಸ್ಥೆಗಳು ಬಹುಶಃ ಪ್ರಾರಂಭದಿಂದನೇ ನನಗೆ ಒಂದು ಸಂಘಟನೆಯ ಆಸಕ್ತಿ. ನಾನು ಪದವಿ ಓದುವಂತ ಹಂತದಲ್ಲಿನೇ MD ನಂಜುಂಡಸ್ವಾಮಿ ಮತ್ತು ಬಾಬಾಗೌಡ ಪಾಟೀಲರ ಪ್ರಭಾವಕ್ಕೊಳಗಾದವನು. ಆ ಪದವಿ ಓದುವಾಗ ತಾಲೂಕಿನ ರಾಜ್ಯ ರೈತ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ರಾಜ್ಯ ರೈತ ಸಂಘ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಕಟ್ಟಿದಂತ ರೈತ ಸಂಘ. ಆ ರೈತ ಸಂಘದ ಕಾರ್ಯದರ್ಶಿಯಾಗಿ, ತಾಲೂಕಾ ಕಾರ್ಯದರ್ಶಿಯಾಗಿ, ಇನ್ನೂ ಓದುವ ಹಂತದಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ವಿದ್ಯಾರ್ಥಿ ಹಂತದಲ್ಲಿ ರಾಜ್ಯ ರೈತ ಸಂಘದ ಕಾರ್ಯದರ್ಶಿಯಾಗಿ ಸಂಘಟನೆ ಮಾಡಿ ರೈತ ಹೋರಾಟಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಒಂದು ಹೆಮ್ಮೆ ನನಗಿದೆ. ಅಂತ ಸಂದರ್ಭದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಮತ್ತು ಬಾಬಾಗೌಡ ಪಾಟೀಲ್ರನ್ನ ನಮ್ಮೂರಿಗೆ ಕರೆದುಕೊಂಡು ಬಂದು ನಮ್ಮೂರಿನಲ್ಲೇ ಒಂದು ಕಾರ್ಯಕ್ರಮ ಮಾಡಿ ಅಂತ ವಿದ್ವಾಂಸರ ಅಂತ ಒಂದು ದೊಡ್ಡ ಹೋರಾಟಗಾರರ ಮತ್ತು ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಹೋರಾಟ ಮಾಡಿದಂಥವರ ಒಂದು ಸಂಪರ್ಕವನ್ನು ನಾ ಪಡೆದಿದ್ದೆ ಅಂತ ಅನ್ನೋದು ಒಂದು ದೊಡ್ಡ ಹೆಮ್ಮೆ. ಆದ್ರೆ ಒಂದು ಸಂದರ್ಭದಲ್ಲಿ ಬಾಬಾಗೌಡ ಪಾಟೀಲ್ರೇ ನನಗೆ ಹೇಳಿದ್ರು, ಏನ್ ಮಾಡ್ತಾ ಇದೀಯ ನೀನು ಅಂತ ಕೇಳಿದ್ರು. ನನ್ನ ಕೇಳಿ, ಇಲ್ಲ ಡಿಗ್ರಿ 2ನೇ ವರ್ಷ ಓದೋದು ನಾನು, ಪದವಿ GH ಕಾಲೇಜ್ದಲ್ಲಿ ಓದ್ತಾನೆ ಅಂತ ಹೇಳಿದೆ. ಇದೆಲ್ಲ ರಾಜಕೀಯ ಬಿಡ, ನಿನ್ನಲ್ಲಿ ಜ್ಞಾನ ಐತಿ, ಅಭ್ಯಾಸ ಮಾಡು, IAS ಮಾಡಿ ನೀನು ಅಂತ ಅವತ್ತು ನನಗೆ ಸೂಚನೆ ಕೊಟ್ಟಿದ್ರು. ಆದ್ರೆ ಪರಿಸ್ಥಿತಿ, ನಾನು ಮೊದ್ಲೇ ಹೇಳಿದೆ, ಕವಲು ದಾರಿಯಲ್ಲಿ ನಿಂತವ್ರು ನಾವು. IAS ಅದನ್ನೆಲ್ಲ ಓದಷ್ಟು ಆಗಿಲ್ಲ ಅಂದ್ರೂ ಸಹಿತ ನಾವು ಹೋಗ್ಬೇಕಾದಂತ ದಾರಿಯೊಳಗೆ ಇಷ್ಟಕ್ಕೆ ಬಂದು ನಿಂತಿದ್ದೇನೆ ಅಂತ ಅನ್ನೋದನ್ನ ಮಾತ್ರ ನಾನು ಹೇಳ್ಕೋಬಹುದು. ಬಹುಶಃ ಅಲ್ಲಿಂದ ನನ್ನ ಸಂಘಟನೆಯ ಯಾತ್ರೆ, ಸಂಘಗಳೊಂದಿಗೆ ಒಂದು ಇದು ಪ್ರಾರಂಭ ಆಯಿತು. ಅದಾದ ನಂತರದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ, ಆವಾಗ ಅದೊಂದು ಸಂಘಟನೆ ಬಹಳ ಚುರುಕನ್ನು ಪಡೆದುಕೊಂಡಿತ್ತು. ಧಾರವಾಡ ಜಿಲ್ಲೆ, ನಮ್ದು ಅಖಂಡ ಧಾರವಾಡ ಜಿಲ್ಲೆ. ಅವಾಗ ಜಿಲ್ಲೆಯ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು GS ಪಾಟೀಲ್ ಅಂತ ಇದ್ರು, ಹುಬ್ಬಳ್ಳಿಯವರು. ಅವ್ರ ಸಂಪರ್ಕ ಬಂತು. ಅವ್ರು ನನ್ನನ್ನು ಈ ತಾಲೂಕಿನಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಸಂಚಾಲಕನಾಗಿ ಮಾಡಿದ್ರು. ಅಲ್ಲಿಂದ ಆ ಸಂಘಟನೆ, ಅವಾಗ ನನಗೆ ಹಾನಗಲ್ ವಿರಕ್ತ ಮಠದ ಕುಮಾರಸ್ವಾಮಿಗಳವರ ಒಂದು ಸಂಪರ್ಕ, ಹೀಗೆ ಅನೇಕ ಒಡನಾಟ ಅಲ್ಲಿಂದ ವೀರಶೈವ ಮಹಾಸಭಾದಿಂದ ಪ್ರಾರಂಭ ಆಯಿತು. ಅದು ವೀರಶೈವ ಮಹಾಸಭಾದ ಘಟಕದಲ್ಲಿ ಮುಂದುವರೆದೆ. ಇಲ್ಲಿ ನಾನು ಕಾಲೇಜ್ಗೆ ಉಪನ್ಯಾಸಕನಾಗಿ, ಪ್ರಾಚಾರ್ಯನಾಗಿ ಸೇರಿದ ನಂತರದಲ್ಲಿ ಶರಣ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು, ಇಂಥ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿರ್ತಕ್ಕಂಥ ಸದಸ್ಯತ್ವವನ್ನು ಪಡೆದು ಅಲ್ಲಿನ ಪದಾಧಿಕಾರಿಯಾಗಿ ಅನೇಕ ಹಂತಗಳಲ್ಲಿ ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿಯಾಗಿ ನಾನು ಆ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದೆ. ಶರಣ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷನಾಗಿ, ಮೊದಲು ತಾಲೂಕಾ ಕಾರ್ಯದರ್ಶಿಯಾಗಿ, ನಂತರ ತಾಲೂಕಾ ಅಧ್ಯಕ್ಷನಾಗಿ, ಆಮೇಲೆ ಜಿಲ್ಲಾ ಸಮಿತಿಯಲ್ಲಿ ಸಹ ಕಾರ್ಯನಿರ್ವಹಿಸಿದಂಥ ಒಂದು ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಬಂದಿದ್ದೇನೆ. ಆಮೇಲೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಕನ್ನಡ ವೇದಿಕೆ, ನಾನು ಕನ್ನಡ ಉಪನ್ಯಾಸಕನಾಗಿ, ಕನ್ನಡ ವೇದಿಕೆಯ ಕೋಶಾಧ್ಯಕ್ಷನಾಗಿ, ಕನ್ನಡ ವೇದಿಕೆ ಅಧ್ಯಕ್ಷನಾಗಿ
ಇಡೀ ಜಿಲ್ಲೆಯಲ್ಲಿ ಕನ್ನಡ ಉಪನ್ಯಾಸಕರ ಒಂದು ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡಿದಂಥ ಒಂದು ಅನುಭವವನ್ನು ಪಡ್ಕೊಂಡಿದ್ದೀನಿ. ಅದಾದ ನಂತರದಲ್ಲಿ ಜಿಲ್ಲಾ ಪ್ರಾಚಾರ್ಯರ ಸಂಘದ ಅಧ್ಯಕ್ಷನಾಗಿ, ಇವಾಗಲೂ ಸಹ ಪ್ರಾಚಾರ್ಯರ ಸಂಘದ ಅಧ್ಯಕ್ಷನಾಗಿ, ಹಾವೇರಿ ಜಿಲ್ಲಾ ಪ್ರಾಚಾರ್ಯ ಸಂಘದ ಅಧ್ಯಕ್ಷನಾಗಿ, ಪ್ರಾಚಾರ್ಯರ ಒಂದು ಎಲ್ಲ ಕಾಲೇಜುಗಳ ಇಲಾಖೆಯ ಜೊತೆಗೆ ನಮ್ದು ಸಹ ಏನೊಂದು ಪಾತ್ರ, ಆ ರೀತಿಯಲ್ಲಿ ನಾನು ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೇನೆ. ಹೀಗಾಗಿ ಅನೇಕ ಸಂಘ ಸಂಸ್ಥೆಗಳೊಂದಿಗೆ ಅಂಥದ್ದೊಂದು ಸಂಪರ್ಕ. ಆಮೇಲೆ ನಮ್ಮೂರಿನಲ್ಲಿ ಬಸವ ಕೇಂದ್ರ ಅಂತನ್ನುವಂಥ ಒಂದು ಸಂಘಟನೆಯನ್ನು ಕಟ್ಟಿ, ಬಹುಶಃ ಚಿತ್ರದುರ್ಗ ಮುರುಘರಾಜೇಂದ್ರ ಮಠದಿಂದ ಅದೇನು ಬಸವ ಕೇಂದ್ರ ಅಂತ ಎಲ್ಲ ಕಡೆ ಪ್ರತಿಷ್ಠಾಪನೆ ಮಾಡಿ ಬಸವ ತತ್ವ ಪ್ರಸಾರಕ್ಕಾಗಿ ಮಾಡ್ತಕ್ಕಂಥ ಒಂದು ಸಂಘಟನೆಯನ್ನ ಬಸವ ಕೇಂದ್ರ ಅಂತ ನಮ್ಮೂರಿನಲ್ಲಿ ಸ್ಥಾಪಿಸಿ, ನಮ್ಮೂರಿನ ವಿರಕ್ತ ಮಠದಲ್ಲಿ ಶಿವಾನುಭವ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿ ಅನೇಕ 25 ತಿಂಗಳುಗಳ ನಿರಂತರವಾಗಿ ಶಿವಾನುಭವ ಕಾರ್ಯಕ್ರಮಗಳನ್ನು ನಡೆಸಿ, ಅಲ್ಲಿ ಬೆಳ್ಳಿ ಕಿರಣ ಅಂತನ್ನುವಂಥ ಒಂದು ಪುಸ್ತಕವನ್ನು ಸಹ ಆ ಮೂಲಕವಾಗಿ ಪ್ರಕಟಿಸಿ, ಅಲ್ಲಿ ಸಂಚಾಲಕನಾಗಿ, ಕಾರ್ಯದರ್ಶಿಯಾಗಿ, ಅಧ್ಯಕ್ಷನಾಗಿ, ಹೀಗೆ ಹಲವಾರು ಪದಾಧಿಕಾರಿಗಳನ್ನು ವಹಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದಂಥ ಅನುಭವವನ್ನು ಪಡ್ಕೊಂಡಿದ್ದೀನಿ. ಈ ರೀತಿ ನಾನು ಸಂಘಟಿತವಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳೊಂದಿಗೆ ಅನೇಕ ರೀತಿಯ ಒಂದು ಸಂಬಂಧಗಳನ್ನು ಹೊಂದಿಕೊಂಡು ಸಂಘಟನಾತ್ಮಕವಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಅದನ್ನು ಒಂದು ಕಾರ್ಯಕ್ರಮವನ್ನು ಆಯೋಜಿಸೋದು. ಬಹುಶಃ ನಾನು ಶಿಗ್ಗಾಂವಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ 2017 ಶಿಗ್ಗಾಂವಿಯಲ್ಲಿ ಜಿಲ್ಲಾ 9ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಸಂಘಟಿಸಿದ್ದೆ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಮಹೇಶ್ ಜೋಶಿ ಅವರನ್ನ ಅವತ್ತು ನಮ್ಮ ಜಿಲ್ಲಾ ಸಮ್ಮೇಳನದ ಅಧ್ಯಕ್ಷನನ್ನಾಗಿ ಮಾಡಿದ್ದೆ. ಬಹುಶಃ ಅವರು ಸಾಹಿತ್ಯ ಪರಿಷತ್ತಿನಿಂದ ದೂರ ಇದ್ರು. ಚಂದನ ಟಿವಿಯಲ್ಲಿ ದೂರದರ್ಶನದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಅವರು ಮಹಾ ನಿರ್ದೇಶಕರಾಗಿದ್ರು. ಅಂಥವರು ಸಾಹಿತ್ಯ ಪರಿಷತ್ತಿನ ಸಂಪರ್ಕಕ್ಕೆ ಬಂದು ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾಗಿ ಮುಂದೆ ಇದುವೇ ಅವರಿಗೆ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲೋದಕ್ಕೆ ಪ್ರೇರಣೆಯಾಗಿ ಇವತ್ತು ಮಹೇಶ್ ಜೋಶಿ ಅವರು ಹಾವೇರಿ ಜಿಲ್ಲೆಯವರು, ಬೊಮ್ಮನಹಳ್ಳಿ ಅಂತ ಹಾವೇರಿ ಜಿಲ್ಲೆಯವರಾದ್ದರಿಂದ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಿದ್ವಿ. ಅವಾಗ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ತಾಲೂಕಿನ ಶಾಸಕರು. ಅವರು ಬಹಳಷ್ಟು ನಮಗೆ ಸಪೋರ್ಟ್ ಮಾಡಿ ಈ ಒಂದು ಜಿಲ್ಲಾ ಸಮ್ಮೇಳನ ಅದ್ಭುತವಾಗಿ ನಡೆಯುವಂತೆ ಮಾಡಿದ್ರು. ಬಹುಶಃ ಜಿಲ್ಲಾ ಸಮ್ಮೇಳನ ರಾಜ್ಯ ಮಟ್ಟದ ಸಮ್ಮೇಳನದ ರೀತಿಯಲ್ಲಿ ನಡೆಸಿದಂಥ ಶ್ರೇಯಸ್ಸು ಇವತ್ತಿಗೂ ಸಹ ಚಂದನ ಟಿವಿಯ ಮಧುರವಿ ಮಂಜುಳಾ ಗಾನವನ್ನು ಸಹ ಅದರೊಂದಿಗೆ ಜೋಡಿಸಿ ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಾವು ಶಿಗ್ಗಾಂವಿಯಲ್ಲಿ ಏರ್ಪಡಿಸಿದ್ವಿ. ಅದು ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ದೊಡ್ಡ ಸಾಧನೆ ಅದು. ಅವತ್ತು ರಾಜ್ಯ ಮಟ್ಟದ ಉಪನ್ಯಾಸಕರನ್ನು ಕರೆಸಿ ಒಳ್ಳೊಳ್ಳೆ ವಿಷಯಗಳನ್ನ ಅಲ್ಲಿ ಚರ್ಚೆಗೆ ಇಟ್ಟು ಸಾವಿರಾರು ಜನ ಗೋಷ್ಠಿಗಳಲ್ಲಿ 5,000ಕ್ಕಿಂತ ಹೆಚ್ಚು ಜನ ಗೋಷ್ಠಿಗಳಲ್ಲೇ ಇರುವಂತ ಎಲ್ಲಾ ಗೋಷ್ಠಿಗಳಲ್ಲಿ ಇರುವಂತ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಒಂದು ನೆನಪನ್ನ ನಾವು ಎಂದಿಗೂ ಮರೆಯೋದಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ಸಂಘಟನೆಯನ್ನ ಮಾಡಿರ್ತಕ್ಕಂಥದ್ದು, ಅದಕ್ಕೆಲ್ಲರ ಸಹಾಯ ಸಹಕಾರ ಅದನ್ನಂತೂ ಮರೆಯಲು ಸಾಧ್ಯವಿಲ್ಲ ಅಂತ ಅನ್ನೋದನ್ನ ನಾವಿಲ್ಲಿ ನೆನಪಿಸ್ಕೋಬಹುದು. ಸಾಹಿತ್ಯವನ್ನ ಉಳಿಸಿ ಬೆಳೆಸುವಲ್ಲಿ ಇಂದಿನ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ಜವಾಬ್ದಾರಿ ಏನು, ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಸರ್? ಇದು ಬಹಳ ಅವಶ್ಯಕವಾಗಿರ್ತಕ್ಕಂಥ ಮತ್ತು ಆಗ್ಬೇಕಾಗಿರ್ತಕ್ಕಂಥ ಕೆಲಸ. ಸಾಹಿತ್ಯ ಅಂದ್ರ ಬಹಳ ದೂರ ಹೋಗ್ತಾ ಇದ್ದಾರೆ. ಈಗ ನಾವೆಲ್ಲ ಕಲಿಯೋ ಹೊತ್ನಾಗ ಶಬ್ದ ಮಣಿದರ್ಪಣವನ್ನ ಟೆಕ್ಸ್ಟಿಗೆ ಕಲಿಸ್ತಿದ್ರು. ಈಗ ಅದನ್ನೆಲ್ಲ ಸರಳೀಕರಣಗೊಳಿಸ್ಬಿಟ್ಟಿದ್ದಾರೆ. ಹಳೆಗನ್ನಡವನ್ನು ಓದುವಂತ ಅಧ್ಯಾಪಕರೇ ಸಿಗೋದು ಕಷ್ಟ ಅಂತ ಆಗ್ತಾ ಇದೆ ಇವತ್ತಿನ ದಿನಮಾನಗಳಲ್ಲಿ. ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯಿಕ ಅಭಿರುಚಿ ಬರ್ತಾ ಇಲ್ಲ. ಅಂತ ವಿದ್ಯಾರ್ಥಿಗಳ ಹದಿಹರೆಯದ ಮನಸ್ಸಿನಲ್ಲಿ ನಾವು ಸಾಹಿತ್ಯಿಕ ಅಭಿರುಚಿಯನ್ನು ತುಂಬಬೇಕು ಅಂತ ಅನ್ನೋದಾದ್ರ ನಮ್ಮ ಸಾಹಿತ್ಯದ ವಿಶೇಷತೆಯನ್ನ ನಾನು ಈಗ ಮೊನ್ನೆ ಅಷ್ಟೇ ವಿಧಾನ ಪರಿಷತ್ನಲ್ಲಿ ಒಂದು ಚರ್ಚೆ ನಡೀತು. ಭೋಜೇಗೌಡ್ರು MLC ವಿಧಾನ ಪರಿಷತ್ ಸದಸ್ಯರು, ಅವರು ಅಲ್ಲಿ ಲಕ್ಷ್ಮೀಶನ ಒಂದು ಜೈಮಿನಿ ಭಾರತದ ಪದ್ಯಗಳನ್ನು ಉಲ್ಲೇಖ ಮಾಡಿದ್ರು. ಅವರು ಎಲ್ಲಿ ಮುನಿಪೋತ್ತಮರ ಪಾವನದ ವನದೆಡೆಗಳೆಲ್ಲಿ ಸುಹವಿಗಳು ಕಂಪೊಗೆಯುವ ಆ ಪದ್ಯವನ್ನ ನಾನು 3ನೇ ಕ್ಲಾಸಿಗೆ ಇದನ್ನು ಓದ್ತಿದ್ದೆ. ಇದನ್ನೇ ಈಗ PUC ಹಂತಕ್ಕೆ ಹಚ್ಚಿದ್ದಾರೆ. ನಮ್ಮ ಶಿಕ್ಷಣದ ಗುಣಮಟ್ಟ ಎಲ್ಲಿಗೆ ಬಂತು ಅಂತ ಕೇಳಿದ್ರು ಅವರಲ್ಲಿ. ಅದನ್ನ ಕೇಳಿದಾಗ ನನಗೂ ಆ ಭಾವನೆ ಇವತ್ತು ಅನಿಸ್ತಾ ಇದೆ. ಅಂತ ಪದ್ಯ ಈಗ ನಾವು PUC ವಿದ್ಯಾರ್ಥಿಗಳಿಗೆ ಕಲಿಸ್ತೇವೆ. ಆ ಹಳೆಗನ್ನಡದ ಪದ್ಯಗಳನ್ನು ನಾವು ಕಲಿಯುವಾಗಲೂ ಸಹಿತ ಪ್ರಾಥಮಿಕ ಹಂತದಲ್ಲೇ ಓದಿದ್ದು. ಹರಿಶ್ಚಂದ್ರ ಕಾವ್ಯವನ್ನ ಓದಿದ್ವಿ, ಕುಮಾರವ್ಯಾಸ ಭಾರತವನ್ನ ಅವತ್ತು ಓದಿದ್ವಿ, ಕರ್ಣ, ಅದನ್ನೆಲ್ಲ. ಆದ್ರೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಅದು ಕೈಗೆಟಕ್ತಾ ಇಲ್ಲ. ಅಥವಾ ಪ್ರಾಧ್ಯಾಪಕರಿಗೂ ಸಹಿತ ಅಂತ ಒಂದು ಅಭಿರುಚಿ ಇಲ್ಲ.
ಸಾಹಿತ್ಯವನ್ನ ಓದ್ತಕ್ಕಂಥ, ಸಾಹಿತ್ಯವನ್ನ ಕಲಿಸ್ತಕ್ಕಂಥ, ಸಾಹಿತ್ಯದಲ್ಲಿ ಯಾಕಾಗಿ ಅಂತಂದ್ರೆ ಇವತ್ತು ಆ ಸಾಹಿತ್ಯ ಯಾಕೆ ಬೇಕಾಗಿದೆ ನಮಗಂತಂದ್ರೆ, ಪ್ರಾಚೀನ ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು, ನಾವು ಜೀವನ ಮೌಲ್ಯಗಳು ಅಲ್ಲಿಂದ ಬರ್ತಕ್ಕಂಥ ಪಾತ್ರಗಳು ನಮಗಂತ ಅಂಥದನ್ನ ಕಲಿಸ್ಕೊಡ್ಬೇಕು. ನಾವು PUC ವಿದ್ಯಾರ್ಥಿಗಳಿಗೆ ನಾನೇ ಒಂದು ಪಾಠ ಮಾಡ್ತೀನಿ. ದುರ್ಯೋಧನ ವಿಲಾಪ ಅಂತ ಒಂದು ಪದ್ಯ ಇದೆ. ದುರ್ಯೋಧನ ಕುರುಕ್ಷೇತ್ರ ಯುದ್ಧದ ಕೊನೆಯ ದಿನ, 17ನೇ ದಿನ, 18ನೇ ದಿನಕ್ಕೆ ಮುಗಿಯುತ್ತೆ. ಇನ್ನೊಂದು ದಿವಸ ಹಿಂದಿದ್ದಾಗ ಎಲ್ಲರೂ ಅವನ ಕಡೆಯವ್ರು ಸತ್ಬಿಟ್ಟಿದ್ದಾರೆ. ಕೌರವ್ರ ಕಡೆಯವರು ಎಲ್ಲರೂ ಸತ್ತಿದ್ದಾರೆ. ಪಾಂಡವರು ಮಾತ್ರ ಉಳ್ಕೊಂಡಿದ್ದಾರೆ. ಅವರ 7 ಅಕ್ಷೋಹಿಣಿ ಸೈನ್ಯ, ಇವರ 11 ಅಕ್ಷೋಹಿಣಿ ಸೈನ್ಯ ನಶಿಸಿ ಹೋಗಿದೆ. ಕುರುಜಾಂಗಣ ಸ್ಮಶಾನವಾಗಿದೆ. ಸ್ಮಶಾನ ಕುರುಕ್ಷೇತ್ರ, ಕುವೆಂಪುರವರ ಸ್ಮಶಾನ ಕುರುಕ್ಷೇತ್ರ ಆ ರೀತಿ ಸ್ಮಶಾನ ಸದೃಶ್ಯವಾಗಿದೆ. ಅಂತ ಸ್ಮಶಾನದ ಮಧ್ಯದಲ್ಲಿ ದುರ್ಯೋಧನ ಒಬ್ಬನೇ ಹೊರಟಿದ್ದಾನೆ. ಆ ಚಿತ್ರಣವನ್ನ ಕೊಡ್ತಕ್ಕಂಥ ರನ್ನನ ಕಾವ್ಯವನ್ನ ನಾವು ಓದಿದ್ರೆ, ರನ್ನ ಪ್ರಾರಂಭದಲ್ಲಿ ಆ ಒಂದು ಪದ್ಯ ಇದೆ. ಉಡಿದಿರ್ದ ಕೈದು ನೆತ್ತರ ಕಡಲೊಳಗೆ ಅಡಿಗಡಿಗೆ ತಳಮನುರ್ಚುತ್ತಿರೆ, ಕಾಲಿಡಲೆಡೆ ಒಡೆಯದೆ ಕುರುಪತಿ ದಡಿಗ ವೆಣಂಗಳನೆ ವೆಟ್ಟಿ ಮೆಲ್ಲನೆ ನಡೆದಂ. ಉಡಿದಿರ್ದ ಕೈದು ಆ ಮುರಿದು ಬಿದ್ದಿರ್ತಕ್ಕಂಥ ಆಯುಧಗಳು ಕಾಲಿಗೆ ಚುಸ್ತಾ ಇದ್ವು, ಕಾಲಿಡಾಕ್ ಜಾಗ ಇದ್ದಿದ್ದಿಲ್ಲ. ಹೆಣಗಳ ಮೇಲೆ ಕಾಲಿಟ್ಟು ಹೋದ ದುರ್ಯೋಧನ ಅಂತ ರನ್ನ ಬರೆಯುವಂತ ಆ ಸ್ಮಶಾನದ ಭೀಕರತೆಯನ್ನ, ರಣರಂಗದ ಭೀಕರತೆಯನ್ನ ನೋಡಿದಾಗ ಯುದ್ಧವೇ ಇರಬಾರದು ಅಂತನ್ನುವಂತ ಪರಿಕಲ್ಪನೆಯನ್ನ ನಾವು ಇವತ್ತು ವಿದ್ಯಾರ್ಥಿಗಳಿಗೆ ಕೊಡಬೇಕಾಗಿದೆ. ಯುದ್ಧ ಜೀವನಾಶಕವಾಗಿರ್ತಕ್ಕಂಥದ್ದು. ಯುದ್ಧ ಅಂತನ್ನೋದು ಹಿಂಸಾದಾಯಕವಾಗಿರ್ತಕ್ಕಂಥದ್ದು. ಅದು ಹಿಂಸೆ ಬೇಕಾಗಿಲ್ಲ ಅಂತನ್ನುವಂತ ಸಂದೇಶವನ್ನ ಕೊಡ್ತಕ್ಕಂಥ, ಬಹುಶಃ ಯುದ್ಧದಿಂದ ಎಂತ ಭೀಕರತೆ ಉಂಟಾಕತ್ತೆ ಅಂತ ಅನ್ನೋದನ್ನ ನಾವು ಅಂತ ಕಾವ್ಯಗಳಲ್ಲಿ ತಿಳ್ಕೊಳ್ಳುವಂತ ಆ ಜೀವನಕ್ಕೆ ಅಳವಡಿಸ್ಕೊಳ್ತಕ್ಕಂಥ ಅಂಶಗಳನ್ನು ನಾವು ಕಾವ್ಯದಲ್ಲಿ ಕಾಣ್ತೇವೆ. ಅವನು ಮುಂದೆ ಎಲ್ಲರನ್ನು ನೋಡ್ತಾ ಹೋಗುವಾಗ, ಗುರುಗಳನ್ನು ನೋಡಿದಾಗ ಅವನ ಭಾವನೆ ಏನ್ ಬಂತು, ಅವನಿಗೆ ದ್ರೋಣಾಚಾರ್ಯನ ಹೆಣವನ್ನು ನೋಡಿದಾಗ ಅವನ ಕಲ್ಪನೆ, ನೀವು ನಮ್ ಕೂಟ ಇದ್ದಿದ್ದಷ್ಟ, ಆದ್ರೆ ಎಲ್ಲ ನಿಮ್ ಮನಸ್ಸು ಆ ಕಡೆ ಪಾಂಡವ್ರ ಕಡೆ ಇತ್ತು. ಅರಿಯಮೆ ಬಿಲ್ಲ ಬಿನ್ನಣಿಕೆ ಗಾಂಡಿವಿ ಅಲ್ತು ಪಿನಾಕಪಾಣಿಯೂ ನೆರೆ ನಿದಿರ್ಚಿ ನಿಮ್ಮೊಡನೆ ಕಾದಿ ಗೆಲ್ಲಲ್ಕದು. ನೀವು ಅಂತ ಸೂರ್ರು, ಸಾಕ್ಷಾತ್ ಶಿವನೇ ನಿಮ್ಮಿದ್ರಿಗೆ ನಿಲ್ಲಾಕಾಗಲ್ಲ. ಆದ್ರೆ ನೀವು ಹಿಂಗ್ ಸತ್ ಬಿದ್ದೀರಿ ಅಂತಂದ್ರೆ ನಿಮಗೆ ಈ ಮರಣ ಉಚಿತವೇ? ನೀವು ಹಿಂಗ್ ಸತ್ ಬಿದ್ದೀರಿ ಅಂದ್ರೆ ನಿಮ್ ಉಪೇಕ್ಷೆ ಎಂದರಿಯೇ, ಎನ್ನ ಕರ್ಮವಶಮೆ ಎಂದರಿಯೇ. ಅಲ್ಲಿ ಹೇಳ್ತಕ್ಕಂಥ ಮಾತುಗಳನ್ನು ನೋಡಿದಾಗ ಅವ್ರ ಬಗ್ಗೆ ಇವನ್ ಭಾವನೆ ಏನಿತ್ತು, ಸಂಬಂಧಗಳು, ಆ ತರದ ಈ ದ್ರೋಣಾಚಾರ್ಯರು ಯಾವ ರೀತಿ ಅವರು ಪಾಂಡವ ಪಕ್ಷಪಾತಿಯಾಗಿದ್ರು ಅಂತ ಅನ್ನೋದನ್ನು ಸಹ ದುರ್ಯೋಧನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದ ಅಂತ ಅನ್ನೋದು. ಅಭಿಮನ್ಯುವಿನ ಶವವನ್ನು ನೋಡಿದಾಗ ಅಭಿಮನ್ಯು ಆ ಶವದ ವರ್ಣನೆನೆ, ಅರೆ ಮುಗಿದಿರ್ದ ಕಣ್ಮಲರ್ ಅಲರ್ದ ಮಗಮಂ ಕಡಿಯೋದ ಕೈಯಂ ಆ ಸುರತರಮಾಗಿ ಬೆರಸನ್ಯ ಶರಪ್ರಹಾರ ಜರ್ಜರಿತನಾಗಿ ರುದಿರ ನವಲೋಹಿತ ವಾರ್ದಿಯೊಳು ಅಳಲ್ದು ಬೀಳದ ನವಲೋಹಿತ ಆದ್ರೂ ಬಿಸಿ ರಕ್ತ ಅಂತ ಅಭಿಮನ್ಯು ಕುಮಾರನ ಶವವನ್ನು ನೋಡಿದಾಗ ದುರ್ಯೋಧನ ಹೇಳ್ತಕ್ಕಂಥ ಮಾತು, ಅವ ವೈರಿಯ ಮಗ ಅನ್ನೋದನ್ನೂ ಮರೆತು ನಿನ್ನ ಸಾಹಸ ಮರಣಂ ಯಮಗಕ್ಕೆ ಗಣ. ಎಂಥ ಮೌಲ್ಯಗಳು! ಒಬ್ಬ ವೈರಿಯ ಮಗನನ್ನು ನೋಡಿದಾಗ ಅವ ಗುಣಕ್ಕೆ ಮತ್ಸರ ಉಂಟೆ, ಗುಣಕ್ಕೆ ಮತ್ಸರ ಇಲ್ಲ ಅಂತ ಅನ್ನುವಂಥ ರೀತಿಯೊಳಗ ಗುಣವನ್ನ ಹೊಗಳ್ತಕ್ಕಂಥ ದುರ್ಯೋಧನನ ವ್ಯಕ್ತಿತ್ವ. ಹಾಗೆ ತನ್ನ ಮಗ ಲಕ್ಷಣ ಕುಮಾರನನ್ನ ನೋಡಿದಾಗ ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದು ಚಿತಂ, ಅದು ಗೆಟ್ಟಿ ಈಗ ನಿನಗಾಮ್ ಕೊಡುವಂತದೇ. ತಂದಿಗೆ ಮಗ ತರ್ಪಣ ಕೊಡ್ಬೇಕು, ಅದು ಬಿಟ್ಟು ಮಗನಿಗೆ ತಂದಿ ಕೊಡಂಗಾತಲ್ಲ ಅಂತ ಹೇಳ್ತಕ್ಕಂಥ ಕ್ರಮ ವಿಪರ್ಯಮ ಮಾಡುವರೆ. ಆಮೇಲೆ ತನ್ನ ತಮ್ಮ ದುಶ್ಯಾಸನ, ಬಹಳ ಪ್ರೀತಿ ಪಾತ್ರನಾದಂಥವನು, ಅವನ ಬಗ್ಗೆ ಹೇಳ್ಕೊಳ್ಳೋದು. ಆಮೇಲೆ ಕರ್ಣನ ತನ್ನ ಸ್ನೇಹಿತ ನೋಡಿ, ಅಲ್ಲಿ ಗುರು ಇದ್ದಾನೆ, ವೈರಿಯ ಮಗ ಇದ್ದಾನೆ, ತನ್ನ ಮಗ ಇದ್ದಾನೆ. ಅದಾದ ನಂತರ ತನ್ನ ತಮ್ಮ, ಅತ್ಯಂತ ಪ್ರೀತಿ ಪಾತ್ರ ಅಂತ ತಮ್ಮ, ಸ್ನೇಹಿತ ನೋಡಿ, ಎಲ್ಲಾ ಪಾತ್ರಗಳು, ಎಲ್ಲಾ ಭಾವನೆಗಳು, ಎಲ್ಲಾ ಸಂಬಂಧಗಳು, ಆ ಸಂಬಂಧಗಳನ್ನು ಗುರುತಿಸುವಂತಹ, ಆ ಸಂಬಂಧಕ್ಕೆ ಪ್ರತಿಸ್ಪಂದಿಸುವಂತಹ ಭಾವನೆ ಅವತ್ತಿನ ಪಾತ್ರಗಳಲ್ಲಿ ತುಂಬಿಕೊಟ್ಟಿರೋದನ್ನ ನಾವು ಇವತ್ತಿನ ವಿದ್ಯಾರ್ಥಿಗಳಿಗೆ ಹೇಳ್ತಕ್ಕಂಥದ್ದು. ಬಹುಶಃ ಹಾಗಾಗಿ ಪ್ರಾಚೀನ ಸಾಹಿತ್ಯವನ್ನ ನಾವು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಟ್ಟಾಗ ಅದು ಜೀವನ ಮೌಲ್ಯಗಳನ್ನು ಕಲಿಸ್ತಕ್ಕಂಥ ಸಾಹಿತ್ಯ ಅನ್ನೋದ್ರಿಂದ ಅಭಿರುಚಿ. ಅಲ್ಲೇನೆ ಇನ್ನೊಂದು ಪದ್ಯ ಹೇಳ್ತೇವೆ ನಾವು, ಲಕ್ಷ್ಮೀಶನ ಜೈಮಿನಿ ಭಾರತದ ಒಂದು ಪದ್ಯ ಇದೆ, ಹಲು ಬಿದಳ್ ಕಲ್ಮರಂ ಕರಗುವಂತೆ. ಸೀತಾದೇವಿ ಸೀತೆಯನ್ನ ಶ್ರೀರಾಮಚಂದ್ರ ಅಷ್ಟೆಲ್ಲ ಲಂಕೆಗೆ ಹೋಗಿ ಅವಳನ್ನೆಲ್ಲ ರಾವಣನೊಂದಿಗೆ ಯುದ್ಧ ಮಾಡಿ ರಾವಣನನ್ನ ಕರ್ಕೊಂಡು ಬಂದಾದ್ಮೇಲೆ ಯಾವನೋ ಒಬ್ಬ ಅವಳ ಬಗ್ಗೆ ಮಾತಾಡಿದ ಅಗಸರವನ ಮಾತನ್ನ ಕೇಳಿ ಹೆಂಡತಿಯನ್ನ ಅಡವಿಗೆ ಕಳಿಸ್ತಕ್ಕಂಥದ್ದು. ಲಕ್ಷ್ಮಣ ಅಣ್ಣನ ಮಾತು ಕರ್ಕೊಂಡು ಹೋಗೋದು, ಆಕಿಗೆ ಹೇಳಲಾರ್ದಂಗೆ ಕರ್ಕೊಂಡು ಹೋಗೋದು. ಆಕಿಗೆಲ್ಲ ಗೊತ್ತಿದೆ. ಅಲ್ಲಿ ಕವಿ ಎಷ್ಟು ಸೂಕ್ಷ್ಮವಾಗಿ ಬರೀತಕ್ಕಪ್ಪ, ಎಲ್ಲಿ ಪರಿಚಿತವಾದ ವೇದವಾದ ಧ್ವನಿಗಳೆಲ್ಲಿ, ನನಗೆ ಪರಿಚಿತವಾದ, ಯಾಕಂದ್ರೆ 14 ವರ್ಷ ಅಡವಿ ಆಗಿದ್ದಕ್ಕೆ ಅದಕ್ಕೆ ನನಗೂ ಗೊತ್ತೈತಿ ಇಲ್ಲಿದು, ನೀ ಎಲ್ಲೇ ಕರ್ಕೊಂಡು ಹೊಂಟಿಯಲ್ಲ, ಈ ಕಟ್ಟಡಿವೆ ಮಾರ್ಗ ಯಾಕೆ ಅಂತ ಕೇಳಿದಾಗ ಕೊನೆಗೆ ಹೋಗಿ ಅಣ್ಣ ನಿನ್ನ ಇಲ್ಲೇ ಬಿಟ್ಬಾ ಅಂತ ಹೇಳ್ಯಾನ ಅನ್ನೋದು.
ಕೊನೆ ಬಿದ್ದು ಮೂರ್ಛೆ ಬಿದ್ದು ಎಚ್ಚೆತ್ತು ಫಲಿತ ಕದಳಿ ಮುರಿದು ಇಳೆ ಹೊರಗುವಂತೆ ಬಿದ್ಲು ಎತ್ತರಾದ್ಲು. ಕೊನೆಗೆ ಹೇಳ್ತಾಳಾಕೆ, ಏಕೆ ನಿಂದಿಯೇ ಪೋಗು ಸೌಮಿತ್ರಿ, ರಾಮನಲ್ಲಿ ಏಕಾಕಿಯಾಗಿರ್ಪನು ಮತ್ತು ರಾಮನನ್ನ ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಹೆಣ್ಣಾಗಿ ಹುಟ್ಟಿದ್ ನಂದ ತಪ್ಪು ಅಂತ ಹೇಳ್ತಕ್ಕಂಥ ಆ ಸೀತೆಯ ಸಾಧ್ವಿತನ. ಬಹುಶಃ ಇವತ್ತಿನ ಮಕ್ಕಳಿಗೆ ನಾವು ಅಂತ ಸಾಧ್ವಿತನವನ್ನ ಬಾಲ್ಯದಲ್ಲಿಯೇ ಅದನ್ನ ಅವರಿಗೆ ಅಭಿರುಚಿ ಬೆಳೆಯುವ ರೀತಿಯಲ್ಲಿ ಕಲಿಸಿದ್ವಿ ಅಂದ್ರ ಅಂತ ದಾರಿಯಲ್ಲಿ ನಡೀತಕ್ಕಂಥ ಅದು ಅವರಿಗೆ ಆಗ್ಬಹುದೇನೋ ಅಂತನ್ನುವಂಥದ್ದು. ಅಂಥದೊಂದು ಕಲ್ಪನೆಯನ್ನ ಅದೇ ಇನ್ನೊಂದು ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣದ ಒಂದು ಪದ್ಯ ಕಲಿಸ್ತೇವೆ ಅಲ್ಲಿ, ಕದಡಿದ ಸಲಿಲಂ, ರಾವಣನಂತವನು ಪರಿವರ್ತನೆಯಾದ. ಅಂದ್ರೆ ಕೆಟ್ಟತನ ಅನ್ನೋದು ಹುಟ್ಟಿನಿಂದ ಬರೋದಿಲ್ಲ, ಅದು ಕೊನೆ ತನಕನೂ ಇರಂಗಿಲ್ಲ, ಮಧ್ಯದಲ್ಲೇ ಬಂದು ಮಧ್ಯದಲ್ಲೇ ಹೋಗ್ಕಡಿ. ಚಲೋ ಇದ್ದವ್ರು ಕೆಟ್ಟವ್ರಾಗ್ಬೋದು, ಕೆಟ್ಟವ್ರು ಇದ್ದವ್ರು ಚಲೋ ಆಗ್ಬೋದು. ಪರಿವರ್ತನೆ ಸಾಧ್ಯ ಇದೆ. ರಾವಣನಂತವನೇ ಪರಿವರ್ತನೆಯಾದ. ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂ ತಾನೇ ತಿಳಿದ ದಶವತನಂಗಾದುದು ವೈರಾಗ್ಯಂ ಸೀತೆಯೋಳ್ ಉದಾತ್ತನೋಳ್ ಪುಟ್ಟದಲ್ತೆ ನೀಲಿ ರಾಗಂ. ಅಂತ ಸಾಹಿತ್ಯದ ಪರಿಚಯ ನಮ್ಮ ವಿದ್ಯಾರ್ಥಿಗಳಿಗಾದ್ರ ಅವರು ಸಹ ಪರಿವರ್ತನೆಗೊಂಡು ಕೆಟ್ಟ ಗುಣ ಪರಿವರ್ತನೆಯಾಗಿ ಒಳ್ಳೆಯವರಾಗ್ಬೋದು. ಅಂತ ಒಂದು ಒಳ್ಳೆತನದೆಡೆಗೆ ಸಾಗಿಸುವಂತಹ ಒಂದು ಶಕ್ತಿ ಸಾಹಿತ್ಯಕ್ಕಿದೆ. ಅಲ್ಲಿ ಇನ್ನೊಂದು ಪದ್ಯ ಬರುತ್ತೆ, ಅದನ್ನು ಹೇಳಲೇಬೇಕು. ಅಲ್ಲಿ ದ್ರೌಪದಿ ಇನ್ನು ಹುಟ್ಟದೇ ಇರಲಿ ನಾರಿಯರನ್ನ ಓರ್ಲಂತ ಒಂದು ಪದ್ಯ ಕಲಿಸ್ತೇವೆ ನಾವು. ಅಲ್ಲಿ ಆ ದ್ವಾಪರ ಯುಗದಲ್ಲಿ ದ್ರೌಪದಿಗೆ ಅಷ್ಟು ನೋವಾಗಿತ್ತು. ಅವಳು 3 ಸಲ ಅನುಭವಿಸಿದ್ಲು. ಕೌರವನಂದು ರಾಜಸಭೆಯಲ್ಲಿ ಎಳೆತಂದ ಕೌರವ ಆ ಪಗಡೆಯಾಟ ಆಡಿದಾಗ. ಅರಣ್ಯವಾಸದವಳು ಜಯದ್ರಥ ಎಳೆದೊಯ್ದ ಜಯದ್ರಥ. ಈಗ ಈ ನಾಯ ಕಾಲಲ್ಲಿ ನೊಂದೆನು. ವಿರಾಟ್ ನಗರದೊಳಗೆ ಅಜ್ಞಾತವಾಸದ ಕೀಚಕನ ಒಂದು ಪ್ರಸಂಗ. ಅದನ್ನ ನೋಡಿ ಇಷ್ಟೆಲ್ಲ ನನಗಾಗೈತಿ, ಇನ್ನು ಮುಂದೆ ನನ್ನಂತ ಹೆಣ್ಣು ಹುಟ್ಟದೇ ಇರ್ಲಿ ಅಂತ ಹೇಳುವಂತ ದ್ರೌಪದಿ ಸಮಯೋಚಿತವಾಗಿ ಭೀಮನಲ್ಲಿ ಪ್ರೇರೇಪಣೆ ಮಾಡಿ ಕೀಚಕನನ್ನು ಕೊಲ್ಲುವಂತೆ ಅವನನ್ನು ಪ್ರೇರೇಪಿಸುವಂತ ಔಚಿತ್ಯಪೂರ್ಣವಾಗಿರ್ತಕ್ಕಂಥ ಭಾಗವನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಕಲಿಸೋದ್ರಿಂದ, ಅದರಲ್ಲಿ ಅಭಿರುಚಿ ಮೂಡಿಸೋದ್ರಿಂದ ಯಾವುದೇ ಒಂದು ಆಪತ್ಕಾಲದಲ್ಲಿ ನಮ್ಮ ಆತ್ಮರಕ್ಷಣೆಯನ್ನು ನಾವು ಮಾಡ್ಕೊಳ್ಬಹುದು ಅಂತನ್ನುವಂಥ ಆತ್ಮಬಲವನ್ನು ನಾವು ವಿದ್ಯಾರ್ಥಿಗಳಲ್ಲಿ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಪ್ರಾಚೀನ ಕಾವ್ಯಗಳು ನಮ್ಮ ಆತ್ಮಬಲವನ್ನ ಬೆಳೆಸ್ತಕ್ಕಂಥ, ನಮ್ಮಲ್ಲಿರ್ತಕ್ಕಂಥ ವ್ಯತ್ಯಾಸಗಳನ್ನು ಹೋಗಲಾಡಿಸ್ತಕ್ಕಂಥ, ದೇವನೊಲದವನ ಕುಲವೇ ಸತ್ಕುಲಂ ಅಂತ ಮಾದರ ಚೆನ್ನೈನ ರಗಳೆಯನ್ನ ಹರಿಹರ ಬರೆದಂತ ಅದ್ಭುತವಾದಂಥ ರಗಳೆ. ಅಲ್ಲಿ ಮಾದರ ಚೆನ್ನೈನ ರೀತಿ ನೀತಿಗಳನ್ನ, ಜೀವನ ಕ್ರಮವನ್ನ, ಹೀಗೆ ನಾನು ಪಠ್ಯಕ್ಕಿರ್ತಕ್ಕಂಥ ಸಾಹಿತ್ಯವನ್ನಷ್ಟೇ ಇಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು. ಆದ್ರೆ ಇಡೀ ನಮ್ಮ ಸಾಹಿತ್ಯದಲ್ಲಿ ಪಂಪ ಬರೀತಕ್ಕಂಥ ರಾಜಾಶ್ರಯದಲ್ಲಿದ್ದು ಪಂಪ ಬರೆದ್ರ ಮಾನವ ಕುಲಂ ತಾನೊಂದೇವಲಂ ಅಂತನ್ನುವಂಥ ಮಾತನ್ನ ಹೇಳುವಂಥ ದಿಟ್ಟತನವನ್ನ, ಬಹುಶಃ ಸಾಹಿತ್ಯ ಯಾವಾಗಲೂ ಅದು ದಮನಿತರ ಪರವಾಗಿ, ಶೋಷಿತರ ಪರವಾಗಿ, ಯಾರು ಅನ್ಯಾಯಕ್ಕೊಳಗಾದಾರ ಅವರ ಪರವಾಗಿ, ಅವನು ರಾಜಾಶ್ರಯದಲ್ಲಿ ಇದ್ಕೊಂಡು ಬರೋದ್ರ ಸಹಿತ ಸಾಮಾನ್ಯ ಜನರನ್ನ ದೃಷ್ಟಿ ಇಟ್ಕೊಂಡು ಬರೀತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಸಾಹಿತ್ಯದ ಉದ್ದಕ್ಕೂ ಕಾಣ್ತೀವಿ. ನಾವು ಎಲ್ಲಾ ಸಾಹಿತ್ಯದಲ್ಲೂ 10ನೇ ಶತಮಾನದ ಸಾಹಿತ್ಯ ರಾಜಾಶ್ರಯದಲ್ಲಿ ಇದ್ರೂ ಸಹಿತ ಅವರು ತಮಗೆ ಅವಕಾಶ ಸಿಕ್ಕಾಗಲೆಲ್ಲ ರಾಜನಿಗೆ ಬುದ್ಧಿ ಹೇಳ್ತಕ್ಕಂಥ, ಇದು ಮಾನವ ಕುಲಂ ತಾನೊಂದೇವಲಂ ಅಂತನ್ನುವಂಥ ಮಾತನ್ನ ಹೇಳಿ, ನೀನು ಭೇದ ಭಾವ ಮಾಡಬಾರದು, ವರ್ಣಾಶ್ರಮ ವ್ಯವಸ್ಥೆ ಬೇಡ, ಎಲ್ಲರನ್ನೂ ಸಮಾನವಾಗಿ ಕಾಣು ಅಂತನ್ನುವಂಥ ನೀತಿಯನ್ನ ಆ ಕಾವ್ಯದ ಮೂಲಕವಾಗಿ ತಮ್ಮ ರಾಜರುಗಳಿಗೆ ಹೇಳಿರ್ತಕ್ಕಂಥದ್ದನ್ನು ಸಹಿತ ನಾವು ಗಮನಿಸಬಹುದು ಅಂತನ್ನುವಂಥದ್ದು ಬಹುಶಃ ಅದು ಸಾಹಿತ್ಯದ ಒಂದು ವಿಶೇಷತೆ. ಅಂತ ಸಾಹಿತ್ಯದ ಅಭಿರುಚಿಯನ್ನು ವಿದ್ಯಾರ್ಥಿಗಳಲ್ಲಿ ನಾವು ಮೂಡಿಸ್ಬೇಕಾಗಿರ್ತದೆ. ನಾನು ಆವಾಗಲೇ ಮಾತಾಡುವಾಗ ವಚನ ಸಾಹಿತ್ಯದ ಬಗ್ಗೆ ಹೇಳೋ ಹೊತ್ತಿಗೆ 10ನೇ ಶತಮಾನದಲ್ಲಿ ಈ ರೀತಿ ಪಂಪ, ಪೊನ್ನ, ರನ್ನ ಅವರು ಚಂಪುವಿನಲ್ಲಿ ಕಾವ್ಯವನ್ನು ಬರೆದ್ರು, ತಮ್ಮ ದೊರೆಯನ್ನ ಆಶ್ರಯಿಸಿಕೊಂಡು ಬರೆದ್ರು. ಒಂದು ಆಗಮಿಕ ಕಾವ್ಯ, ಒಂದು ಧಾರ್ಮಿಕ ಕಾವ್ಯ, ಹೀಗೆಲ್ಲ ಇದ್ರೂ ಸಹ ಅಲ್ಲಿ ಸಾಮಾನ್ಯ ಜನರ ಒಂದು ತುಡಿತವನ್ನ ಅವ್ರ ಕಾವ್ಯದಲ್ಲೂ ನಾವು ಕಾಣ್ತೀವಿ. ಇನ್ನು ಸಾಮಾನ್ಯ ಜನರಿಗಾಗಿಯೇ ಹುಟ್ಟಿದಂತ ಸಾಹಿತ್ಯ ವಚನ ಸಾಹಿತ್ಯ. ಇಲ್ಲಂತೂ ದೊಡ್ಡ ಅದ್ಭುತ. ಅವ್ರು ಸರಳ, ಯಾವುದೇ ಇದು ಹೇಳಾರ್ದಂಗ ಕಳಬೇಡ, ಕೊಲಬೇಡ, ಉಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ಆ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ದೇವರನ್ನ ಒಲಿಸೋದ್ರ ಜೊತೆಗೆ ಬದುಕನ್ನು ನಾವು ಯಾವ ರೀತಿ ಮಾಡಬೇಕು, ಯಾವ ರೀತಿ ಇರಬೇಕು, ಇಡೀ ಸಂವಿಧಾನವನ್ನ 7 ಪದಗಳಲ್ಲಿ ಕಟ್ಟಿಕೊಡ್ತಕ್ಕಂಥ ಒಂದು ವ್ಯವಸ್ಥೆ ವಚನಕಾರರದಾಗಿತ್ತು ಅಂತ ಅನ್ನೋದನ್ನ ನಾವು ಅಲ್ಲಿ ಗಮನಿಸಬಹುದು. ಸಂವಿಧಾನದ ಎಲ್ಲಾ ಪರಿಚ್ಛೇದಗಳು ಈ 7 ಬೇಡಗಳಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ ಏನೋ ಅಂತನ್ನುವಂಥದ್ದು. ಆಮೇಲೆ ಅವರು ಯಾಕಾಗಿ ಅಂದ್ರೆ ಮನುಷ್ಯನ ಜೀವನ ಕ್ರಮ ಹೇಗಿತ್ತು ಅಂತ ಅನ್ನೋದನ್ನ ಕೆಳಮಟ್ಟದಿಂದ ತಿಳಿದುಕೊಂಡು, ಅಂಬಿಗರ ಚೌಡಯ್ಯ ಒಂದ್ ಕಡೆ ಬರೀತಾನ, ಹೆಂಗಪ್ಪ ಜನರ ಜೀವನ ಕ್ರಮ ಅಂತಂದ್ರ ಬಡತನಕ್ಕೆ ಉಂಬುವ ಚಿಂತೆ, ಉಂಡರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೆಡದಿರೆ ಮರಣವನಪ್ಪುವ ಚಿಂತೆ.
ಇಂತಿ ಹಲವು ಚಿಂತೆಯಲ್ಲಿಪ್ಪವರ ಕಾಣೆ ಶಿವಧ್ಯಾನ ಶಿವಚಿಂತೆಯಲ್ಲಿದ್ದವರೊಬ್ಬರನ್ನೂ ಕಾಣೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ಬಹುಶಃ ಜನರ ಜೀವನ ಕ್ರಮ ಇಷ್ಟ. ಬಡತನ ಇತ್ತಂದ್ರೆ ಉಣ್ಬೇಕ್ ಅನ್ನೋದು, ಊಟ ಸಿಕ್ತಂದ್ರ ಉಡ್ಬೇಕ್ ಅನ್ನೋದು, ಉಡಾಕನು ಆತ ಅಂತಂದ್ರ ಒಂದ್ ಸ್ವಲ್ಪ ಮದ್ವಿ ಅದ ಇದು ಈ ತರದ ಬದುಕನಲ್ಲೇ ಕಾಲ ಕಳಿತಕ್ಕಂಥ ಜನಮಾನಸವನ್ನ ಅರಿತುಕೊಂಡು ಅಂಥವರ ಉದ್ಧಾರಕ್ಕಾಗಿ, ಆತ್ಮೋದ್ಧಾರಕ್ಕಾಗಿ ನಾವು ಏನ್ ಮಾಡಬಹುದು ಅಂತ ಅನ್ನೋದನ್ನ ಶರಣರು ಮಾಡಿ ತೋರಿಸಿದ್ರು. ಅವರ ಜೀವನ ಕ್ರಮನೂ ನಮಗ ಅದು ಮಾರ್ಗದಾಯಿ ಆಗ್ತಕ್ಕಂಥದ್ದು. ಅಕ್ಕ ಮಹಾದೇವಿ ಜೀವನ ಇಟ್ಕೊಂಡ್ಬಿಟ್ರೆ ಸಾಕು, ನಾವು ಏನೂ ಬೇಕಾಗಿಲ್ಲ. ಅವಳು ಉಡುತಡಿಯಲ್ಲಿ ಹುಟ್ಟಿ ಅವಳು ವಯಸ್ಸಿಗೆ ಬಂದಾಗ ಕೌಶಿಕ ಅವಳನ್ನು ಬಯಸಿದಾಗ, ನೀನ್ ಯಾರು, ಸಾವಿಲ್ಲದ ಕೇಡಿಲ್ಲದ ರೂಗಿಲ್ಲದ ಚೆಲುವಂಗಾನೊಲಿದೆ ಚನ್ನಮಲ್ಲಿಕಾರ್ಜುನ, ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೆ. ಊರಿನ ರಾಜ ಕೌಶಿಕ ಬಯಸಿದಾಗ ಅವನನ್ನೇ ಧಿಕ್ಕರಿಸಿ ಹೊಂಟವಳು ಮಹಾದೇವಿ ಅಕ್ಕ. ಆದರೂ ಸಹಿತ ಊರನ್ನಾಳುವ ದೊರೆ ತಂದೆ ತಾಯಿಗಳಿಗೆ ತೊಂದರೆ ಮಾಡಿದಾಗ ಒಪ್ಕೊಂಡ್ಲ. ಒಂದು ಕರಾರುಗಳಿಗೆ ಒಳಪಟ್ಟು, ಎನ್ನಿಚ್ಛೆಯೋಳು ಶಿವಲಿಂಗ ಪೂಜೆ ಹೇಳಿಪ್ಪೆ, ಎನ್ನಿಚ್ಛೆಯೋಳು ಜಂಗಮಾರಾಧನೆ ಹೇಳಿಪ್ಪೆ, ನನ್ನ ಇಚ್ಛೆ ಇದ್ದಂಗೆ ಇರಕ್ಕೆ ನೀ ನನಗೆ ತೊಂದರೆ ಕೊಡಬಾರ್ದು ಅಂತ ಕಂಡೀಷನ್ ಹಾಕಿ ಒಪ್ಕೊಂಡ್ಲ. ಆದ್ರೂ ತೊಂದರೆ ಕೊಟ್ಟಾಗ ಉಟ್ಟ ಸೀರೆಯನ್ನೇ ಬಿಚ್ಚೋಗೋದು ನೋಡಿ. 12ನೇ ಶತಮಾನದಲ್ಲಿ ಉಡುತಡಿಯಿಂದ ಕಲ್ಯಾಣದಕ್ಕೆ ಬದಲು ಹೆಂಗ ಬಂದ್ಲು ಅನ್ನೋದನ್ನ ಅವಳ ವಚನಗಳಲ್ಲೇ ನಾವು ಕಾಣಬಹುದು. ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷಿಯಾದಡೆ ಕೆರೆಬಾವುಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಗಾತಕ್ಕೆ ಎನ್ನ ದೇವ ಚನ್ನಮಲ್ಲಿಕಾರ್ಜುನ ನೀನೆನಗುಂಟು. ಈ ರೀತಿ ಸಮಾಜಕ್ಕೆ ಸಮರ್ಪಿತ ಮಾಡಿಕೊಂಡು ಇವತ್ತು 21ನೇ ಶತಮಾನದಲ್ಲಿ ಇನ್ನೂ ಮಹಿಳೆಯರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳು, ಆ ದೌರ್ಜನ್ಯಕ್ಕೆ ಪರಿಹಾರವೇ ಸಿಗಲಾರದಂತಹ ಸಂದರ್ಭಗಳು, ಬಹುಶಃ ಇವನ್ನೆಲ್ಲ ನಾವು ಇವತ್ತು ಗಮನಿಸ್ತಾ ಇದ್ದೇವೆ. ಇವು ನಮ್ಮ ಮಧ್ಯದಲ್ಲಿ ನಡೀತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ಅಷ್ಟು ದಿಟ್ಟತನದಿಂದ ಶರಣರ ಅನುಭವ ಮಂಟಪಕ್ಕೆ ಹೋಗಿ ಅಕ್ಕ ಮಹಾದೇವಿ ನಿಲ್ತಾಳ. ಆದ್ರೆ ಅಲ್ಲಿರೋ ಚಲೋ ಇತ್ತನ ಅವಳ ಜೀವನ. ಅಲ್ಲಿನೂ ಒಳಗೆ ಕರ್ಕೊಳ್ಳಿ ಅಲ್ಲ ಅವ್ರು. ಭಾಳ ದೂರದಿಂದ ಬಂದು ಬಾರುವ ಕುಂದಿರ್ಸಿ ನೀರು ಕೊಟ್ಟು ಕಾಯಿಗೆ ಏನೂ ಮಾಡ್ಲಿಲ್ಲ ಅವ್ರು. ಅಲ್ಲೇ ಹೊರಗೆ ನಿಲ್ಲಿಸಿ ಕೇಳ್ತಾ ಇದ್ದಾರೆ, ನೀನ್ ಯಾಕೆ ಬಂದಿಲ್ಲ ಅಂತ. ಇಲ್ಲಿ ಯಾಕೆ ಬಂದಿ? ಮದದ ಯೌವನವನ್ನೊಳಕೊಂಡ ಸತಿ ನೀನು, ಇತ್ತಲೇಕೆ ಬಂದೆ ಯವ್ವ? ಸತಿ ಎಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರು ಹೇಳಿದರೆ ಕುಳ್ಳರು, ಇಲ್ಲದಿದ್ದರೆ ತೊಲಗು ತಾಯಿ. ಹೋಗ್ಬಿಡು, ನಿನ್ನ ಗಂಡನ ಹೆಸರು ಹೇಳಿದ್ರು ಕುತ್ಕೋ ಇಲ್ಲಿ ಅಂತ ಹೇಳಿದ್ರು ಶರಣರು. ಸ್ತ್ರೀ ಸಮಾನತೆ ಮಾಡಿದವರು ಅಂತಂದ್ರು ಸಹಿತ ಮಹಾದೇವಿಯ ಕೈಗೆ ಆ ರೀತಿ ಹೇಳಿದಾಗ ಆ ಶರಣರಿಗೆ ದಿಟ್ಟ ಉತ್ತರವನ್ನು ಕೊಟ್ಟು ಚನ್ನಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ಅನ್ನೋದನ್ನ ಪ್ರತಿಪಾದಿಸಿ ಅವರೆಲ್ಲರ ಮೆಚ್ಚುಗೆಯನ್ನು ಪಡೆದು ಅನುಭವ ಮಂಟಪದಲ್ಲಿ ಸ್ಥಾನ ಪಡೆದ್ಲು. ಕದಳಿಗೆ ಹೋಗಿ ಬಯಲಾದ್ಲು ಅಂತನ್ನುವಂಥ ಮಹಾದೇವಿ ಅಕ್ಕನ ಜೀವನ. ಮಹಾದೇವಿ ಅಕ್ಕ ಮಹಾದೇವಿಯಾಗಿ ನಿಲ್ಲುವ ಅವಳ ಜೀವನ. ಬಸವಣ್ಣ ಅಂತ ಭಂಡಾರಿಯಾಗಿದ್ದುಕೊಂಡು ಎಲ್ಲ ರೂಪ ಇತ್ತು, ವಿದ್ಯೆ ಇತ್ತು, ಒಂದು ರಾಜ್ಯದ ಮಂತ್ರಿಯಾಗಿದ್ದ, ಹಣಕಾಸು ಮಂತ್ರಿಯಾಗಿದ್ದ, ರಾಜನಾಗುವ ಅವಕಾಶ ಇತ್ತು. ಅದೆಲ್ಲವನ್ನ ಬಿಟ್ಟು ಶೋಷಿತರ ಪರವಾಗಿ ಸಾಮಾನ್ಯರ ಪರವಾಗಿ ಒಂದು ಧ್ವನಿ ಎತ್ತಿ ಅಂತ ಒಂದು ಕ್ರಾಂತಿಗೆ ಕಾರಣನಾದ ಅಂತ ಅನ್ನೋದನ್ನ ನೋಡ್ಕೊಂಡಾಗ ವಚನ ಸಾಹಿತ್ಯ, ಇದರಲ್ಲಿರ್ತಕ್ಕಂಥ ಮೌಲ್ಯಗಳು, ಜೀವನ ಮೌಲ್ಯಗಳು, ಅದೆಲ್ಲ ನಮಗೆ ಇವತ್ತಿನ ಜನಾಂಗಕ್ಕೆ ಬೇಕಾಗಿದೆ. ಆಮೇಲೆ ಬಂದಂತ ಹರಿದಾಸರು, ಕನಕದಾಸರು, ಪುರಂದರದಾಸರಂತೂ ಒಂದ್ ಕಡೆ ಹೇಳ್ತಾರ, ಮಾನವ ಜನ್ಮ ದೊಡ್ಡದು, ಇದು ಹಾಳ ಮಾಡಿಕೊಳ್ಳಬೇಡಿ ಹುಚ್ಚಪ್ಪ ಗೆಳೆಯರ. ಮಾನವ ಜನ್ಮ 84 ಲಕ್ಷ ಜೀವರಾಶಿಗಳನ್ನ ದಾಟಿ ಅರಿವಿನ ಜನ್ಮ, ಮಾನವ ಜನ್ಮಕ್ಕೆ ಬಂದಿದ್ದೀರಿ, ಇದನ್ನ ಹಾಳು ಮಾಡ್ಕೋಬೇಡ್ರಿ, ಎಚ್ಚರದಿಂದ ಇರ್ರಿ, ಎಚ್ಚರಿಕೆಯಿಂದ ಜೀವನ ನಡೆಸ್ರಿ ಅಂತನ್ನುವಂತ ಶರಣರು ಒಂದ್ ಕಡೆ ಕುತ್ಕೊಂಡು ಅನುಭವ ಮಂಟಪ ಕಟ್ಟಿ ದೇಶ ವಿದೇಶದಿಂದ, ಅಫ್ಘಾನಿಸ್ತಾನದಿಂದ ಮರುಳಶಂಕರ ದೇವ ಬಂದ, ಕಾಶ್ಮೀರದಿಂದ ಮೊಳಗೆ ಮಾರಯ್ಯ ಬಂದ, ದೂರದಿಂದ ಎಲ್ಲರ ಅಲ್ಲಿ ಬಂದು ಸೇರ್ಕೊಂಡ್ರು. ಆದ್ರ ದಾಸರ ಹಂಗ್ ಮಾಡ್ಲಿಲ್ಲ. ತಂಬೂರು ಹಿಡ್ಕೊಂಡು ಮನೆಗೆ ಹೊಂಟ್ರು. ಅವ್ರು ಮನೆ ಮುಂದೆ ಹೋಗಿ ಕೀರ್ತನೆ ಹಾಡಿದ್ರು. ಇವ್ರನ್ನ ಕರೆದ್ರು ಬರಂಗಿಲ್ಲ, ಅವ್ರು ಇದ್ದಲ್ಲಿಗೆ ಹೋಗಿ ಹೇಳ್ಬೇಕು ಅಂತ ಅನ್ನುವಂತ ರೀತಿಯಲ್ಲಿ ಮನೆಗೆ ಬಂದು ತಂಬೂರು ಹಿಡ್ಕೊಂಡು ಹಾಡು ಹೇಳಕತ್ರ. ಮಾನವ ಜನ್ಮ ದೊಡ್ಡದು, ಹಾಳು ಮಾಡ್ಕೋಬೇಡ್ರಿ, ಇಲ್ಲಿಗೆ ಬಂದಿರಿ, ಚಂದಾಗಿರ್ರಿ ಅಂತ ನೀತಿ ತತ್ವವನ್ನ ಪ್ರತಿಪಾದಿಸ್ತಕ್ಕಂಥ ಆ ನೀತಿಗಳನ್ನ ನಮ್ಮ ಮಕ್ಕಳು ಇವತ್ತು ಅವ್ರಿಗೆ ಬೇಕಾಗಿದೆ. ಇದು ನಮ್ಮ ಸಮಾಜಕ್ಕೆ ಬೇಕಾಗಿದೆ, ನಮ್ಮ ಜನತೆಗೆ ಅಂಥದ್ದೆಲ್ಲ ಬೇಕಾಗಿದೆ. ಅದಾದ್ಮೇಲೆ ಅದು ಶರಣರ ಜೊತೆಗೆ ಬಂದಂತ ಹರಿಹರ ರಾಘವಾಂಕಾದಿ ಕವಿಗಳನ್ನ ನಾವು ನೋಡಿದ್ರೆ, ಹರಿಹರನಂತೂ ನಾವು ಭಕ್ತಿ ಕವಿ ಅಂತ ಚೌಕಟ್ಟು ಪ್ರೇಮ್ ಮಾಡಿ ಕುಂದಿರ್ಸ್ಬಿಟ್ಟೇವಿ. ಭಕ್ತಿ ಕ್ರಾಂತಿ ಕವಿ ಅವನು. ಎಂಥ ಕ್ರಾಂತಿ! ಹೊಯ್ಸಳ ಬಲ್ಲಾಳನಲ್ಲಿ ಕರ್ಣಿಕ ಹುದ್ದೆಯನ್ನು ಧಿಕ್ಕರಿಸಿ ನಿನ್ನ ರಾಜತ್ವ, ನಿನ್ನ ಈ ಅವೈಭವ ನನಗೆ ಬೇಕಾಗಿಲ್ಲ ಅಂತ, ಹಂಪಿ ವಿರೂಪಾಕ್ಷನ ಸೇವೆ ನನಗೆ ಸಲ್ಲುತ್ತದೆ ಅಂತೇಳಿ ಹಂಪಿ ವಿರೂಪಾಕ್ಷನಲ್ಲಿ ಬಂದು ಕಾವ್ಯವನ್ನ ಬರೀತಿದ್ದ. ಅವನ ಅಳಿಯ ರಾಘವಾಂಕ ಅವನು ಹರಿಶ್ಚಂದ್ರ ಕಾವ್ಯ ಬರೆದ. ಹರಿಶ್ಚಂದ್ರ ಕಾವ್ಯವನ್ನ ಅಂಬಾರಿಯಲ್ಲಿಟ್ಟು ಮೆರವಣಿಗೆ ಮಾಡಿ ಇವನಿಗೆ ಉಭಯ ಕವಿ ಕಮಲ ರವಿ ಅಂತ ಬಿರುದು ಕೊಟ್ರು. ಅವಾಗ ಬಂದು ಗುರುಗಳಿಗೆ ಹೇಳ್ಬೇಕಂತ ಬಂದ್ರೆ ಹರಿಹರ ಮೆಚ್ಚಲಿಲ್ಲ ಅದನ್ನ. ಅವನ್ ಕಪಾಳ ಕೊಡದು. ಅದೊಂದು ದಂತಕತೆ ಇದೆ, ದಂತಕತೆ ಇರಬಹುದು. ಆ ದಂತಗಳ ಕಥೆಯಲ್ಲಿ ಸಹ ಒಂದು ತಾತ್ವಿಕತೆಯನ್ನ ನಾವು ಗುರುತಿಸ್ಬೋದು.
ಅವ ಹರಿಹರ ಹೇಳ್ತಾ ಇದ್ದಾನೆ, ಎನ್ನ ನಾಲಿಗೆಯನ್ನು ಶಿವನಿಗೆ ಮಾರಿಕೊಂಡಿದ್ದೇನೆ. ಇದು ನೀನೆಲ್ಲ ಸಾವವರ ಮೇಲೆ, ಮನುಜರ ಮೇಲೆ, ಕನಿಷ್ಠರ ಮೇಲೆ ಪದ್ಯಮಂ ತನ ಇಂದ್ರ ಚಂದ್ರದ ದಚ್ಚಿ ಕರ್ಣ ಬಲೀಂದ್ರನೆಂದು ಪೊಗಳದು ನೀ ಕೆಡಬೇಡಲೆ ಮಾನವ. ನೀ ನಹರ್ನಿಶಂ ನೆನೆ ಪೊಗಳದು ಅರ್ಚಿ ಸೆಮ್ಮ ಕಡು ಸೊಂಪಿನ ಪೆಂಪಿನ ಹಂಪೆಯಾಳದ ನಾನು. ಹಂಪೆಯ ಒಡೆಯನನ್ನ ನಾವು ಪೂಜಿಸ್ಬೇಕು. ನನ್ನ ನಾಲಿಗೆಯನ್ನು ಶಿವನಿಗೆ ಮಾರಿಕೊಂಡಿದ್ದೇನೆ ಅಂತನ್ನುವಂಥ ರೀತಿಯೊಳಗೆ ಆ ರೀತಿ ಕಾವ್ಯವನ್ನ ರಚಿಸಿರ್ತಕ್ಕಂಥ ಒಂದು ಪರಂಪರೆ ನಮ್ಮಲ್ಲಿದೆ. ಕುಮಾರವ್ಯಾಸ ಕುವೆಂಪು ಹೇಳ್ತಾರೆ ಕುಮಾರವ್ಯಾಸನ ಬಗ್ಗೆ, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ಹರಿಯುವುದು. ಅದ್ಭುತ. ಕುಮಾರವ್ಯಾಸನ ಕಾವ್ಯನೇ ಅಂತದ್ದು. ಕುಮಾರವ್ಯಾಸನೇ ತನ್ನ ಕಾವ್ಯ ಎಂಥದ್ದು ಅಂತ ಅನ್ನೋದಕ್ಕೆ ಹೇಳ್ತಾ ಇದ್ದಾನೆ. ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮ ವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾಪರಿಣಿತರ ಅಲಂಕಾರ, ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತವ ಅಂತ ಅದ್ಭುತವಾಗಿರ್ತಕ್ಕಂಥ ಕಾವ್ಯ. ಅಲ್ಲಿನೂ ಆ ಕುಮಾರವ್ಯಾಸ ಕಾವ್ಯವನ್ನ ಹೆಂಗ್ ಬರದ, ಅವನು ಅಲ್ಲಿ ವೀರನಾರಾಯಣನ ಗುಡಿಗೆ ಬಂದ, ಪುಣ್ಯ ತೀರ್ಥದಲ್ಲಿ ಸ್ನಾನ ಮಾಡಿದ, ಮೈಯೆಲ್ಲ ಬಟ್ಟೆ ತೊಯ್ಸ್ಕೊಂಡು ಕುತ್ಕೊಂಡ, ಬಟ್ಟೆ ಆರೋವರೆಗೂ ಕಾವ್ಯವನ್ನು ಬರೀತಿದ್ದ. ಹೆಂಗಂದ್ರ ಪದವಿಟ್ಟಳುಪದೊಂದು ಅಗ್ಗಳಿಕೆ, ಹಲಗೆ ಬಳಪುವ ಪಿಡಿಯದೊಂದು ಅಗ್ಗಳಿಕೆ. ಹಲಗೆ ಬಳಪುವ ಪಿಡಿಯದೆ ಅಲ್ಲಿ ರಫ್ ಮಾಡ್ಕೊಳ್ಳೋದು ಅದಿಲ್ಲ, ನಮಗೆ ನೇರವಾಗಿ ಕಾವ್ಯವನ್ನು ಅಂತ ಒಂದು ದೇವರ ನಾನು ವ್ಯಾಸ ಭಾರತವನ್ನು ಬರೆದ್ರು ಕುಮಾರವ್ಯಾಸ, ನಾನು ವ್ಯಾಸನ ಕುಮಾರ ಅಂತ ಹೇಳ್ಕೊಂಡ. ನಾನು ಬರೆಯೋದು ನಾನು ತಿಳಿಯ ಹೇಳುವೆನು ಕೃಷ್ಣ ಕಥೆಯನ್ನು, ಇದು ಕೃಷ್ಣ ಕಥೆ. ಆದ್ರೆ ನಾನು ಮಾಡ್ತಿದ್ದ ನಾರಾಯಣನೇ ಕವಿ, ಲಿಪಿಕಾರ ಕುವರವ್ಯಾಸ. ವೀರನಾರಾಯಣನೇ ಕವಿ, ಲಿಪಿಕಾರ ನಾನು ಅಂತ ಅನ್ನುವಂಥ ವಿಧೇಯ ಭಾವದಿಂದ ಅಂತ ಒಂದು ಅದ್ಭುತ ಕಾವ್ಯವನ್ನ ನೋಡಿ, ಅದು ಪಂಚಮ ವೇದ ಅಂತ ನಾವು ಅದನ್ನು ಗುರುತಿಸ್ತೇವೆ ಮಹಾಭಾರತವನ್ನ. ಅಂತ ಭಾರತವನ್ನ ಕನ್ನಡೀಕರಿಸಿ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಅನ್ನುವಂಥ ಹೆಸರಿನಿಂದ ಕೊಟ್ಟ ಇಂಥ ಎಲ್ಲ ಕಾವ್ಯಗಳು ದೊಡ್ಡ ಶ್ರೇಷ್ಠತೆಯನ್ನ, ಲಕ್ಷ್ಮೀಶನ ಜೈಮಿನಿ ಭಾರತ, ಆ ಜೈಮಿನಿ ಭಾರತದ ಅಂತ ಎಲ್ಲ ನಮ್ಮ ಪ್ರಾಚೀನ ಕಾವ್ಯಗಳು ಒಂದೊಂದು ಜೀವನದ ಮೌಲ್ಯಗಳನ್ನ ಪ್ರತಿಪಾದಿಸುವಂತ ಅತ್ಯುತ್ತಮವಾಗಿರ್ತಕ್ಕಂಥ ಕೃತಿಗಳು. ಈ ಸಾಹಿತ್ಯದ ಪರಿಚಯ ನಮಗಿರ್ಬೇಕು. ಯಾಕಂದ್ರೆ ನಮ್ಮ ಮನಿ ಪರಿಚಯ ನಮಗಿರ್ಬೇಕು. ನಮ್ಮ ಅಜ್ಜ ಅಂದ್ರೆ ಇಡೀ ಊರ ನಡಗ್ತಿತ್ತು ಅನ್ನೋ ಹೆಮ್ಮೆ ನಮಗಿದ್ದಾಗ ನಮ್ಮ ಮನೆತನದ ಬಗ್ಗೆ ಗೌರವ ಬರುತ್ತೆ. ನಮ್ಮ ಸಾಹಿತ್ಯ, ನಮ್ಮ ಕವಿಗಳು ಕಾವ್ಯ ಬರೆದಿದ್ದು ಇದನ್ನೆಲ್ಲ ನಮ್ಮ ವಿದ್ಯಾರ್ಥಿಗಳು ಇವತ್ತು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ, ಅದರ ಅರಿವು ಇರಬೇಕಾಗಿರ್ತಕ್ಕಂಥ. ಆ ಸಂದರ್ಭದ ಅವಾಗೆಲ್ಲ ನಮ್ಮ ಮಗ ಜೈಮಿನಿಯನ್ನು ಓದಿಬಿಟ್ರೆ ಸಾಕು ಅನ್ನುವಂಥ ಕಲ್ಪನೆ ಇತ್ತು. ಜೈಮಿನಿಯನ್ನು ಓದಿಬಿಟ್ರೆ ಅವ ದೊಡ್ಡ ವಿದ್ಯಾವಂತ ಅಂತ ಕಲ್ಪನೆ. ಆದ್ರೆ ಇವತ್ತು ನಾವು ಅಂತ ಕಾವ್ಯಗಳಿಂದ ಮಕ್ಕಳನ್ನ ದೂರ ಇಡ್ತಾ ಇದ್ದೇವೆ. ಆ ಕಾವ್ಯದ ಸಂಪರ್ಕ ಬರ್ತಾ ಇಲ್ಲ. ಹಾಗಾಗಿ ಸಾಹಿತ್ಯದ ಅಭಿರುಚಿ ಕಡಿಮೆ ಆಗ್ತಾ ಇದೆ. ಆ ಸಾಹಿತ್ಯದ ಅಭಿರುಚಿಯನ್ನ ಬೆಳೆಸ್ತಕ್ಕಂಥ ರೀತಿಯಲ್ಲಿ ನಾವು ಈ ರೀತಿಯಲ್ಲಿ ನಾವು ಇವತ್ತು ಇದೆಲ್ಲ ಪರಿಚಯವನ್ನ ಮಾಡಿಕೊಡ್ಬೇಕಾಗಿದೆ ಅಂತನ್ನುವಂಥದ್ದು. ಯಾಕಂದ್ರೆ ಕರ್ನಾಟಕದ ವೈಶಿಷ್ಟ್ಯತೆನೇ ಅಂತದ್ದು. ಇದು ಬರೀ ಸಾಹಿತ್ಯಿಕವಾಗಿ ತಿಳ್ಕೊಂಡ್ರಷ್ಟೇ ಅಲ್ಲ, ಧಾರ್ಮಿಕವಾಗಿ ನಮ್ಮಲ್ಲಿ ಎಲ್ಲಾ ಪಂಥಗಳು, ಎಲ್ಲಾ ಭಕ್ತಿ ಪಂಥಗಳು ಇಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಹೀಗೆ ಹಲವಾರು. ನಮ್ಮ ಒಬ್ಬ ರಾಜ, ನಮ್ಮಲ್ಲಿದ್ದಂಥ ಕರ್ನಾಟಕದ ಒಬ್ಬ ರಾಜ ಬಿಟ್ಟಿದೇವ, ಜೈನರ ಬಿಟ್ಟಿದೇವ, ತಮಿಳುನಾಡಿನಿಂದ ರಾಮಾನುಜಾಚಾರ್ಯರು ಬಂದಾಗ ಅವರಿಗೆ ಆಶ್ರಯವನ್ನು ಕೊಟ್ಟು ಇವನು ವೈಷ್ಣವ ಧರ್ಮವನ್ನು ಸ್ವೀಕರಿಸಿ ವಿಷ್ಣುವರ್ಧನನಾದ ಅಂತನ್ನುವಂಥ ಇತಿಹಾಸ ಕರ್ನಾಟಕಕ್ಕಿದೆ. ಸರ್ವಧರ್ಮಗಳ ಸಮನ್ವಯದ ನಾಡು, ಸರ್ವಧರ್ಮಗಳ ಎಲ್ಲಾ ಧರ್ಮವನ್ನ ಪ್ರೀತಿಸುವಂತ, ಎಲ್ಲಾ ಧರ್ಮವನ್ನ ಗೌರವಿಸುವಂತ ಒಂದು ಶ್ರೇಷ್ಠತೆ ಕನ್ನಡ ನಾಡಿಗಿದೆ, ಕನ್ನಡ ಸಾಹಿತ್ಯಕ್ಕಿದೆ, ಕನ್ನಡ ಇತಿಹಾಸಕ್ಕಿದೆ. ಇದನ್ನ ರಾಜಕೀಯ ಇತಿಹಾಸನು ಅದೇ ರೀತಿ. ಒಬ್ಬ ಹುಡುಗ ಶಾಲೆ ಕಲಿತಿದ್ದ ಎಲ್ಲರ ಗತೆ ಅವನು ಸಣ್ಣ ಹುಡುಗ, ನಲಂದಾ ವಿಶ್ವವಿದ್ಯಾಲಯದಲ್ಲಿ ಶಾಲೆ ಕಲಿತಕ್ಕಂಥ ಹುಡುಗ. ಅವನು ಬಟ್ಟೆ ಬರೆಗಳನ್ನ ಒಗೆದು ಒಣ ಹಾಕಿದಾಗ ಪಲ್ಲವರ ಕುದುರೆಗಳು ಅವನ ಬಟ್ಟೆಗಳನ್ನು ತುಳ್ಕೊಂಡು ಹೋದ್ವು. ಆ ಹುಡುಗನಿಗೆ ಆಕ್ರೋಶ, ಶಾಲೆ ಕಲಿಯೋದ್ ಬಿಟ್ಟ. ಶ್ರೀಶೈಲ ಪರ್ವತದ ಗುಡ್ಡಗಾಡು ಪ್ರದೇಶದಲ್ಲಿ ಅಲೆದಾಡಿ ಅಲೆಮಾರಿ ಕನ್ನಡಿಗರನ್ನ ಒಂದುಗೂಡಿಸಿ ಸೈನ್ಯ ಕಟ್ಟಿದ. ಪಲ್ಲವರ ವಿರುದ್ಧ ಹೋರಾಡಿ ಕನ್ನಡ ಸಾಮ್ರಾಜ್ಯವನ್ನ ಕಟ್ಟಿದ. ಇಂಥ ರೋಮಾಂಚಕಾರಿ ಕತೆ. ಮಯೂರ ವರ್ಮನಾದಂಥ ರೋಮಾಂಚಕಾರಿ ಕತೆ ಕನ್ನಡದ ಕತೆ. ಹೀಗೆ ಒಬ್ಬ ಹುಡುಗ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಹುಲಿಯೊಂದು ನುಗ್ಗಿದಾಗ ಅವ್ರ ಗುರುಗಳು ಹೇಳಿದರು, ಸಳ ಅವನ ಹೆಸರು, ಅದನ್ನ ಹೊಡಿ ಅಂತ ಹೇಳಿದಾಗ ಹೊಯ್ಸಳನಾದ. ಇದೆಲ್ಲ ಇತಿಹಾಸ. ನಮ್ಮ ಒಬ್ಬ ರಾಜ ಇಮ್ಮಡಿ ಪುಲಕೇಸಿ ಉತ್ತರಾಪತೇಶ್ವರನಾಗಿ ಮೆರಿತಕ್ಕಂಥ ಹರ್ಷವರ್ಧನನನ್ನ ನರ್ಮದಾ ನದಿ ತೀರದ ಮೇಲೆ ಸೋಲಿಸಿ ಅಖಂಡ ಭಾರತವನ್ನ ಆಳ್ತಕ್ಕಂಥ ಶಕ್ತಿಯನ್ನ ಪಡೆದಿದ್ದ. ಅದು ಕರ್ನಾಟಕದ ಅರಸ. ಇಂಥ ಹೆಮ್ಮೆಯ ಇತಿಹಾಸ ನಮ್ಮ ವಿದ್ಯಾರ್ಥಿಗಳಿಗೆ, ಮುಂದಿನ ಪೀಳಿಗೆಗೆ ನಾವು ಅದನ್ನ ಸಾಗಿಸುವಂತಹ, ಅದನ್ನ ದಾಟಿಸುವಂತ ಕೆಲಸ ನಮ್ಮೆಲ್ಲರಿಂದ ಆಗ್ಬೇಕಾಗಿದೆ. ಇವತ್ತಿನ ತುರ್ತು ಅಗತ್ಯ.
ಸಾಹಿತ್ಯವನ್ನ ಅರಿತುಕೊಂಡಾಗ, ಸಾಹಿತ್ಯ ಅಂದ್ರೆ ಹಂಗ ಸಹಿತವಾದದ್ದು, ಈ ಹಿತವನ್ನ ಒಳಗೊಂಡಿರ್ತಕ್ಕಂಥದ್ದು, ಮನಸ್ಸಿಗೆ ಆಹ್ಲಾದಕತೆಯನ್ನ ಮುದವನ್ನ ಉಂಟು ಮಾಡ್ತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿಯನ್ನ ಕೊಡ್ತಕ್ಕಂಥದ್ದು. ಅದರಿಂದ ದೂರ ಆದ್ವಿ ಅಂತಂದ್ರೆ ನಮಗೆ ನೆಮ್ಮದಿಯೇ ಇರಲ್ಲ. ಇಂಥ ರೀತಿಯೊಳಗ ಇವತ್ತಿನ ಸಾಹಿತ್ಯ ಬಹಳ ವಿಪುಲವಾಗಿ ಬೆಳೀತಾ ಇದೆ. ನಾವೇನದು ವಿಪುಲವಾಗಿ ಬೆಳೀತಾ ಇದೆ, ಆದ್ರೆ ಕೆಲವಷ್ಟಕ್ಕೆ ಸೀಮಿತವಾಗಿ ಹೋಗ್ತಾ ಇದೆಯೇನೋ. ಅದು ಸಮಗ್ರವಾಗಿ ಜನ ಸಮುದಾಯವನ್ನ ತಟ್ಟುವಂತಹ, ಜನ ಸಮುದಾಯವನ್ನ ಎದ್ದೇಳಿಸುವಂತಹ ಒಂದೊಂದು ಹೋರಾಟಗಳೇ. ದಲಿತ ಸಾಹಿತ್ಯ ಅಂತ ಬಂದಾಗ, ದಲಿತ ಸಾಹಿತ್ಯದ ಒಂದು ಹೋರಾಟ ಅನ್ನೋದು, ಬಂಡಾಯ ಸಾಹಿತ್ಯದ ಹೋರಾಟ ಅನ್ನೋದಾಗ, ಪ್ರಗತಿಪರ ಸಾಹಿತ್ಯ ಬಂದಾಗ ಅದು ಜನ ಸಮುದಾಯದಿಂದ ಎದ್ದಿರ್ತಕ್ಕಂಥದ್ದನ್ನ ನಾವೆಲ್ಲ ಕಾಣ್ತೀವಿ. ಆದ್ರೆ ಆ ರೀತಿಯ ಜನ ಸಮುದಾಯದಿಂದ ಮೇಲೆ ಬರ್ತಕ್ಕಂಥ ರೀತಿಯೊಳಗ ಆಮೂಲಾಗ್ರವಾಗಿ ಮೂಡಿ ಬರ್ತಕ್ಕಂಥ ಸಾಹಿತ್ಯ ಇವತ್ತು ಕಡಿಮೆ ಆಗ್ತಾ ಇದೆ ಅಂತ ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಅದನ್ನ ಮೂಡಿಸ್ತಕ್ಕಂಥ ಅವಶ್ಯಕತೆ ಇದೆ ಅಂತ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ಬೇಕೇನೋ. ಸರ್, ತಮ್ಮ ಕುಟುಂಬದ ವಿವರವನ್ನ ತಿಳಿಸ್ಕೊಡ್ತೀರಾ? ಅದು ನಾನು ಮೊದಲೇ ನೀವು ಊರು ಅದು ಕೇಳಿದಾಗ ಹೇಳಿದೆ, ನಾವು ಹೆಂಗ್ ಬೆಳೆದ್ವಿ ಅಂತ. ಕಷ್ಟ ಪರಂಪರೆಯಲ್ಲಿ ಬೆಳೆದಿದೆ. ಅದಾದ್ಮೇಲೆ 18 ವರ್ಷ ಅನುದಾನ ರಹಿತ ನೌಕರಿ ಕಾಯಂ ಆಗ್ಲಿ ಅಂತಂದು ಮದುವೆ ಆಗ್ದಂಗಿರೋದು, ಇನ್ನು ಒಂದ್ ಸ್ವಲ್ಪ ದಿವಸ ಹೋಗ್ಲಿ ಅಂತಂದು ಹಿಂಗ ಎಲ್ಲ. ಆದ್ರ ಅಕ್ಕನ ಮಗಳು ನನ್ನ ಮದುವೆ ಆಗಿದ್ದು. ನಮ್ಮವ್ವನ ಅಕ್ಕ, ನಮ್ಮ ಧರ್ಮಪತ್ನಿಯವರ ಹೆಸರು ಸರ್ ಸಾವಿತ್ರಿ ಅಂತ. ನಮ್ಮ ತಾಯಿಯವರ ಅಕ್ಕನ ಮಗಳಾಗಿ. ತಾಯಿಯವರ ಹೆಸರು ಶಾಂತವ್ವ, ತಂದೆಯವರ ಹೆಸರು ಗೂಳಪ್ಪ ಅಂತ. ಗೂಳಪ್ಪ. ಅವಳ ಶಾಂತವ್ವನ ಅಕ್ಕ ದ್ಯಾಮವ್ವ ಅಂತ ಯಲುಗಿಯಲ್ಲಿ. ಅಕ್ಕಿ ಆಶ್ರಯದಲ್ಲೇ ಬೆಳೆದವ್ರು ನಾವೆಲ್ಲ. ನಮ್ಗೆ ಯಾವ್ದು ಬೇರೆ ಊರ ಇದ್ದಿದ್ದಿಲ್ಲ. ತಾಯಿ ತವ್ರ ಮನೇನೂ ಎರವಾಗಿತ್ತು. ನಮ್ಮ ರಜೆ ದಿನಗಳಲ್ಲಿ ಅವ್ರ ಮನೆಯೊಳಗೆ ಕಳೆದಿದ್ವಿ. ದೊಡ್ಡವನ ನಮಗೆಲ್ಲ ರಕ್ಷಣೆ ಮಾಡೋದಕ್ಕೆ ಆ ಒಂದು ಕಿರೆ ಇಟ್ಕೊಂಡು ದೊಡ್ಡವನ ಮಗಳ ಸಾವಿತ್ರಿ, ಅವಳನ್ನ ನಾನು ಮದುವೆ ಆಗಿದ್ದು. ಮದುವೆ ಆದ ನಂತರ 2003ರಲ್ಲಿ ಮದುವೆ ಆಗಿದ್ದು. ಅದಾದ ನಂತರ ನಮಗ ಒಬ್ಬ ಮಗ ಉದಯ್ ಕುಮಾರ. ಅವನು ಈಗ ಡಿಗ್ರಿ ಮುಗಿಸಿದ್ದಾನೆ, BSc ಡಿಗ್ರಿ ಮುಗಿದಿದೆ ಇದೇ ವರ್ಷ. ಈಗ ಅವನ್ನ ನಾವು IAS ಕೋಚಿಂಗ್ ಸಲುವಾಗಿ ದೆಹಲಿಯ ವಾಜಿರಾಮ್ ಸಂಸ್ಥೆಯಲ್ಲಿ IAS ಕೋಚಿಂಗ್ ಮಾಡ್ತಾ ಇದ್ದಾನೆ. ಮಗ ಆ ರೀತಿ ಒಬ್ಬನು. ಮಗಳು ಅವಳು ಕನ್ನಡ ಅಧ್ಯಯನ ಮಾಡ್ಬೇಕನ್ನುವಂತ ಆಸಕ್ತಿ ಮೊದಲಿನಿಂದಲೂ. ಕನ್ನಡವನ್ನೇ ಓದ್ಬೇಕು, ಪ್ರೇರೇಪಿತಳಾಗಿ ಕನ್ನಡವನ್ನ ಓದ್ತೇನೆ ನಾನು ಅಂತಂದು ಅವಳು ಹೈಸ್ಕೂಲ್ ಹಂತದಿಂದಲೇ ಕನ್ನಡ SSLCಯಲ್ಲಿ ಕನ್ನಡ 100ಕ್ಕೆ 100 ಅಂಕಗಳನ್ನು ಪಡೆದು ಪಾಸ್ ಆದವಳು. ಹಂಗಾಗಿ ಕನ್ನಡ ಅಧ್ಯಯನ ಮಾಡ್ಬೇಕಂತೇಳಿ PUC ಆರ್ಟ್ಸ್ ಓದಿದ್ಲು. ಈಗ ಸದ್ಯ BA ಕನ್ನಡ ವಿಷಯವನ್ನೇ ತೆಗೆದುಕೊಂಡು BA ಓದ್ತಾ ಇದ್ದಾಳೆ ಕರ್ನಾಟಕ ಕಾಲೇಜ್ ಧಾರವಾಡದಲ್ಲಿ. ಕಾಂಚನ. ಅವಳು ಮಗ ಉದಯ್ ಕುಮಾರ, ಮಗಳು ಕಾಂಚನ. ಆಮೇಲೆ ನಮ್ಮ ಮನೆಯದ ಹೇಳ್ಬೇಕಾದ್ರೆ ನಮ್ಮ ತಮ್ಮ ಒಬ್ಬನಿದ್ದಾನೆ. ಅವನು ಇಲ್ಲೇ ಒಕ್ಕಲ್ತನ ಮಾಡ್ಕೊಂಡು ಒಂದು ಕಿರಾಣಿ ಅಂಗಡಿ ಮಾಡ್ಕೊಂಡು ಇಲ್ಲೇ ನಮ್ಮೂರಲ್ಲೇ ಇದ್ದಾನೆ. ತಮ್ಮ ಒಬ್ಬನು. ಇಬ್ರು ತಂಗಿಯರು. ಒಬ್ಬ ತಂಗಿಯನ್ನ ನಾವು ಸಂಕ್ಲಿಪುರಕ್ಕೆ ಮದುವೆ ಮಾಡಿಕೊಟ್ಟಿದ್ದೇವೆ. ಅವ್ರಿಗೆ ಮಕ್ಕಳು, ಅದು ಅವ್ರ ಮನೆತನ. ಇನ್ನೊಬ್ಬಳು ತಂಗಿ ಕೊನೆಯದವಳು. ಅವಳು ಇಲ್ಲೇ ಕಳಸೂರಿಗೆ ಅವಳನ್ನ ನಮ್ಮ ತಾಯಿ ತವ್ರ ಮನೆಗೆ ಮದುವೆ ಮಾಡಿದ್ವಿ. ಆದ್ರ ಮಗಳು ಹುಟ್ಟುವಂತ ಸಂದರ್ಭದಲ್ಲಿ ಅವಳು ತೀರ್ಕೊಂಡ್ಲು. ಅವಳ ಮಗಳು ಸಹ ನಮ್ಮಲ್ಲೇ ಓದ್ತಾ ಇದ್ದಾಳೆ. ಈಗ BSc 2ನೇ ವರ್ಷ ಆ ಮಗಳು, ನಮ್ಮ ತಂಗಿಯ ಮಗಳು ಓದ್ತಾ ಇದ್ದಾಳೆ. ನಮ್ಮ ತಂಗಿ ಮಗಳು ಸಹ ನಮ್ಮ ಕುಟುಂಬದ ಸದಸ್ಯರಾಗಿ ನಮ್ಮ ಜೊತೆಗೆ ಇದ್ದಾಳೆ. ಇದಿಷ್ಟು ನಮ್ಮ ಕುಟುಂಬದ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಸರ್, ಇಂದಿನ ಯುವ ಜನತೆಗೆ ತಾವು ಯಾವ ಸಂದೇಶವನ್ನು ನೀಡಲು ಬಯಸ್ತೀರಾ ಸರ್? ಯುವ ಜನತೆಯ ಪಾತ್ರ ಬಹಳ ದೊಡ್ಡದಿದೆ ಇವತ್ತಿನ ಸಂದರ್ಭದೊಳಗೆ. ನಾನು ಬಹಳ ಕಡೆ ಹೇಳ್ತೀನಿ ಇದನ್ನ. ಯಾಕಂದ್ರೆ ಇವತ್ತು ನಾವು ಯಾರಿಗಾರ ವಯಸ್ಸಾದವ್ರ ಹತ್ರ ಹೋದ್ರ, ಈಗ ಜಗತ್ತು ಹಿಂಗೆಲ್ಲ ಕೆಟ್ಬಿಟ್ಟೈತಿ, ಹಿಂಗಾಗೈತಿ, ಇದನ್ನ ಸುಧಾರಿಸ್ಬೇಕಂತ ಚರ್ಚೆ ಮಾಡಿದ್ರೆ ವಯಸ್ಸಾದವ್ರು ಅದನ್ನ ಸ್ವೀಕರಿಸಂಗಿಲ್ಲ. ನಮ್ದೇನಪ್ಪ ಮುಗಿದೋತು, ಇನ್ನೊಂದ್ ಸ್ವಲ್ಪ ದಿವ್ಸಕ್ಕೆ ಅಂತಕನ ನೆರೆಯೂರವರು, ನಮ್ಗೆ ಎದಕ್ ಬೇಕು, ಜಗತ್ತಿದ್ರೇನು ಹಾಳಾದ್ರೇನು ಅಂತ ಹಿಂಗ್ ಹೇಳ್ಬಿಡ್ತಾರ. ಹಂಗಂದ್ರೆ ಯಾರನ್ನ ನಾವು ನಿರೀಕ್ಷೆ ಮಾಡ್ಬೇಕು ಅಂತ ಅಂದಾಗ ಯುವ ಜನತೆಯೇ ನಮ್ ಕಣ್ಣೆದ್ರಿಗೆ ಬರೋದು. ಯುವ ಜನತೆಗೆ ನಾವು ಏನಾದ್ರೂ, ಯುವ ಜನರು ಜಾಗೃತರಾಗ್ಬೇಕು ಅಂತ ಚಂದ್ರಶೇಖರ್ ಕಂಬಾರ್ ಹೇಳ್ತಾರೆ ನೋಡ್ರಿ ಒಂದ್ ಕಡೆ. ಬೆಸಿನೆತ್ತರ್ ಕೂತಿಯ ಯುವಕ, ಏಳು ಎದ್ದೇಳು, ಹೊಸ ನಾಡೊಂದನ ಕಟ್ಟೋಣ, ಹೊಸ ಬೀಡೊಂದನ ಕಟ್ಟೋಣ. ನಾವು ಕಟ್ತಕ್ಕಂಥ ಹೊಸ ನಾಡು ಹೆಂಗಿರ್ಬೇಕಂತಂದ್ರ, ಮೂಡಣದಿ ಮೂಡುವ ನಮ್ಮ ರವಿಯ ಪಡುವಣದಿ ಮೂಡಿಸೋಣ. ಈ ಮುದುಕ ದಿಕ್ಕುಗಳ ಸೊಣಕನ ಮುರಿದು ಹೊಸ ದಿಕ್ಕುಗಳ ಮೇಲೆ ಹೊಸಬಾನ ಹೇರೋಣ.
ಅಂಥ ಶಕ್ತಿ ಇರೋರು ಯುವಕರು ಅಂತ ತಿಳ್ಕೊಂಡಿದ್ವಿ. ಆದರೆ ಇವತ್ತಿನ ಯುವಕರು ಹಾಗಿಲ್ಲ. ಇವತ್ತೇನಾಗ್ಬಿಟ್ಟಿದೆ, ಯುವಕರು ದಾರಿ ತಪ್ತಾ ಇದ್ದಾರೆ ಯಾವುದೋ ಆಮಿಷಕ್ಕೆ ಒಳಗಾಗಿ. ನಾವು ಭಾಳ ದೊಡ್ಡ ದೊಡ್ಡ ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡೋದು ಬೇಡ. ಯಾಕಂದ್ರೆ ಭಾಳಷ್ಟು ಕಲುಷಿತಗೊಂಡಿದೆ ಸಮಾಜ ವ್ಯವಸ್ಥೆ ಕಲುಷಿತಗೊಂಡಿದೆ. ಯುವಕರು ದಾರಿ ತಪ್ತಾ ಇದ್ದಾರೆ. ಯಾವುದೋ ಆಮಿಷ ಅವ್ರನ್ನ ಆ ರೀತಿ ಮಾಡ್ತಾ ಇದೆ. ಸುಮ್ಮನೆ ನಿಮ್ಗೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ಆಕ್ಸಿಡೆಂಟ್ ಆಗೈತಿ ಅಂತ ಇಟ್ಕೊಂಡ್ರೆ, ಒಂದು ಬೈಕ್ ಆಕ್ಸಿಡೆಂಟ್ನೊಳಗೆ ಒಂದು 3 ಮಂದಿ ಸತ್ತಾರ ಅಂತ ಇಟ್ಕೊಂಡ್ರೆ, ಆ 3 ಮಂದಿ 4 ಮಂದಿ ಬೈಕ್ ಹತ್ಕೊಂಡು ಹೋಗೋರು ಯುವಕರೇ, ಬೇರೆದವ್ರು. ಒಂದ ಬೈಕ್ನಾಗ 3-4 ಜನ ಹೋಗಿರ್ತಾರ. ಆ ಸತ್ತಂತ ಯುವಕರದ್ದು ಏನಾರ ಸುದ್ದಿ ಬಂದೈತಿ ಅಂತ ನೋಡಿದ್ರೆ ಅವ್ರ ವಯಸ್ಸು ಎಷ್ಟಿರ್ತದೆ ಅಂದ್ರೆ 25ರಿಂದ 30 ವರ್ಷ ಒಳಗಿನ ಯುವಕರು. ಹೀಗಾಗಿ ಯುವಕರು ಬಹುಶಃ ದಾರಿ ತಪ್ಪಿ ಹೋಗಿದ್ದಾರೆ. ಅದು ಸುಧಾರಿಸಲಾಗದಷ್ಟು ಅನ್ನುವಂಥ ನಿರಾಶಾದಾಯಕ ನಮ್ಮಲ್ಲಿದ್ರೂ ಸಹಿತ, ಆದ್ರೆ ನಾವೀಗ ಅದನ್ನ ನಿರಾಶೆ ಅಂತ ಇಟ್ಕೊಳ್ದಂಗ ಆಶಾದಾಯಕವಾಗಿ ಅವರು ಇನ್ನೂ ವಿದ್ಯಾರ್ಥಿ ಹಂತದಲ್ಲಿ ಇರುವಾಗಲೇ ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅನ್ನೋದು ನನ್ನ ಅಭಿಪ್ರಾಯ. ನಿಜ ಸರ್. ಯಾಕಂದ್ರೆ ಅವ್ರಿಗೆ ಸರಿಯಾಗಿ ಮಾರ್ಗದರ್ಶನ ಕೊರತೆ ಇದೆ. ಅವರಿಗೆ ಎಲ್ಲ ಇದೆ, ಈಗ ಎಲ್ಲ ಸೌಲಭ್ಯ ಇದೆ, ಯಾವುದಕ್ಕೂ ಕೊರತೆ ಇಲ್ಲ. ಎಲ್ಲ ನಮ್ಮ ಅಂಗೈಯಲ್ಲೇ ಸಿಗುತ್ತೆ. ಎಲ್ಲ ಇಡೀ ಜಗತ್ತನ್ನ ನಾವು ಅಷ್ಟು ಸಂಕುಚಿತಗೊಳಿಸ್ಕೊಂಡಿದ್ದೇವೆ. ನಾವೆಲ್ಲ ಹಿಂದೆ ಭಾಳ ದೂರ ಇರ್ಬೇಕು, ನಮ್ದು ದೊಡ್ಡದು ವಿಸ್ತಾರ ಅಂತ ಹೇಳ್ಕೊಂತಿದ್ವಿ. ಕಾವೇರಿಯಿಂದಮ್ಮ ಗೋದಾವರಿ ಮರವಿರ್ತ ನಾಡದ ಕನ್ನಡದು, ಕಾವೇರಿಯಿಂದ ಗೋದಾವರಿ ಮರಗೆ ಇರ್ಬೇಕು. ಆದ್ರೆ ಈಗೇನಿಲ್ಲ, ಅಮೇರಿಕಾನು ಇಲ್ಲೇ ನಮ್ಮ ಅಂಗೈಯೊಳಗನ ತಂದಿಟ್ಕೋಬಹುದು. ಅಂತ ಒಂದು ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಇಷ್ಟೊಂದು ಸಂಕುಚಿತವಾಗಿರ್ತಕ್ಕಂಥ, ಇಡೀ ಜಗತ್ತನ್ನೇ ಸಂಕುಚಿತಗೊಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನಿರಾಶಾವಾದಿಗಳಾಗದಂಗ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನವನ್ನು ಸರಿಯಾದ ನಿಟ್ಟಿನಲ್ಲಿ ಅವ್ರನ್ನ ಕಟ್ಟತಕ್ಕಂಥ, ಯಾಕಂತ ಕನಸುಗಳನ್ನ ಕಟ್ಟಬೇಕು. ವಿದ್ಯಾರ್ಥಿಗಳಲ್ಲಿ ಕನಸುಗಳನ್ನ ಬಿತ್ತಬೇಕು. ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು, ಆದರೆ ಕನಸುಗಳಿಲ್ಲದ ದಾರಿಯಲ್ಲಿ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಎಂತೆಂಥವ್ರು, ಬುದ್ಧ ಬೋಧಿ ವೃಕ್ಷದ ಕೆಳಗೆ ನಳನಳಿಸುವ ಕನಸು ನೋಡಿ. ಅವನು ಸಿದ್ಧಾರ್ಥ ಮಾಯಾದೇವಿ ಶುದ್ಧವನ್ನ ಮಗ ಸಿದ್ಧಾರ್ಥ. ಅವನು ಒಂದು ದಿನ ಎಲ್ಲ ಈ ಜಗತ್ತಿನ ಈ ಕಷ್ಟ ಕೋಟಲೆಗಳನ್ನು ಕಂಡು ಇದನ್ನೆಲ್ಲ ಗೆಲ್ಲಬೇಕು ಅಂತ ಹೋಗಿ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವನ್ನ ಪಡೆದ. ಅಂತ ಕನಸು, ನಳನಳಿಸುವ ಕನಸು, ಅಶೋಕನ ಕನಸು. ಅಶೋಕ ಜಗತ್ತಿನಲ್ಲಿ ಯುದ್ಧವೇ ಇರಬಾರದು, ಕಳಿಂಗ ಯುದ್ಧದ ಆ ಸಾವು ನೋವುಗಳನ್ನು ಕಂಡು ಜಗತ್ತಿನಲ್ಲಿ ಯುದ್ಧವೇ ಇರಬಾರದು ಅಂತೇಳಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಅದನ್ನ ಅಂತ ಒಂದು ಅಹಿಂಸೆಯನ್ನ ಪ್ರತಿಪಾದಿಸಿದ. ಹೋಲಿ ಶರಣರು ಕಂಡಂತ ಕನಸು, ಸಮಾನತೆಯ ಕನಸು, ಬಸವಣ್ಣ ಕಂಡ ಕನಸು. ಅಕ್ಕ ಮಹಾದೇವಿ ಒಂದು ಕನಸು ಕಾಣ್ತಾಳೆ. ಅಕ್ಕ ಕೇಳವ್ವ ಅಕ್ಕಯ್ಯ ನಾನೊಂದ ಕನಸ ಕಂಡೆ, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನ್ನು ಭಿಕ್ಷುಕ ಬಂದದ ಕಂಡೆ, ಮಿಕ್ಕು ಮೀರಿ ಓವನ ಬೆಂಬತ್ತಿ ಕೈ ಹಿಡಿದನು, ಚನ್ನಮಲ್ಲಿಕಾರ್ಜುನನ ಕಂಡು ಕಣ್ದೆರೆದನು. ದೇವರನ್ನ ಕಾಣತಕ್ಕಂಥ ಕನಸು. ಅಂತ ಕನಸುಗಳನ್ನ ಇವತ್ತು ನಾವು ಮಕ್ಕಳಲ್ಲಿ ಬಿತ್ತಬೇಕಾಗಿದೆ. ಮಕ್ಕಳಲ್ಲಿ ಕನಸುಗಳನ್ನ ಕಟ್ಟುವಂತಹ, ಆ ಕನಸುಗಳನ್ನ ನನಸಾಗಿಸುವಂತಹ ರೀತಿಯೊಳಗೆ ನೋಡಿ. ಯಾಕಂದ್ರೆ ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಟೋದಕ್ಕೆ ನಾವೇನು ಖರ್ಚು ಮಾಡ್ಬೇಕಾಗಿಲ್ಲ. ಒಬ್ಬ ತಿರುಕ ಕನಸು ಕಾಣ್ತಾನ. ತಿರುಕನೋರ್ವ 100 ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಹೊರಗಿರುತ್ತ ಒಂದ ಕನಸ ಕಂಡನು. ಆ ರೀತಿಯಲ್ಲಿ ನಾವು ಮಕ್ಕಳಲ್ಲಿ ಕನಸುಗಳನ್ನ ಕಟ್ಟಬೇಕು. ಆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡಬೇಕು. ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡೋದ್ರ ಕಡೆಗೆ ಆ ಮಕ್ಕಳ ಮನಸ್ಸಿನಲ್ಲಿ, ಮುಗ್ಧವಾದ ಮಕ್ಕಳ ಮನಸ್ಸಿನಲ್ಲಿ ನಾವಿವತ್ತು ಅಂತ ವಿಚಾರಗಳನ್ನ ಬಿತ್ತಬೇಕು ಅಂತ, ಸೌಹಾರ್ದತೆಯ ಬೀಜವನ್ನ ನಾವು ಮಕ್ಕಳಲ್ಲಿ ಬೆಳೆಸಿದಾಗ ಅಂತ ಒಂದು ಪರಂಪರೆಯನ್ನ ನಾವು ಮತ್ತೊಮ್ಮೆ ಮರುಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗಬಹುದೇನೋ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತಿನವರೆಗೆ ಉತ್ತಮ ವಾಗ್ಮಿಗಳು, ವಿಮರ್ಶಕರು, ಚಿಂತಕರು, ಸಾಹಿತಿಗಳು, ಹಾಗೆಯೇ ಶ್ರೀ ಚನ್ನಪ್ಪ ಕುನ್ನೂರ್ PU ಕಾಲೇಜ್ ಶಿಗ್ಗಾವಿಯಲ್ಲಿ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ನಾಗರಾಜ್ ಜಿ ದ್ಯಾಮನ್ಕೊಪ್ಪ ಸರ್ ಅವರು ತಮ್ಮ ಸಾಹಿತ್ಯದ ಆಳವಾದ ಅಧ್ಯಯನ, ವಿಚಾರಧಾರೆ, ಚಿಂತನೆಗಳನ್ನ ಬಹಳ ಸೊಗಸಾಗಿ ಮನಮುಟ್ಟುವಂತೆ ನಮಗೆ ತಿಳಿಸಿಕೊಟ್ಟಿರುತ್ತಾರೆ. ತಮಗೆ ಧನ್ಯವಾದಗಳು ಸರ್. ಧನ್ಯವಾದ. ಮಾನ್ವಿತಾ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ತಮಗೆ ಅಭಿನಂದನೆಗಳು ಸರ್. ನಮಸ್ಕಾರ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಮಾನ್ವಿತಾ ಸ್ಟುಡಿಯೋ ಇದು ನಿಮ್ಮ ಚಾನೆಲ್. ವಿಶಿಷ್ಟ ಸ್ಥಳ, ವಿಶಿಷ್ಟ ವ್ಯಕ್ತಿತ್ವ ಮತ್ತು ವೈಶಿಷ್ಟ್ಯಪೂರ್ಣ ವಸ್ತು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಸದುದ್ದೇಶ ನಮ್ಮದು. ನೀವು ಭಾಗಿಗಳಾಗಬೇಕೇ? ಹಾಗಾದರೆ ಬನ್ನಿ, ನಮ್ಮ ಮಾನ್ವಿತಾ ಯೂಟ್ಯೂಬ್ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.